ನಮಸ್ತೆ ಕರ್ನಾಟಕ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ ಈ ದಿನದ ನಮ್ಮ ಅತಿಥಿ ಯುವ ಹೋರಾಟಗಾರ ಇವರು ಹೋರಾಟ ಮಾತ್ರವಲ್ಲ ಯಾರಾದರೂ ನಾಡು ನುಡಿ ಸಂಸ್ಕೃತಿ ವಿಚಾರದಲ್ಲಿ ಗಾಂಚಲಿಯನ್ನ ಮಾಡಿದ್ರೆ ಅಂದ್ರೆ ಬಾಲವನ್ನ ಬಿಚ್ಚಿದ್ರೆ ಅವರಿಗೆ ಕ್ಲಾಸ್ ತಗೊಳ್ಳೋದು ಗೊತ್ತು ಬೀದಿಯಲ್ಲಿ ಬಾವುಟವನ್ನ ಹಿಡಿದು ಕನ್ನಡಾಂಬೆಯ ಸೇವೆ ಮಾಡೋದು ಗೊತ್ತು ಕನ್ನಡದ ಹಲವಾರು ಹೋರಾಟಗಳಲ್ಲಿ ಇವರು ಪ್ರಾಮಾಣಿಕವಾಗಿ ಪಾಲ್ಗೊಂಡು ದಶಕಗಳಿಗೂ ಹೆಚ್ಚು ಕಾಲ ನನ್ನ ಸೇವೆ ಕನ್ನಡಕ್ಕಾಗಿ ಕನ್ನಡ ನಾಡು ನುಡಿಗಾಗಿ ನಾನು ಸದಾ ನಿಲ್ಲುವೆ ಎಂದು ಹೋರಾಟದಲ್ಲಿ ಪ್ರಾಮಾಣಿಕನಾಗಿ ಕನ್ನಡ ಸೇವೆ ನಿರಂತರವಾಗಿ ಮಾಡುವ ಹಂಬಲದಿಂದ ಹೋರಾಟಗಾರರಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದಲ್ಲಿ ಕನ್ನಡಾಂಬೆಯ ಸೇವೆಯನ್ನ ಮಾಡುತ್ತಿರುವ ಸ್ವಾಭಿಮಾನಿ ಯುವ ಕನ್ನಡಿಗ ಗುರು ಯಲಹಂಕ ಇವರ ಅಂತರಂಗ ನಿಮ್ಮ ಮುಂದೆ ನಾನು ಚನ್ನಕೇಶವ್. ಎಲ್ಲೇ ಏನೇ ಸಮಸ್ಯೆ ಆದರೂ ಪ್ರತಿಭಟಿಸೋದು ನಮಗೆ ಚಿಕ್ಕ ಹುಡುಗನಿಂದ ಇತ್ತು. ಯಾರೋ ಒಬ್ಬ ತಂದೆ ಕುಡಿತಾನೆ ಮಾಡ್ತಾನೆ ಅಂದ ತಕ್ಷಣ ಅವ್ರ ಮಕ್ಕಳನ್ನ ಕೇವಲ ನೋಡೋದು ತಪ್ಪು. ನನ್ನ ಮೇಲೆ ದೂಷಣೆ ಮಾಡಬೇಕಾದಾಗ ನಾನು ಹಿಂಗಿರ್ಬೇಕು ಅನ್ಕೊಂಬಂದೆ. ನನಗೆ ಅವರಿಂದ ನಾನು ಪಾಠ ಕಲಿಸ್ಬಿಟ್ಟು ಅವ್ರ ಮಕ್ಕಳು ಇವಾಗ ಎಕ್ಕುಟ್ಟೋಗ್ಬಿಟ್ಟು. ಆದರೆ ಇವತ್ತವರೆಗೂ ನನ್ನ ತಂದೆ ಸಮಾಜದಲ್ಲಿ ನಿನ್ನ ಮಗ ಹಿಂಗೆ ಕೆಟ್ಟದ್ದು ಮಾಡ್ದಂತ ತಲೆ ತಗ್ಸಂತ ಒಂದು ಕೆಲಸ ಇವತ್ತು ನಾನು ಈ ವಯಸ್ಸವರೆಗೂ ಒಂದು ಕೆಲಸ ನಾನು ಮಾಡಿಲ್ಲ ಸರ್. ಸಂಘಟನೆಗಳಿಗೆ ಹೋಗಬೇಡಿ, ನಿಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾರೆ, ನಿಮಗೆ ಕೇಸ್ ಹಾಕ್ಬಿಡ್ತಾರೆ ನೋಡು ಭಯ ಹಾಕ್ಸ್ಬಿಡೋರು. ಯಾವುದೇ ಹೋರಾಟಗಳಾಗಿದೆ ಹತ್ತಿಕ್ಕಂಥ ಕೆಲಸನ ಯಾವುದೇ ಸರ್ಕಾರ ಬಂದು ಮಾಡ್ತಾನೆ ಇದೆ. ಪಕ್ಕದೇನೇ ಗೊತ್ತಿರಲ್ಲ ರಾಜ್ಯಾಧ್ಯಕ್ಷ ಅಂತ ಹಾಕೊಂಡಿದ್ದು, ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಂತ ಹಾಕೊಂತಾರೆ. ಬೆಳಗಾವಿಗೆ ಒಂದು ರೌಂಡ್ ಹೋಗಿರಲ್ಲ, ಯಾರೋ ಒಬ್ಬನ ಟಾರ್ಗೆಟ್ ಮಾಡಿ ಮಾತಾಡಿ ಅವನ ತೇಜಾವಧೆ ಮಾಡಿದಾಗೆ ನಾನು ಮಾತಾಡಿನಿ ಹೊರತು ವೈಯಕ್ತಿಕವಾಗಿ ಜಗದೀಶ್ಗೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಈ ದಿನದ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯುವ ಹೋರಾಟಗಾರ, ಸಾಮಾಜಿಕ ಜಾಲತಾಣದಲ್ಲಿ ವಿಭಿನ್ನವಾಗಿ ಸಮಾಜದ ಅಂಕು ಡೊಂಕುಗಳನ್ನ ಗುರುತಿಸಿ ಅವುಗಳ ವಿರುದ್ಧ ಧ್ವನಿ ಎತ್ತುತ್ತಾ ಸದಾ ಹೋರಾಟದ ಧ್ವನಿಯಾಗುವ ಗುರುರವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ನಮಸ್ಕಾರ ಸರ್. ಗುರು ಹೋಗಿ ಯಲಹಂಕ ಗುರು ಆಯ್ತು, ಈ ಒಂದು ಜರ್ನಿಯ ಬಗ್ಗೆ ನಿಮ್ಮ ಪರಿಚಯದ ಬಗ್ಗೆ ದಯಮಾಡಿ ಹೇಳ್ಬೋದಾ? ಸರ್, ನನ್ನ ಹೆಸರು ಗುರು ಪ್ರಸಾದ್ ವೈಕೆ. ಓಕೆ. ಮತ್ತು ಯಲಹಂಕ ಗುರು ಇರ್ಬೋದು. ಗುರು ಪ್ರಸಾದ್ ವೈಕೆ. ನಮ್ಮ ತಂದೆ ಕುಮಾರ್ ವೈಸಿ, ನಮ್ಮ ತಾಯಿ ಭಾಗ್ಯಮ್ಮ ಅವರು, ನನ್ನ ತಂಗಿ ಅಶ್ವಿನಿ, ನಮ್ಮ ಮನೆಯವರು ಶಶಿಕಲಾ. ಓಕೆ. ಮೂಲತಃ ನಾವು ಯಲಹಂಕದಲ್ಲಿ ಇರೋದು. ಯಲಹಂಕನೇ ಗ್ರಾಮ ಎಲ್ಲ ಯಲಹಂಕ 5 ತಲೆಮಾರು ನಮ್ಮ ಯಲಹಂಕ 5 ತಲೆಮಾರಿಂದ ನಮ್ಮ ಯಲಹಂಕದಲ್ಲಿ ತೋಟ ಮಾಡಿಕೊಂಡು ಬಂದಂಥ ನಾವು. ಮೂಲತಃ ತಿಗಳೂರು ಒನ್ನಿಕುಳ ಕ್ಷತ್ರಿಯ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಕರ್ಗ. ಆ ಕ್ಷತ್ರಿಯ ಕುಟುಂಬದಲ್ಲಿ ಬೆಳೆದಂಥ ಹುಡುಗ. ಇದು ನಮ್ಮ ತಂದೆಯವರು, ಅವರು ಕೂಡ ತೋಟ ಮಾಡೋರು, ಕಾರ್ಪೆಂಟ್ರ್ ಅವರು. ನಮ್ಮ ತಾತ ಅವರು ಬಂದ್ಬಿಟ್ಟು ಇದೇ ಬ್ರಿಟಿಷ್ ಗೌರ್ಮೆಂಟಲ್ಲಿ ಇದ್ದಾಗ ಡಬಲ್ ಸ್ಟಾರ್ ಆಗಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು ನಮ್ಮ ತಾತ ಅವರು. ಸೂಪರ್. ನಮ್ಮ ಮುತ್ತಾತ ಅವರು ಬಂದು ಮಿಲಿಟ್ರಿಯಲ್ಲಿ ಇದ್ದವರು. ಹೌದಾ? ಇದೇ ರೀತಿ ಈ ರೀತಿ ಬಂದವ್ರು ನಾವು. ಏನಂದ್ರೆ ನಮ್ಮ ಇದರಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲರೂ ತಮ್ಮ ಮನೆ ಬಿಟ್ಟು ಹೊರಕ್ಕೆ ಅಂದ್ರೆ ಸೋಷಿಯಲ್ ಸರ್ವಿಸ್, ಸಮಾಜಕ್ಕೆ ಯಾವುದೇ ಒಂದು ರೀತಿಯನ್ನು ಕೊಡುಗೆ ಕೊಟ್ಕೊಂಡ್ ಬಂದಂತ. ಸೂಪರ್ ಸರ್. ನಾನೇನ್ ಅನ್ಕೊಂಡಿದ್ದೆ ಗುರು ಅವರೇ, ತುಂಬಾ ಬಡತನದಲ್ಲಿ ಗುರು ಅವರು ಬೆಳೆದಂತವ್ರು ಆ ತರ ಇಲ್ಲ ಸರ್. ಸುಮ್ಮನೆ ಹೇಳ್ತಾರೆ ಕೆಲವು ವಿಡಿಯೋಗಳಲ್ಲಿ, ಆ ತರ ಇಲ್ಲ. ನಾವು ಸಮೃದ್ಧವಾಗಿ ಮನೆಯಲ್ಲಿ ಎಲ್ಲ ಚೆನ್ನಾಗಿ ಆರ್ಥಿಕವಾಗಿ ಇದು ಬಂದಂತವ್ರು. ಎಲ್ಲರೂ ರೈತ ಸರ್. 50 ವರ್ಷ 60 ವರ್ಷ ಎಲ್ಲ ರೈತರೇ, ಯಾರು ಏನು ಆಫೀಸರ್ಗಳು ಇದ್ದಿಲ್ಲ. ಅವಾಗ ತೋಟ ಮಾಡ್ಕೊಂಡಿದ್ದವ್ರು. ನಮ್ದು ಮೂಲ ಕಸಬು ಬಂದು ನಾವು ಕ್ಷತ್ರಿಯರಿಂದ ತೋಟ ಸೊಪ್ಪುಗಳು ಬೆಳೆಯುವಂತ ಕೆಲಸಗಳು ನಾವು ಮಾಡ್ತಾ ಇದ್ವು. ಆಮೇಲೆ ಈ ಹೂಗಳು ಬೆಳೆಯುವಂತ ಇದೆ ವೃತ್ತಿನೇ ನಮ್ಮ ಸಮಾಜಕ್ಕೆ ಇರೋದು. ಇದೇನೆ ಅವತ್ತಿನ ತಲೆಮಾರಿಂದ ನೆಡ್ಸ್ಕೊಂಡ್ ಬರ್ತಾ ಇರೋದು. ಆ ರೀತಿ ಮಾಡ್ಕೊಂಡ್ ಬಂದಂತೆ ನಾವು ಹಂಗೆ ಮಾಡ್ಕೊಂಡ್ ಬಂದ್ ಆಮೇಲೆ ಈ ಬೆಂಗಳೂರು ಬೆಳೀತಾ ಎಲ್ಲಾರು ವಿದ್ಯಾಭ್ಯಾಸದ ಕಡೆ ತಲೆ ಹಾಕಿದ್ದು. ಅದೇ ರೀತಿ ನಾವು ಓದ್ಕೊಂಬಂದಾಗ ನಾನು ಒಬ್ಬನೇ ಮಗ, ನಮ್ಮ ತಾಯಿಗೆ ಪ್ರೀತಿಯ ಮಗ ನಾನು. ನಮ್ಮ ತಂದೆಗೂ ಅಷ್ಟೇ ತುಂಬಾ ಪ್ರೀತಿ. ಮಗ ಅಂದ್ರೆ ಎಲ್ಲಿಲ್ಲ ಪ್ರೀತಿ ನಮ್ಮ ತಂದೆಗೂ. ಇವರು ಬೆಳೆಸ್ಕೊಂಡ್ ಬರ್ತಾ ನಾನು ಅದೇ ರೀತಿ ಬೆಳ್ಕೊಂಡ್ ಬರ್ತಾ ಇದ್ದೆ. ನನ್ನಲ್ಲಿ ಒಂದಿತ್ತು ಏನಂದ್ರೆ, ನಮ್ಮ ತಾತ ಮುತ್ತಾತ ಅವ್ರದೆಲ್ಲ ನಮ್ಮ ತಂದೆಯವ್ರು ಹೇಳೋರು, ನಿಮ್ಮ ತಾತ ಹಿಂಗಿರೋರ್ ಕಣೋ, ನಿಮ್ಮ ಮುತ್ತಾತ ಹಿಂಗಿರೋರ್ ಕಣೋ, ಈ ತರ ಗತ್ತಲ್ಲಿ ಬೆಳೆದಂತವ್ರು, ನೀನು ಏನು ಮಾಡ್ತಾ ಇಲ್ಲ, ಒಳ್ಳೇದ್ ಮಾಡು, ಕೆಟ್ಟದ್ ಮಾಡ್ಬೇಡ. ಅವ್ರು ನನ್ನ ತಂದೆ ಹೆಸರು ಉಳಿಸ್ಬೇಕು, ನೀನು ನಮ್ಮ ತಾತನ ಮುತ್ತಾತ ಹಿಂಗೆ ಇದ್ರು ಕಣ, ನೀನು ಈ ರೀತಿ ಒಂದು
ನೀನೇನೇ ನಿನ್ ಜೀವನದಲ್ಲಿ ಇದು ರೂಢಿಸ್ಕೊಬೇಕು ಅಂತ ಹೇಳ್ಕೊಂಬಂದಾಗ ಯಾರು ಹೇಳ್ತಾ ಇದ್ರು? ನಮ್ಮ ತಂದೆಯವ್ರು ಹೇಳೋದು. ತಂದೆಯವ್ರು ಹೇಳ್ತಾ ಇದ್ರು. ನಿಮ್ಮ ತಾತ ಹೆಂಗಿದೆ ಕಣ, ಜೀಪಲ್ಲಿ ಬರ್ಬೇಕಂದ್ರೆ ಈ ರೀತಿ ಇರೋರು ಗತ್ತಲ್ಲಿ 60 ವರ್ಷಕ್ಕೆ 60 ವರ್ಷವರೆಗೂ ನಿಮ್ಮ ಮುತ್ತಾತ ಈ ಪದಕಾಲ ಗೆದ್ಕೊಂಬಂದಿದ್ರು ಅಂತ ಹೇಳೋರು. ಆ ರೀತಿ ಮಾಡ್ಕೊಂಬಂದಾಗ ನನಗೂ ಒಂದು ಉತ್ತೇಜನ ಬಂತು. ನಮ್ಮ ತಾತ ಹಿಂಗಿರೋ ಮುತ್ತಾತ ಹಿಂಗಿರೋ ಹಂಗೆ ಈ ರೀತಿ ಓದ್ಕೊಂಡು ಮಾಡ್ಕೊಂಡ್ ಬರ್ಬೇಕಾದಾಗ ಹಂಗೆ ನಿಧಾನಕ್ಕೆ ಸೇರ್ಕೊಂತ ಎಲ್ಲೇ ಏನೇ ಸಮಸ್ಯೆ ಆದ್ರೂ ಪ್ರತಿಭಟಿಸೋದು ನನಗೆ ಚಿಕ್ಕ ಹುಡುಗನಿಂದ ಇತ್ತು. ಇವರೇ ದೊಡ್ಡವರು ಚಿಕ್ಕವರು ಅನ್ನೋದೇನಿಲ್ಲ, ಎಲ್ಲಿ ತಪ್ಪಿದೆಯೋ ಅಲ್ಲಿ ಎತ್ತಿಡಿಯೋಂಥ ಕೆಲಸ ನಾನು ಮಾಡ್ತಾ ಇದ್ದೆ. ಅದು ಸ್ಕೂಲಾಗ ಆಗಿರ್ಬೋದು, ಕಾಲೇಜಲ್ಲ ಆಗಿರ್ಬೋದು. ತಿರ್ಗಿ ಆಮೇಲೆ ಓದೋದ್ರಲ್ಲಿ ನೀವೇ ಅಂದಾಗ ನನಗೇನು ಅಂತ ಏನಿಲ್ಲ. 100ಕ್ಕೆ ಎಲ್ರೂ 100 ತೆಗಿಬೇಕು, 90 ತೆಗಿಬೇಕಂದ್ರೆ ನಾನು ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಸೀಮಿತ ಇದ್ದೆ. ತಿರ್ಗಿ ಆಮೇಲೆ ನೀವು ನಾನು ಹೋರಾಟಗಾರ ಅಂದಿದ ತಕ್ಷಣ ನಾನು ಸುಳ್ಳು ಹೇಳಬಾರ್ದು. ಏನು ನಾನು ಕನ್ನಡ ಆಗಿರ್ಬೋದು ಯಾವುದೇ ಆಗಲಿ ಏನನ್ನು ಪಂಡಿತ್ನೇನಲ್ಲ, ಆವ್ರೇಜ್ ಸ್ಟೂಡೆಂಟೇ ನಾನು. ಪಾಸ್ ಆಗೋಕ್ಕೆ ಎಷ್ಟು ಬೇಕೋ, ವರ್ಷ ಮುಂದಕ್ಕೆ ಹೋಗಕ್ಕೆ ಎಷ್ಟು ಬೇಕು ಅಷ್ಟಿಗೆ ಮಾತ್ರ ನಾನು ಇದು ಮಾಡ್ಕೊಂಡ್ಬಂದಿದ್ದೀನಿ, ನೆಡ್ಸ್ಕೊಂಡು ಬಂದಿದ್ದೀನಿ. ಕಾಲೇಜಲ್ಲೂ ಅಷ್ಟೇ, ಎಷ್ಟು ನಾನು ಪಾಸ್ ಆಗೋಕ್ಕೆ ಮುಂದಕ್ಕೆ ಏನು ಹೋಗ್ಬೇಕು, ಡಿಗ್ರಿಗೆ ಹೋಗ್ಬೇಕು ಅಷ್ಟಕ್ಕೆ ಮಾತ್ರನೇ ಅಂತ ಏನು ನಾನು ಓದೋದ್ರಲ್ಲಿ ಏನು ಸಾಧನೆ ಮಾಡಿಲ್ಲ. ಟಾಪರ್ ಏನಿಲ್ಲ, ನಾನು ಲಾಸ್ಟ್ ಬೆಂಚ್. ನಾನು ತಾತ ಮುತ್ತಾತ ಎಲ್ಲ ಸರ್ಕಾರಿ ಅಧಿಕಾರಿಗಳು, ತಾವು ಕೂಡ ಆ ದೃಷ್ಟಿಯಲ್ಲಿ ಹೋಗ್ಬೇಕು ಅನ್ನೋದು ಏನಾರು ಇತ್ತ? ನಿಮ್ ತಂದೆ ಏನ್ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ತಂದೆ ತೋಟ ಮಾಡೋರು, ಕಾರ್ಪೆಂಟ್ರು, ಈ ರೀತಿ ಮಾಡ್ಕೊಂಡ್ ಬಂದವ್ರೆ. ನಮ್ಮ ತಾತ ಎಲ್ಲ ಚೆನ್ನಾಗಿ ಓದಿ ಇದ್ ಮಾಡಿ ಮಾಡ್ಕೊಂಡ್ ಬಂದಿದ್ದಾರೆ. ತಂದೆಯ ಒಂದು ಇನ್ಸ್ಪಿರೇಷನ್, ತಂದೆ ಇನ್ಸ್ಪಿರೇಷನ್ ಅಂದ್ರೆ ಇವತ್ತು ಅವರು ಓದಿಲ್ದಿರ್ಬೋದು, ನನ್ನನ್ನು ಓದಿಸೋದು ನಮ್ಮ ತಂದೆ. ನೀನು ಓದು ಮಾಡು, ಯಾವತ್ತು ನಮ್ಮ ತಂದೆ ನೀನ್ ಏನ್ ಬೇಕೋ ಮಾಡು, ನೀನ್ ಏನು ಓದ್ತಾ ಇದ್ದೆ ಅಂತ ಕೇಳಿದೆ, ಚೆನ್ನಾಗಿ ಓದು ಮಾಡು, ನೀನ್ ಏನೋ ಒಂದ್ ಮಾಡು. ಅದು ನಮ್ಮ ತಾತ ಹೇಳಿದ್ರು. ಡಿಪಾರ್ಟ್ಮೆಂಟ್ ಇದೆ ನಮ್ಮ ತಾತ. ಅವರು ನನಗೆ ಸಂಜೆ ಕೈ ಹಿಡ್ಕೊಂಡು ಪ್ರತಿಯೊಂದು ಕರ್ಕೊಂಡು ಹೋಗಿ ಬರ್ತಾರೆ ನಮ್ಮ ತಾತ ಚಿಕ್ಕ ವಯಸ್ಸಲ್ಲಿ. ನಮ್ಮ ತಂದೆಗೆ ಹೇಳೋರಂತೆ, ಲೇ ಇವನ ಏನು ಮುಟ್ಬೇಡ ಕಣ, ಇವ್ನ ಏನು ಹೇಳಕ್ ಹೋಗ್ಬೇಡ, ನೀನ್ ಏನು ಹೇಳಕ್ ಹೋಗ್ಬೇಡ, ಇವ್ನು ಇವತ್ತಲ್ಲ ನಾಳೆ 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋಂಥವು ಮನುಷ್ಯ ಆಗ್ತಾನೆ, ಒಳ್ಳೆ ವ್ಯಕ್ತಿ ಆಗ್ತಾನೆ. ನೀವ್ ಯಾವ್ದೇ ಕಾರಣಕ್ಕೆ ಇವ್ನಿಗೇನು ಅಡೆತಡೆ ಹಾಕ್ಬಾರ್ರಿ, ಇವನ್ ಜೀವನದಲ್ಲಿ ಏನೇ ಒಂದ್ 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋಂಥದ್ದು ಹಾಗೆ ಆಗ್ತಾನೆ ಅಂದ್ಬಿಟ್ಟು ಅವತ್ತು ನಮ್ಮ ತಾತ ಹೇಳಿದ್ರು. ಅದೇ ರೀತಿ ನಮ್ಮ ತಂದೆ ನಾನು ಇವತ್ತವರೆಗೂ ನಾನು ಏನೇ ಕೆಲಸ ಮಾಡೋದು ಒಂದಕ್ಕೂ ನೀನ್ ಮಾಡ್ಬೇಡಪ್ಪ ಅಂತ ಹೇಳಿಲ್ಲ. ಎಲ್ಲ ಮಗನಿಂದ ಅದನ್ನ ಬಾಚ್ಕೊಂಬ, ಇದನ್ನ ಬಾಚ್ಕೊಂಬ, ದುಡ್ಡು ಮಾಡ್ಕೊಂಬ, ಇನ್ನೊಂದು ಮಾಡು, ನನ್ನ ಹಂಗಿದ್ ಮಾಡು ಅಂತ ಹೇಳಿದ್ರು ನಮ್ಮ ತಂದೆ. ಇವತ್ತು ನನಗೆ ನೀನ್ ನನ್ಗೆ ಇದು ಮಾಡು ಅದು ಮಾಡು ಅಂತ ಇವತ್ತು ಹೇಳಿಲ್ಲ ಸರ್. ನಾನು ಅಷ್ಟು ಸಾಕಾರ ಕೊಟ್ಕೊಂಬಂದ. ನಮ್ಮ ತಾಯಿನೂ ಅಷ್ಟೇ, ನನ್ನಿಂದ ಏನೂ ಬಯಸಿಲ್ಲ ನಮ್ಮ ತಾಯಿ. ನೀನು ಒಳ್ಳೇದೇ ಬಯಸಿದ್ರು. ನಾನು ನಿನ್ಗೆ ಎತ್ತಿದ್ದೀನಿ, ನೀನೊಂದು 4 ಜನಕ್ಕೆ ಸಹಾಯ ಮಾಡೋ ಹೊರತು ಯಾರ್ದು ದುಡ್ಡು ಬೇಡ ಕಣ, ಮೋಸದ ದುಡ್ಡು, ಯಾರಿಗೂ ಮೋಸ ಮಾಡಬೇಡ, ಇರೋಷ್ಟು 4 ಜನಕ್ಕೆ ಸಹಾಯ ಮಾಡು ಅಂತ ಹೇಳಿದ್ರು. ಅದೇ ರೀತಿ ಸರ್ ಅದೇ ಶಾಲೆಯಿಂದನೂ ನಾನು ಮಾಡ್ಕೊಂಡೇ ಬರ್ತಾ ಇದ್ದೆ. ಕೆಲವು ಇದರಲ್ಲಿ ಸ್ವಲ್ಪ ಇದು ಹೇಳಬೇಕೋ ಹೇಳ್ಬಾರ್ದಾಗ ಗೊತ್ತಿಲ್ಲ ನನಗೆ. ಈಗ ರಾಜ್ಯ ಜನತೆಗೆ ಇವತ್ತು ನಾನು ನಮ್ಮೂರಲ್ಲಿ ಇರೋದಾಗ ನಮಗೆಲ್ಲ ಗೊತ್ತಿರುತ್ತೆ. ರಾಜ್ಯ ಜನತೆಗೆ ನಾನು ಹೇಳಬಾರ್ದು, ತುಂಬ ನಾನು ನೋವು ತಿಂದಿದ್ದೀನಿ, ಹೆಂಗೆ ಇದಕ್ಕೆಲ್ಲ ಬಂದೆ, ಮನಸ್ಸು ಗಟ್ಟಿ ಆಯ್ತು ಅನ್ನೋದ್ರೆ ಕೆಲವು ಜಾಗದಲ್ಲಿ ಏನಾಯ್ತಂದ್ರೆ ನಾನು ಬೆಳೀತಾ ಸ್ವಲ್ಪ ನಮ್ಮ ತಂದೆ ಅವ್ರೇನೇ ಮಾಡಿ ನಮ್ಮ ತಂದೆನೇ ನನ್ನ ತಂದೆನೇ ಕಿಂಗು ಖಂಡಿತ. ಆದ್ರೆ ಏನಾಯ್ತಂದ್ರೆ ಸ್ವಲ್ಪ ನಮ್ಮ ತಂದೆ ಈಗಿನ ಕಾಲದಲ್ಲಿ ಕುಡಿಯೋದೆಲ್ಲ ಪ್ಯಾಷನ್ ಸರ್. ಹೌದು, ಇವತ್ತು ನೀವ್ ಏನೇ ಕುಡಿಲಿ, ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದು 25 ವರ್ಷ ಹಿಂದ್ಗಡೆ ಅದು ಮಾತು ಸರ್. ಕುಡಿತಾನಂದ್ರೆ ಜನ ನೋಡೋ ರೀತಿನೇ ಬೇರೆ ಇತ್ತು. ಖಂಡಿತ ನಮ್ಮ ಅಪ್ಪ ಕುಡಿತಾ ಇದ್ದಿದ್ದು ಅವ್ರ ದುಡ್ಡಲ್ಲೇನೆ, ಬೇರೆ ದುಡ್ಡಲ್ಲೇನು ಕುಡಿತಾ ಇದ್ದಿಲ್ಲ. ಏನಾಗುತ್ತೆ ಅಂದ್ರೆ ಕೆಲವರು ತಾವು ಕಿಲಾಡಿ ಎಣ್ಸ್ಕೊಳಕ್ಕೆ, ಅಕ್ಕಪಕ್ಕದವ್ರು ತಮ್ಮ ತೂತ್ನ ತಾವು ಮುಚ್ಕೊಳಕ್ಕೆ ಏನ್ ಮಾಡೋರು, ನಮ್ಮ ತಂದೆ ಸ್ವಲ್ಪ ಕುಡಿಯೋರು. ಓಪನ್ ಆಗಿ ಹೇಳ್ತೇನೆ, ಇವತ್ತು ಎಲ್ಲೋ ನಿರ್ದೇಶನ ಇದೆಲ್ಲೂ ಹೇಳಿಲ್ಲ ನಾನು. ಕುಡಿತಾರ, ಅದಕ್ಕೆ ಏನ್ ಮಾಡೋರು, ಸ್ವಲ್ಪ ಜಾಸ್ತಿ ಕುಡಿಯೋರು. ಕುಡಿದ ತಕ್ಷಣ ಏನ್ ಮಾಡೋರು ಅಂದ್ರೆ ಇವ್ರ ತೂತುಗಳು ಮುಚ್ಕೊಳಕ್ಕೆ ಹಿಂಗ್ ಕುಡಿತಾನೆ. ಇವ್ರು ಮಗ ದೂರವರು, ತುಂಬಾ ದೂರವರು, ಅವ್ರ ಮಗನ ಇವ್ರ ಮಗನ ಹಿಂಗೆ ಇವ್ರದ್ದು ಊರ್ ಬಾಗ್ಲಾಗಿರುತ್ತೆ. ಅದ್ರ ನಾನು ಹೇಳ್ತೀನಿ ಏನಂದ್ರೆ, ಯಾರೇ ಆಗಿಲ್ಲ ಸರ್, ತಂದೆ ಕುಡ್ದಿರ್ಬೋದು, ತಂದೆ ಕುಡ್ದ ಮಟ್ಟಿಗೆ ಇಡೀ ಕುಟುಂಬನೇ ದೂರ ಅಂತ ಕೆಲ್ಸನ ಯಾರೂ ಮಾಡಬಾರ್ದು. ಅಕ್ಕಪಕ್ಕ ಜನಗಳು ಸಹಕಾರ ಕೊಡ್ಬೇಕು. ಇವತ್ತು ಪ್ಯಾಷನ್ ಆಗಿದೆ ಕುಡಿಯೋದು. ಅವತ್ತೇನ್ ಗೊತ್ತಾ, ಕುಡಿದ್ಬಿಟ್ರೆ ಏನ್ ಮಹಾ ಅಪರಾಧ. ಒಂದು ಕಾರ್ಯಕ್ರಮ ಕರಿಬೇಕಂದ್ರೆ 100 ಸರಿ ಯೋಚನೆ ಮಾಡೋದು, ಮನೆಗೆ ಬರ್ಬೇಕಂದ್ರೆ 100 ಸರಿ ಯೋಚನೆ ಮಾಡೋದು, ಲೆವೆಲ್ ಮಾಡೋದು, ಇವು ಮಾಡೋದು. ಇವತ್ತು ನಾನು ಕಾರ್ಯಕ್ರಮಗಳಿಗೆ ಹೋಗ್ಬೇಕಂದ್ರೆ ಯಾವ್ದಕ್ಕೆ ಹೋಗ್ಲಿ ಕಾರ್ಯಕ್ರಮ ಅಂದ್ರೆ ಅಷ್ಟು ಬರ್ತಿದ್ದೆ ನಮ್ಮ ಮನೆಗೆ. ನನ್ನ ಕರೀತಾ ಇರೋದು, ನಮ್ಮ ಮನೆಗೆ ಬರ್ತಾರೆ ನಗನ ಪತ್ರೆ ವಾಟ್ಸಪ್ ಅಲ್ಲಿ ಬರೋದಕ್ಕೆ ಹೋಗಿ ಪುಡ್ಸತ್ತಿಲ್ಲ ನಮ್ಗೆ. ಅವಾಗ ಇಷ್ಟು ಹೇಳ್ಸೋದು, ಇವನ್ ಮಗನ ಇವ್ನ್ ನೋಡ್ಬಿಡ್ತೀವಿ ನಾವೇನ್ ಮಾಡ್ತಾನ ಇವನ್ ಮಗನ ಅನ್ನೋರು. ಇವತ್ತು ಹೇಳ್ದವರು ಮನೆಗಳಾಗಲ್ಲ, ದೇವ್ರು ಏನ್ ಮಾಡ್ಬೇಕು ಅದು ಮಾಡಿದಾನೆ. ನಾನು ನಂಬಿದ್ದು
ಭುವನೇಶ್ವರಿ ತಾಯಿ ನನ್ನ ಕೈ ಬಿಟ್ಟಿಲ್ಲ, ನನ್ನ ಕಾಪಾಡ್ಕೊಂಡು ಬಂತು. ಆದರೆ ನಾನು ಹೇಳೋದಷ್ಟೇ, ಯಾರೋ ಒಬ್ಬ ತಂದೆ ಕುಡಿತಾನೆ ಮಾಡ್ತಾನೆ ಅಂದ ತಕ್ಷಣ ಅವ್ರ ಮಕ್ಕಳನ್ನ ಕೇವಲಾಗಿ ನೋಡೋದು ತಪ್ಪು. ಎಲ್ಲರಿಗೂ ವೈಯಕ್ತಿಕವಾಗಿ ಜೀವನ ಮಾಡೋ ಅಧಿಕಾರ ಎಲ್ಲರಿಗೂ ಇರುತ್ತೆ. ಒಬ್ಬನ ತೇಜೋವಧೆ ಮಾಡೋದನ್ನ ಯಾರು ಮಾಡೋಕ್ಕೆ ಹೋಗ್ಬಾರ್ದು. ನನಗೆ ನನ್ನಂಥ ಸಾವಿರಾರು ಮನೆ ಇದೆ ಸರ್, ಯಾರು ಕುಡಿಯಲ್ಲ. ಹೌದು, ಆಯ್ತಾ? ಅವ್ರಿಗೆ ನೋವಾಗಿರುತ್ತೆ. ಈ ವಿಡಿಯೋ ನೋಡಿದ್ರೆ ಕೆಲವರು ನೋವು ಗೊತ್ತಾಗಿರುತ್ತೆ. ತಂದೆ ಮಾಡಿದ ತಕ್ಷಣ ಅದಕ್ಕೆ ಮಗನಿಗೆ ಇದು ಮಾಡೋದು ತಪ್ಪಾಗುತ್ತೆ, ಮನೆಗಳವ್ರಿಗೆ ದೂರೋದು ತಪ್ಪಾಗುತ್ತೆ. ಅವತ್ತು ಯಾರು ಅವಮಾನ ಮಾಡೋದಲ್ಲ ಅವ್ರಿಗೆ ತಕ್ಕ ಪಾಠ ಕೊಟ್ಟಿದ್ದೀನಿ, ಇನ್ನು ಮುಂದಕ್ಕೂ ಕೊಡ್ತೀನಿ. ಆದರೆ ನಾನು ಇವತ್ತು ಹಿಂಗಿದ್ದೀನಿ ಅಂದ್ಬಿಟ್ಟು ಅವನ್ನ ದೂರಕ್ಕೆ ಹೋಗಲ್ಲ. ಅವತ್ತು ನನ್ನ ಪರಿಸ್ಥಿತಿ ಹೆಂಗಿತ್ತು, ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಅದನ್ನು ಬಳಸ್ಕೊಂಡು ಹೂವು ಮಾತುಗಳು ಮಾತಾಡಿದ್ರು, ಮನೆ ಬಂದಂಗೆ ಮಾತಾಡೋದು. ಅವ್ನ ಮಗನ ಜೊತೆ ಸೇರ್ಬಾರ್ದು. ಕುಟುಂಬಕ್ಕೆ ನನ್ನ ಮನೆಗೆ ನಾನು ಅವ್ರಪ್ಪ ಕುಡಿತಾನೆ ಅವ್ನ ಜೊತೆ ಸೇರ್ಬಾರ್ದು ಅಂತ ಹೇಳ್ತಾರೆ ಹುಡುಗರು. ನಾನು ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ ಸೇರ್ಬಾರ್ದು, ಅವ್ರಪ್ಪ ಕುಡಿತಾನೆ ಅಂತ ಹೇಳಿ ಜೊತೆಗೆ ಸೇರ್ಬಾರ್ದೆ. ಇವತ್ತು ಅದೇ ಚಾಲೆಂಜ್ ಆಗಿದೆ ಸರ್. ಸಿಗರೇಟ್ ಮುಟ್ಬಾರ್ದು, ಎಣ್ಣೆ ಮುಟ್ಬಾರ್ದು, ಜೂಜ್ ಆಡಬಾರ್ದು, ಹೆಂಗಸ ಸವಾಸ ಮಾಡಬಾರ್ದು. ಇದು ನಾನು ಕಳ್ತಿದ್ದು ಆ ದುಷ್ಮಣ್ಣಗಳಿಂದನೇ. ಇವತ್ತು ನನಗೆ ಹೇಳಿದ ಅದೇ ಮಕ್ಕಳು ಅವ್ರ ದೇವ್ರು ನೋಡ್ಸಿದ್ದಾನೆ. ಆಯ್ತಾ? ಯಾರಿಗೆ ಹೇಳಿ ಬೆಳೆಯೋ ಹುಡುಗರಲ್ಲಿ ಮನ್ಸಿಗೆ ನೋವಾಗಂಗೆ ಯಾರೂ ಮಾತಾಡಬಾರ್ದು. ಖಂಡಿತ. ಅವತ್ತು ಮಾತಾಡಿದ್ಕೆ ಇವತ್ತು ನಾನು ಬಂದು ಇಲ್ಲಿ ಕುಂತಿದ್ದೀನಿ. ಖಂಡಿತ. ಅವತ್ತು ನನ್ನ ತೇಜವಧೆ ಮಾಡಿದ್ರು, ನನ್ನ ಹೇಳ್ಸಿದ್ರು, ಇವಣ ಅಂದ್ರು. ಇವತ್ತು ನಾನು ಏನನ್ನು ತಲೆ ಕೆಡ್ಸ್ಕೊಂಡಿಲ್ಲ. ಭುವನೇಶ್ವರ್ ನೆನೆಸ್ಕೊಂಡು ನನ್ನ ತಾಯಿ ತಂದೆ ಆಶೀರ್ವಾದ. ಇವತ್ತು ನಾನು ಏನಾದ್ರು ನಮ್ಮ ತಂದೆ ತಾಯಿ ಆಶೀರ್ವಾದ, ನನ್ನ ತಂಗಿ ಸಹಕಾರ, ನಮ್ಮ ಮನೆಯವ್ರ ಸಹಕಾರ, ನಾನು ಏನೇನೋ ಮಾಡ್ತಾ ಇದ್ದೀನಿ. ನೀವು ಅವತ್ತು ನನ್ನ ಕುಗ್ಸಿದ್ರು, ನಾನು ಕುಗ್ಗಿಲ್ಲ. ನಾನು ಏನಾರ ಮಾಡಿ ಯಾರು ನನಗೆ ನಮ್ಮ ಮನೆಗೆ ತೇಜವಧೆ ಮಾಡಿದ್ರು, ನನ್ನನ್ನು ತೇಜವಧೆ ಮಾಡಿದ್ರು, ಅವ್ರ ಮುಂದೆ ಮೆಟ್ಟಿ ನಿಲ್ಲಬೇಕು ಅಂದ್ಬಿಟ್ಟು ಇವತ್ತವರೆಗೂ ನಾನು ನಿಂತ್ಕೊಂಡು ಬರ್ತಾನೆ ಇದ್ದೀನಿ. ಇವತ್ತು ಅವ್ರಿಗೆ ಗೊತ್ತಿದೆ. ಇವತ್ತು ನಾವು ತಂದಿದ್ದು ಈ ಮಾತು ಅಂದ್ಬಿಟ್ರೆ ಅವನ ಜೊತೆ ಸೇರ್ಬೇಡಿ ಅಂತ ಹೇಳಿದ್ರೆ ಇವತ್ತು ನಾನು ಏನು ಕೆಟ್ಟದ್ದು ಯಾರಿಗೂ ಏನು ಬಯಸಿಲ್ಲ ಸರ್, ಒಳ್ಳೇದೇ ಬಯಸಿದ್ದೀನಿ. ಇವತ್ತು ಆ ಮಾತು ಮಾತಾಡೋರು ಇವತ್ತು ನಾನು ನೋಡಿದಾಗಲ್ಲ ನನಗೆ ಅನಿಸುತ್ತೆ, ಅವತ್ತು ಅವರೆಲ್ಲ ಆ ಮಾತು ಅಂದಿದ್ದಕ್ಕೆ ನಾನು ಈ ವೇದಿಕೆ ಮೇಲೆ ಬಂದು ಇಲ್ಲಿ ಕುಂತ್ಕೊಂಡಿದ್ದೀನಿ. ಅವತ್ತು ಅವರೆಲ್ಲ ನನಗೆ ಆ ಮಾತು ಅಂದಿಲ್ಲ ಅಂದರೆ ನಾನು ಎಲ್ಲೋ ಎಲ್ಲ ಸಾಮಾನ್ಯ ಥರ ಇದ್ಬಿಟ್ಟು ಬೆಳಗ್ಗೆ ಬಾಕ್ಸ್ ಕಟ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್. ಅಂದರೆ ಈಗ ಇಲ್ಲಿ ಇನ್ನೊಂದು ಗಮನಿಸ್ಬೇಕು ಸರ್, ತಾವು ಎಲ್ಲರ ಒಂದು ಹೀಯಾಳಿಸುವ ಮಾತುಗಳನ್ನ ಚಾಲೆಂಜಿಂಗ್ ಆಗಿ ಚಿಕ್ಕಂದ್ರಿಂದನೇ ಆ ನೋವನ್ನು ಅನುಭವಿಸಿ ತಾವು ಏನಾರು ಸಾಧಿಸ್ಬೇಕು, ನಾನು ಇದನ್ನ ಬದಲಾಯಿಸ್ಬೇಕು ನನ್ನ ಕುಟುಂಬಕ್ಕೆ ಬಂದಿರ್ತಕ್ಕಂಥ ಈ ಒಂದು ಸಮಸ್ಯೆಗಳನ್ನ, ಈ ಮಾತುಗಳನ್ನ ಅಂತ ತಾವು ಒಳ್ಳೆ ತೀರ್ಮಾನಗಳನ್ನ ಮಾಡಿದ್ರಿ. ಯಾರೋ ಕುಡ್ದಿದ್ದೇನಿಲ್ಲ. ಇವತ್ತು ನನ್ನ ಸ್ನೇಹಿತರು ಕುಡಿತಾರೆ. ನಮ್ಮ ತಂದೆ ಕುಡ್ದಿರ್ಬೋದು, ಅದು ಕುಡಿತಾನೆ ಅಂದ್ಬಿಟ್ಟು ನಮ್ಮ ತಂದೆಗಿಂತ ಕುಡಿತಾನೆ ಅಂದ್ಬಿಟ್ಟು ಅವನ ಮಗನಿಗೆ ಎಷ್ಟು ನೋವು ಸಮಾಜದಲ್ಲಿ ಕೊಟ್ಟಿದೆ ಅನ್ನೋದು ತಮ್ಗೆ ಗೊತ್ತಿಲ್ಲ. ಬರೀ ಆ ಕುಡಿಯೋ ವಿಚಾರದಲ್ಲಿ ಅವ್ರ ಮನೆಗಳವ್ರಿಗೆ ಕೊಡ್ತಾರ, ಸಮಾಜ ಕೊಡುವಂತ ಗೌರವ ಇದೆಯಲ್ಲ ಅದು ಅಲ್ಲಿ ಅನುಭವಿಸಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನಾನು ಅನುಭವಿಸಿದೀನಿ. ನಮ್ಮ ತಂದೆ ಕುಡ್ದಿರ್ಬಾರ್ದು, ಅವ್ರ ದುಡ್ಡಲ್ಲಿ ಅವ್ರು ಕುಡ್ದವ್ರೆ, ಮಜಾ ಮಾಡವ್ರೆ. ಆದ್ರೆ ಕುಡಿತಾನ ಅನ್ನೋದು ಪದ ಇಟ್ಕೊಂಡು ನಮ್ಮನ್ನ ಡಿಗ್ರೇಡ್ ಮಾಡಕ್ ಬರ್ತಾರಲ್ಲ, ಇವರು ಕುಡಿತಾರೆ. ಅದೆಲ್ಲ ಕಮ್ಮಿ ಕುಡಿಯೋನ್ ಜಾಸ್ತಿ ಕುಡಿಯೋಣ ಆ ಥರ. ಇವ್ರು ತೂತ್ ಮುಚ್ಕೊಳಕ್ಕೆ ಈ ತರ ಇದು ಮಾಡ್ತಾರೆ. ಅವ್ರಿಗೆ ಅವ್ರ ಮಕ್ಕಳಿಗೆ ಇವ್ರು ನೋಡೋ ರೀತಿಗಳಿರುತ್ತಲ್ಲ, ಸಮಾಜ ಕುಡಿಯೋನ್ ಮಗನ ಸಮಾಜ ನೋಡುತ್ತಲ್ಲ ರೀತಿ, ಅದೇ ನಾನು ಇಲ್ಲಿ ಎತ್ಕೊಂಬಂದು ಇಳಿದ್ದು ಇಲ್ಲಿ ನಿಲ್ಸಿದ್ದೆ ಅಂದ್ರೆ ಅವತ್ತು ನಾನು ತಿಳ್ಕೊಂಡೆ, ಓ ಕುಡಿದ್ರೆ ಸಮಾಜ ಈ ತರ ಗೌರವ ಕೊಡುತ್ತೆ, ಕುಡಿದ್ ಬಿಟ್ರೆ ಈ ತರ ಸಮಾಜ ಇದು ಮಾಡುತ್ತೆ, ಸಿಗರೇಟ್ ಕುಡಿದ್ರೆ ಸಮಾಜ ನಮ್ಮನ್ನ ಈ ರೀತಿ ತಗೊಂತಾರೆ ಅಂತ ಅವರು ನಮ್ಗೆ ಹೇಳ್ಕೊಟ್ಬಿಟ್ಟು ಇವತ್ತು ಅವ್ರ ಮಕ್ಳಿಗೆ ಆದಿ ತಪ್ಪಿಟ್ಟವ್ರೆ. ನಾನು ಅವ್ರು ಹೇಳಿದ್ ನೋಡಿ, ಓ ಹಿಂಗಿರ್ಬೇಕೇನೋ, ಒಳ್ಳೆ ಬಟ್ಟೆ ಹಾಕ್ಬೇಕೇನೋ, ಗತ್ತಾಗಿರ್ಬೇಕಂದ್ಬಿಟ್ಟು ಅವರು ನನ್ನ ಮೇಲೆ ದೂಷಣೆ ಮಾಡ್ಬೇಕಾದಾಗ ನಾನು ಹಿಂಗಿರ್ಬೇಕು ಅನ್ಕೊಂಬಂದೆ. ನನಗೆ ಅವರಿಂದ ನಾನು ಪಾಠ ಕಲ್ತ್ಬಿಟ್ಟು ಅವ್ರ ಮಕ್ಳು ಇವಾಗ ಎಕ್ಕುಟ್ಟೋಗ್ಬಿಟ್ಟು ನೋಡಿ ಹೆಂಗಿದೆ. ಆದರೆ ಯಾರೇ ಆಗಲಿ ಸರ್, ಯಾರೇ ಈಗಿರಲಿ, ನನಗೆ ನಮ್ಮ ತಂದೆ ಹೆಂಗಿರೋ ನಮ್ಮ ತಂದೆನೇ. ಆದರೆ ಅದನ್ನ ಸರಿಪಡಿಸ್ಬೇಕು, ತಂದೆನ ಸರಿಪಡಿಸೇ ಬರಲ್ಲ. ಅದರಿಂದ ಇಮೇಜ್ನ ಡ್ಯಾಮೇಜ್ ಮಾಡೋಂಥ ಕೆಲಸನ ಸಮಾಜದಲ್ಲಿ ಯಾರೂ ಮಾಡೋಕೆ ಹೋಗ್ಬೇಡಿ. ಎಲ್ಲರಿಗೂ ದೇವರೊಂದು ಏನೋ ಕೊಟ್ಟಿರ್ತಾನೆ. ನನ್ನ ತಂದೆ ಕುಡ್ದಾದ ತಕ್ಷಣ ನಮ್ಮ ತಂದೆಗೆ ನಾನು ನಿಂತ್ಕೊಂಡಿದ್ದೀನಿ. ಇವತ್ತು ನಮ್ಮ ತಂದೆ ನಾನು ಬೆಳಿಬೇಕಾದಾಗ ನಮ್ಮ ತಂದೆ ಹಿಂಗೆ ಮಾಡಿದ್ರೆ ನಾನು ದ್ವೇಷಿಸಿದ್ರು. ಆದರೆ ಇವತ್ತವರೆಗೂ ನನ್ನ ತಂದೆ ಸಮಾಜದಲ್ಲಿ ನಿನ್ನ ಮಗ ಹಿಂಗೆ ಕೆಟ್ಟದ್ದು ಮಾಡ್ದ ಅಂತ ತಲೆ ತಗ್ಸೋಂಥ ಒಂದು ಕೆಲಸ ಇವತ್ತು ನಾನು ಈ ವಯಸ್ಸುವರೆಗೂ ಒಂದು ಕೆಲಸ ನಾನು ಮಾಡಿಲ್ಲ ಸರ್. ನಮ್ಮ ತಂದೆ ತಾಯಿ ಏನೋ 4 ಜನ ಹಿಂಗನೋ ನೀ ಹಿಂಗೆ ಮಾಡ್ದಂತೆ ಅಂದ್ಬಿಟ್ಟು ನಮ್ಮ ತಂದೆ ಇವತ್ತವರೆಗೂ ನನಗೆ ಬಂದು ಹೇಳಿಲ್ಲ. ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ತಂದೆ ಹೋದಾಗ ಹೇಳ್ತಾರೆ, ನಿನ್ನ ಮಗನ ಬಿಡಪ್ಪ ಒಳ್ಳೆ ಹುಡುಗ,
ಆಮೇಲೆ ಟಿವಿನಲ್ಲಿ ಬಂದಾಗ ನಮ್ಮಪ್ಪ ಮನೆಯಲ್ಲಿ ಕುಂತ್ಕೊಂಡು ನೋಡ್ತಾರೆ, ಇಲ್ಲ ಹೋರಾಟಗಳು ಹೋಗ್ಲಿ ಎಲ್ಲೇ ಮಾಡಿದಾಗ ನಮ್ಮಪ್ಪ ಟಿವಿ ನೋಡ್ತಾರೆ, ಸಾಥ್ ಕಾಯ್ತ್ಕೊಂಡು ಅಂದ್ಬಿಟ್ಟು. ಆ ರೀತಿ ನಮ್ಮ ತಂದೆಗೆ ಖುಷಿ ಕೊಟ್ಟಿದ್ದೀನಿ ಹೊರ್ತನು ನಮ್ಮ ತಂದೆ ಹಂಗೆ ಮಾಡೋಣ, ನಮ್ಮ ತಂದೆಗೆ ನನ್ನಿಂದ ನಮ್ಮ ತಂದೆಗೆ ಗೌರವ ಕೊಟ್ಟಿದ್ದೀನಿ ಹೊರ್ತನು, ಗೌರವ ಕೊಡ್ಸಿದ್ದೀನಿ ಹೊರತು ಸಮಾಜದಲ್ಲಿ ಯಾವತ್ತೂ ನಮ್ಮ ತಂದೆ ತಲೆ ತಗ್ಸೋಂಥ ಕೆಲಸನ ನಾನು ಮುಂದಕ್ಕೂ ಮಾಡಲ್ಲ, ಇವತ್ತಿಗೂ ಮಾಡಿಲ್ಲ ಸರ್. ಒಟ್ಟಾರೆ ಎಷ್ಟು ವರ್ಷಗಳಾಯ್ತು ಸರ್ ತಾವು ಹೋರಾಟದ ಒಂದು ಬದುಕಿಗೆ ಬಂದು? ಅಂದ್ರೆ ಕಾಲೇಜ್ ದಿನಗಳಲ್ಲಿ ಸಾಮಾನ್ಯವಾಗಿ ಹೋಗ್ತಾ ಇದ್ರಿ, ಆದ್ರೂ ಕೂಡ ಕನ್ನಡ ಹೋರಾಟಗಳಿಗೆ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ ಯಾವಾಗ್ಲಿಂದ ಶುರು ಆಯ್ತು ತಮ್ಮ ಹೋರಾಟದ ಬದುಕು? ನಾನು ಸುಮಾರು 2008-09 ತುಂಬಾ ದಾಸಿಯರಲ್ಲಿ ನಡ್ಕೊಳಕ್ಕೆ ಶುರು ಮಾಡಿದೆ ಹೋರಾಟಗಳಲ್ಲಿ. ಅವತ್ತು ನಾನು ಹೋರಾಟ ಮಾಡಬೇಕಾದಾಗ, ಅವತ್ತು ನಾನು ಒಂದು ಸಂಘಟನೆಯಲ್ಲಿ ಸೇರಿದಾಗ, ನಾನು ಸಂಘಟನೆ ಸಂಘಟನೆ ಅಂದರೆ ನಮಗೆ ನೀವು ಅನ್ಕೊಂಡಾಗ ಅಷ್ಟು ನಮಗೆ ಕಾನೂನಾತ್ಮಕ ನಮ್ಗೇನು ಗೊತ್ತಿದ್ದಿಲ್ಲ. ಅವತ್ತು ಏನಾಗಿತ್ತು ಅಂದರೆ ನಾವು 2008-09 ನಾವೊಂದು ಸಂಘಟನೆ ಸೇರ್ತೀವಿ ಅಂದರೆ ಸ್ನೇಹಿತರೆಲ್ಲ ಬರೋಕ್ಕೆ ಭಯ ಬೀಳೋರು, ಮನೆಯವರು ಭಯ ಇಕ್ಸ್ಬಿಡೋರು. ನಾನೇನೋ ಒಂದು ಸಂಘಟನೆ ಮಾಡಬೇಕಂದಾಗ ಯಾರೋ ಒಬ್ಬರು ದೊಡ್ಡವರು ಏನು ಮಾಡೋದು, ಈ ಸಂಘಟನೆಗಳಿಗೆ ಹೋಗಬೇಡಿ, ನಿಮ್ಮನ್ನ ಜೈಲಿಗೆ ಹಾಕ್ಬಿಡ್ತಾರೆ, ನಿಮಗೆ ಕೇಸ್ ಹಾಕ್ಬಿಡ್ತಾರೆ ನೋಡು ಭಯ ಇಕ್ಸ್ಬಿಡೋರು. ಹುಡುಗರು ಅವತ್ತು ಸಂಘಟನೆ ನಮಗೆ ಕಾನೂನು ಗೊತ್ತಿಲ್ಲ, ಸ್ಟೇಷನ್ ಅನ್ನೋದು ಗೊತ್ತಿರಲ್ಲ, ಯಾಕಂದ್ರೆ ನಾವು ಆ ಇದಕ್ಕಿನ್ನೂ ಅಲ್ಲಿ ತಲುಪಿರಲ್ಲ. ಈಗ ಹಾಕೊಂಡು ಬರ್ಬೇಕಾದಾಗ ನಾನೊಂದು ದಿವಸ ಹಂಗೆ ಏನು ಮಾಡಿದೆ, ಕಾರ್ಯಕ್ರಮ ಮಾಡಿದೆ ಯಲಹಂಕದಲ್ಲಿ, ಯಲಹಂಕ ಸರ್ಕಲಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡ್ರೆ ಕಾನೂನು ಪ್ರಕಾರ ನಾವು ಪರ್ಮಿಷನ್ ತಗೊಂಡಿದ್ದಿಲ್ಲ. ಯಲಹಂಕ ಸ್ಟೇಷನ್ ಪರ್ಮಿಷನ್ ರೋಡ್ ಬ್ಲಾಕ್ ಮಾಡ್ಬಿಟ್ಟು ಮಾಹಿತಿ ಇಲ್ಲ, ಯಾಕಂದ್ರೆ ನಾವು ಅಷ್ಟು ಮೆಚೂರ್ ಆಗಕ್ಕೆ ಅಷ್ಟು ಇದ್ದಿದ್ದಿಲ್ಲ. ನಾವು ಹುಡುಗರು ಹೋಗಿ ಕಾರ್ಯಕ್ರಮ ಮಾಡಿದ್ದೀವಿ, ಮಾಡಿದ ತಕ್ಷಣ ಪೊಲೀಸರು ಬಂದ್ಬಿಟ್ಟು ಎಲ್ಲ ಎತ್ತಿಸ್ಬಿಟ್ಟು ಯಾರೋ ಅಧ್ಯಕ್ಷನ ಹಂಗೆ ಅಂತೇಳಿ ಏನು ಮಾಡಿ ನನ್ನ ಕಟ್ಟಿಂಗ್ ಪುಟ್ಟ ಹಿಡ್ಕೊಂಡು ಪೊಲೀಸ್ ಅವರು ಪರ್ಮಿಷನ್ ತಗೊಂಡಿಲ್ಲ. ನಮ್ಗೆ ತಪ್ಪಿದೆ, ಯಾಕಂದ್ರೆ ನಮಗೆ ಅವ್ರಿಗೆ ಮಾಹಿತಿ ಕೊಟ್ಟಿದೆ, ಯಾಕಂದ್ರೆ ನಾವು ಅವಾಗ ತಾನೇ ಬೆಳೆಯಂಥ ಹುಡುಗರು, ಕಾನೂನು ನಮ್ದು ಅಷ್ಟೇ ಅರಿವಿರಲ್ಲ. ಈಗ ಬಂದಿದ ತಕ್ಷಣ ಪೊಲೀಸರು ಯಾರು ಏನಂದಾಗ ಎಲ್ಲ ಚಿಲಾಪಿಲಿ ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನನ್ನ ಬಂದು ಎತ್ಕೊಂಡು ಜೀಪಲ್ಲಿ ಹಾಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಹೋಗಿ ಕುಣಿಸ್ಬಿಟ್ರು ನಾನು. ಆಮೇಲೆ ನಮ್ಮ ಸಂಘಟನೆ ಹಿರಿಯರೆಲ್ಲ ಬಂದು ಬಿಡಿಸ್ಕೊಂಡು ಆಮೇಲೆ ಮಾಡ್ತಾ ಇರೋದು ಕನ್ನಡ ಕಾರ್ಯಕ್ರಮ, ಬೇರೆ ಏನೋ ಬೇರೆ ಥರ ಏನು ಕಾರ್ಯಕ್ರಮ ಇಲ್ಲ, ಕನ್ನಡದ ನಾಡು ಪರವಾಗಿ ನಾವು ಮಾಡ್ತಂಥ ಕಾರ್ಯಕ್ರಮ ಅಂದ್ಬಿಟ್ಟು ಅವರು ಹಿರಿಯರೆಲ್ಲ ಬಂದು ಬಿಡಿಸ್ಕೊಂಬಂದು ಅದೇ ಸ್ಥಳದಲ್ಲಿ ಎರಡು ಅವರ್ ಕಾರ್ಯಕ್ರಮ ಮಾಡಿ ಯಶಸ್ವಿ ಆಯಿತು. ಆಗಿಂದ ಆಚೆ ಕಡೆ ಸ್ವಲ್ಪ ನಂಗೆ ಕಾನೂನು ಕಡೆ ಗಮನ ಕೊಡ್ತಾ ಇದೆ, ಏನೇನು ಮಾಡ್ಬೇಕಾದ್ರೆ ಯಾವ ರೀತಿ ಕಾನೂನಿನಲ್ಲಿ ನಾವು ಮೂವ್ ಮಾಡಬೇಕು ಅನ್ನೋದನ್ನ ಅಲ್ಲಿಂದ ನೋಡ್ಕೊಂಡು ನಾವು ಕಳ್ಕೊಂಡು ಇಲ್ಲಿವರೆಗೂ ಸರ್ ಸುಮಾರು 18 ವರ್ಷ ಆ ಕನ್ನಡದ ಸೇವೆನಲ್ಲೇ ತೊಡಗಿಸ್ಕೊಂಡ್ ಬಂದಿದ್ದೀವಿ. ಇವತ್ತಿನ ಹೋರಾಟಗಳ ಬಗ್ಗೆ ತಾವೊಬ್ಬ ಯುವ ಹೋರಾಟಗಾರನಾಗಿ ಒಂದಿಷ್ಟು ಸಮಾಜದ ಅಂಕು ಡೊಂಕುಗಳ ಬಗ್ಗೆ ಇವತ್ತು ತಾವು ಧ್ವನಿ ಎತ್ತುತ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ. ನೀವು ಇವತ್ತಿನ ಹೋರಾಟಗಳ ಬಗ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಅವತ್ತಿನ ಹೋರಾಟ ಹೆಂಗಿತ್ತಂದ್ರೆ ಒಂದು ಕರೆ ಕೊಟ್ರೆ ಎಲ್ಲ ಸಾವಿರಾರು ಜನ ಸೇರ್ತಾ ಇದ್ರಿ. ಇವತ್ತು ನಾಡಿನ ಪರವಾಗಿ ಇವತ್ತು ಸೇರ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇದೇನಾಗಿದೆ, ನಾವು ಬಂದು ಬೆಂಗಳೂರಲ್ಲಿ ಇರೋದ್ರಿಂದ ಇವತ್ತು ನಾವು ಒಂದು ಹೋರಾಟಗಳು ಮಾಡೋಕ್ಕಾಗ್ತಾ ಇಲ್ಲ. ನಾವು ಪ್ರತಿಯೊಂದು ಇವಾಗ ನಾನು ನಮ್ಮ ಭಾಗದಲ್ಲಿ ನಡೆಯೋದನ್ನ ಎತ್ಕೊಂಡ್ಬಂದು ನೀವು ಫ್ರೀಡಮ್ ಪಾರ್ಕಲ್ಲಿ ಮಾಡೋದ್ರೆ ನಮ್ಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಸಮಸ್ಯೆ ಎಲ್ಲ ಆಗಿದೆ, ಅಲ್ಲಿ ಬಗೆಹರಿಸ್ಬೇಕು, ಅಲ್ಲಿ ನಮ್ಗೆ ನ್ಯಾಯ ಒದಗಿಸ್ಬೇಕು ಅಂತ ಕೆಲಸ ಸರ್ಕಾರಗಳು ಏನು ಮಾಡ್ತಿದೆ ಅಂದರೆ, ಯಾರೇ ಸರ್ಕಾರ ಬಂದ್ರೂ ಹೋರಾಟಗಾರರಿಗೆ ಯಾವುದೇ ರೀತಿ ಅವ್ರು ಇದು ಮಾಡಿಕೊಡಲ್ಲ. ಮಾತೈತೆ ನಾವು ಫ್ರೀಡಮ್ ಪಾರ್ಕ್ ಹೋಗ್ರಿ, ಫ್ರೀಡಮ್ ಪಾರ್ಕಲ್ಲಿ ಕುಂತ್ಕೊಂಡೆ ಸಮಸ್ಯೆ ಬಗೆಹರುತ್ತಾ? ಇಲ್ಲೆಲ್ಲೋ ನಾನು ಬೆಂಗಳೂರು ಹೊರಭಾಗದಲ್ಲಿ ಇದ್ಕೊಂಡು ನಾನು ಪ್ರತಿಯೊಂದು ಇಲ್ಲಿ ನಮ್ಮ ಯಲಹಂಕ ಭಾಗದಲ್ಲಾಗಿರ್ಬೋದು, ಇನ್ನೆಲ್ಲೋ ಭಾಗದಲ್ಲಾಗಂತ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ನಾವು ಫ್ರೀಡಮ್ ಪಾರ್ಕಲ್ಲಿ ಕುಂತ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ? ಆಗಲ್ಲ. ಇವತ್ತೇನಾಡಿದೆ ಅಂದರೆ ಯಾವುದೇ ಹೋರಾಟಗಳಾಗಿದೆ ಹತ್ತಿಕ್ಕಂಥ ಕೆಲಸನ ಯಾವುದೇ ಸರ್ಕಾರ ಬಂದರೂ ಮಾಡ್ತಾನೆ ಇದೆ. ಪೊಲೀಸ್ ಇಲಾಖೆಗಳಷ್ಟೇ. ಇವತ್ತು ನಾವೇನೋ ಒಂದು ರಾಜ್ಯದಲ್ಲಿ ಒಂದು ವಾಟ ನಾಗರಾಜನ್ ಅವರಾಗಿರ್ಬೋದು, ಶಿವರಾಮ ಏನು ರಾಜಮಟ್ಟದ ಏನಾರ ಬಂದು ಕೊಟ್ಟರೆ ನಮಗೆ 3-4 ದಿವಸ ಊರುಗಳಲ್ಲಿ ಇರಕ್ಕೆ ಬಿಡಲ್ಲ ಪೊಲೀಸವರು. ಆಯ್ತಾ, ನೋಟಿಸ್ಗಳ ಮೇಲೆ ನೋಟಿಸ್ ಕೊಡ್ತಾರೆ. ಆಮೇಲೆ ಪೊಲೀಸರುಗಳು ಹಾಕ್ತಾರೆ ಮನೆಗಳ ಹತ್ರ, ಹೊಯ್ಸಳ ಹಾಕ್ತಾರೆ. ಆಮೇಲೆ ನಾವು ನಮ್ಮನ್ನು ಕರೀತಾರೆ, ಹೋಗಲ್ಲಿ ಭಾಗವಹಿಸ್ಬೇಕು, ಇಲ್ಲೇ ಇದ್ಬಿಡಿ. ಮೊದಲೇ ನಾಳೆ ಬಂದಿದೆ ಅಂತ ಹೇಳಿದ್ರೆ ಇವತ್ತೇ ನಮ್ಮನ್ನ ಇದು ಮಾಡ್ತಾರೆ. ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ, ನಮ್ಮ ಏನು ಸ್ನೇಹಿತಗಳಿದ್ದಾರೆ ಎಲ್ಲರಿಗೂ ಇದು ಮಾಡಾಗ್ತದೆ. ಆದರೆ ಹೋರಾಟನ ಹತ್ತಿಕ್ಕಂಥ ಕೆಲಸನ ಯಾವುದೇ ಸರ್ಕಾರಗಳು ಬಂದರೂ ಇದೇ ಮಾಡ್ತಾ ಇರುತ್ತೆ ಸರ್. ಇವತ್ತು ಹಳೆ ನೀವೇನು ಸುಮಾರು 40-30 ವರ್ಷ ಹಿಂದ್ಗಡೆ ನಡೆಯೋಂಥ ಹೋರಾಟಕ್ಕೂ ಈಗಿನ 2025 ಅಂತ ಬೆಂಗಳೂರಿನಲ್ಲಿ ಅಂತ ನಡೆಯೋಂಥ ಹೋರಾಟಕ್ಕೂ ಅಜಗಜಂತ ವ್ಯತ್ಯಾಸ ಇದೆ. ಆದರೆ ಆ ಹಿಂದೆ ಹೋರಾಟ ಈಗ ಬರಲ್ಲ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್. ನಾನು ಯುವಕನಾಗಿರ್ಬೋದು, ಆ ಹೋರಾಟಕ್ಕೆ ಈ ಹೋರಾಟ ತೀವ್ರ
ದೂರ ಇದೆ, ಸಂಬಂಧನೇ ಇಲ್ಲ ಅಜಗಜಾಂತರ ಇದೆ ಸರ್. ಎಸ್ ಸರ್. ಕನ್ನಡ ಶಾಲಾ ಹಾಕೊಂಡು ಕೆಲವರಿಗೆ ಪ್ರತಿಷ್ಠೆ, ಬಿಲ್ಡಪ್, ವಿಸಿಟಿಂಗ್ ಕಾರ್ಡ್ಗೆ ಅಂತ ಕೆಲವರು ಈ ತರದ ಹೋರಾಟಗಳನ್ನ ಯಾಕ್ರಿ ಮಾಡ್ಬೇಕು ನೀವುಗಳು ಅಂತೇಳಿ ಕೆಲವರ ಒಂದು ಮಾತು, ಅವರ ಒಂದು ಹೇಳಿಕೆ ಸರ್. ಅದ್ರ ಬಗ್ಗೆ ಏನನ್ನ ಹೇಳಕ್ ಬಯಸ್ತೀರಿ? ಇಲ್ಲ, ಅವ್ರು ಕೇಳಿರೋದ್ರಲ್ಲಿ ತಪ್ಪಿಲ್ಲ. ಇದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 100 ಜನ ಸಿಗ್ತಾರೆ ನಿಮ್ಗೆ, 3,000 ರೂಪಾಯಿ ರಾಜ್ಯಾಧ್ಯಕ್ಷಗಳು ಸಿಗ್ತಾರೆ ನಿಮ್ಗೆ, ಆಯ್ತಾ? ಅಧ್ಯಕ್ಷ ಇರ್ತಾರೆ, ಪಕ್ಕದೇನೆ ಗೊತ್ತಿರಲ್ಲ, ರಾಜ್ಯಾಧ್ಯಕ್ಷ ಅಂತ ಹಾಕೊಂಡಿರ್ತಾರೆ, ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಂತ ಹಾಕೊಂತಾರೆ. ಬೆಳಗಾವಿಗೆ ಒಂದ್ ರೌಂಡ್ ಹೋಗಿರಲ್ಲ, ಮೈಸೂರಲ್ಲಿ ಇದೆ ನೋಡಿರಲ್ಲ, ಮಂಡ್ಯಲ್ಲಿ ಇದೆ ನೋಡಿರಲ್ಲ. ಒಂದ್ ರಾಜ್ಯಾಧ್ಯಕ್ಷನ ಅರ್ಹತೆ ಬೇಕಂದ್ರೆ ರಾಜ್ಯ ವ್ಯಾಪ್ತಿ ಅವ್ರ ಸಂಘಟನೆ ಇರಬೇಕು, ಅವರು ಓಡಾಡಿರ್ಬೇಕು, ಓಡಾಡಿ ಸಂಘಟನೆ ಮಾಡಿರ್ಬೇಕು. ಎಲ್ಲೋ ನಮ್ಗೆ ಅದೇ ವಿಸಿಟಿಂಗ್ ಕಾರ್ಡು, ಆಮೇಲೆ ಎಲ್ಲ ನಾವು ಹೋಗ್ಬೇಕಂದ್ರೆ ಮುಯ್ ಕಾರ್ಡ್ ಮೇಲೆ ಹೆಸರು ಹಾಕೋಣೋದು, ಆಮೇಲೆ ಎಲ್ಲ ಟೋಲ್ಗೆ ಹೋಗೋಕ್ಕೋಸ್ಕರ ರಾಜ್ಯಾಧ್ಯಕ್ಷನ ಅಂತ ಹಾಕೋಣೋದು, ತಿರ್ಗಾ ಆಮೇಲೆ ಅದನ್ನ ಮಾಡ್ಕೊಂಡು ಇವ್ರು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಬಿಟ್ರೆ ನಾಡಿನ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಯುವಕರ ಪರವಾಗಿ ಯಾವುದೇ ಧ್ವನಿಗಳೆತ್ತಲ್ಲ. ಇಂಥವ್ರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರಿಗೆ ಅಡೆತಡೆ ಬರುತ್ತೆ. ಯಾಕಂದ್ರೆ ಇವ್ರು ಮಾಡಿರೋಂಥ ಕೆಲಸಗಳು ಮಾಡಿರ್ತಾರೆ, ಎಲ್ಲೋ ಏನೋ ರೋಲ್ ಕಾಲೋ ಎಲ್ಲೋ ಮಾಡಿರ್ತಾರೆ. ಇವ್ರು ಮಾಡಿದ್ರೆ ಅದನ್ನ ಜನಗಳು ನೋಡೋಂಥವ್ರು ಏನು ಮಾಡ್ತಾರೆ ಅಂದ್ರೆ, ನಾನು ಶಾಲಾ ಕಣ್ಣಲ್ಲಿ ಹೋದಾಗ ಇವನು ಅದೇ ಅನ್ನೋದನ್ನ ಮನಸ್ಥಿತಿಗೆ ಬಂದ್ಬಿಟ್ಟಿರೋದು ಜನ. ಯಾಕಂದ್ರೆ ಆಗಿಂದಿಗೂ ಈಗಿಂದ ವ್ಯತ್ಯಾಸಗಳಿದೆ. ಯಾಕಂದ್ರೆ ಹಿಂಗಿರೋದ್ರಿಂದ ಜನಗಳ ಮನಸ್ಥಿತಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆದ್ರೆ ಅವ್ರು ಅನುಮಾನ ಬೀಳೋದ್ರಲ್ಲಿ ತಪ್ಪಿಲ್ಲ. ಇದಾರೆ, ಒಂದು ತಪ್ಪಲೆನ ಅನ್ನ ಎತ್ಕೊಂಡು 4-5 ಕಲ್ ಸಿಗುತ್ತೆ ಗೊತ್ತಾ, ಆ ರೀತಿ ಇಂಥವು ಇದ್ದೇ ಇರ್ತಾರೆ. ಇವ್ರು ಹೋಗಲ್ಲ, ನಮ್ಮಂತವ್ರಿಗೆ ಇವ್ರನ್ನ ಕಳಂಕ ಬಂದೇ ಬರುತ್ತೆ. ಖಂಡಿತ ಸರ್, ಖಂಡಿತ. ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಎಲ್ಲ ಹೆಸರುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ನಿಮ್ಮ ನೋಡಿದಾಗ ಈ ಹೆಸರುಗಳನ್ನ ಕೇಳಲೇಬೇಕು ಅಂತ ಅನಿಸ್ತಾ ಇದೆ. ಆ ಕಾರಣಕ್ಕೆ ತಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕನ್ನಡ ನಾಡು ನುಡಿ ಭ್ರಷ್ಟಾಚಾರದ ಬಗ್ಗೆ ನೀವೆಷ್ಟು ಧ್ವನಿ ಎತ್ತುತ್ತಾ ಇದ್ದೀರೋ ಇವತ್ತು, ಹಾಗೆ ಲಾಯರ್ ಜಗದೀಶ್ ಅವರು ಕೂಡ ಬಹಳಷ್ಟು ವಿಚಾರದ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಾರೆ. ಅವ್ರ ಬಗ್ಗೆ ಬಹಳಷ್ಟು ಕೇವಲವಾಗಿ ಬೈತೀರಾ, ಬಾಯಿಗೆ ಬಂದಂಗೆ ಬೈತೀರಾ, ಕೆಟ್ಟ ಪದಗಳನ್ನ ಬಳಸಿ ಬೈತೀರಾ. ಅದು ಸಾಮಾಜಿಕ ಜಾಲತಾಣದಲ್ಲಿ ನೀವೊಬ್ಬ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ, ಗೌರವ ನಿಮ್ಗೂ ಇದೆ, ಹಾಗೆ ತಾವು ಕೂಡ ಬಹಳಷ್ಟು ಹೋರಾಟ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥವ್ರು. ಒಬ್ಬ ಹೋರಾಟಗಾರನ ಬಗ್ಗೆ ಬರೀ ನಾಡು ನುಡಿ ಅಂತ ಹೋರಾಟ ಮಾಡೋದಲ್ಲ, ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಕೂಡ ಧ್ವನಿ ಎತ್ತುವಂಥದ್ದು ಅದು ಹೋರಾಟನೇ. ಒಬ್ಬ ಹೋರಾಟಗಾರನ ಬಗ್ಗೆ ಒಬ್ಬ ಹೋರಾಟಗಾರ ಇಷ್ಟೊಂದು ಕೇವಲವಾಗಿ ಮಾತಾಡೋದು ಸರಿನಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಸರ್. ಇವಾಗ ಅವ್ರು ಜಗದೀಶ್ ಅವರು ನೀವು ಹೇಳಿದ್ರಿ, ಅವರು ಸಹ ಹೋರಾಟಗಾರರು, ನಾನು ಹೋರಾಟಗಾರರು. ಅವರು ಒಂದು ಭ್ರಷ್ಟಾಚಾರ ಅದೇ ಹೋರಾಟಗಳು ಮಾಡ್ತಾರೆ, ಸ್ವಾಗತ. ಅವರು ಯಾವಾಗ ಯಾರೋ ಒಬ್ಬನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ 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 ಅವ್ರದ್ದೇ ಮಾತಾಡಿ ಅವರು ಎಲ್ಲಿ ಆ ಪದಗಳು ಉಪಯೋಗಿಸ್ತಾರೋ ಅವಾಗ ನಾನು ಮಾತಾಡೀನಿ ಹೊರತು ಅವ್ರು ಪ್ರತಿಯೊಂದು ಹೋರಾಟಕ್ಕೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಎಲ್ಲಿ ಯಾರೋ ಒಬ್ಬನ ಟಾರ್ಗೆಟ್ ಮಾಡಿ ಮಾತಾಡಿ ಅವ್ರನ್ನ ತೇಜೋವಧೆ ಮಾಡಿದಾಗೆ ನಾನು ಮಾತಾಡೀನಿ ಹೊರತು ವೈಯಕ್ತಿಕವಾಗಿ ಜಗದೀಶ್ಗೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ರ ಹೋರಾಟ ಅವ್ರದ್ದು, ನನ್ನ ಹೋರಾಟ ನಂದು. ಅವರು ಹೋರಾಟ ಮಾಡ್ತಾರೆ, ನಾನು ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ. ಹೋಗೋ ವಿಧಾನ ಅವ್ರದ್ದು ಏನಿದೆ ಅಂದರೆ ಮಾಡ್ತಾರೆ. ಕೆಲವು ಹೋದಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಅವಾಗ ನಾವು ಬಂದು ಮಾತಾಡಿದ್ದೀವಿ ಹೊರತು ಅವ್ರು ಮಾಡಿದ ಹೋರಾಟಕ್ಕೆಲ್ಲ ನಮ್ದು ಏನು ಎಲ್ಲ ಸಮ್ಮತಿ ಇದೆ. ನಾನು ಅವ್ರು ಹೋರಾಟಗಾರರು ಅಂತ ಹೇಳ್ತಾ ಇಲ್ಲ. ಅವರು ಧ್ವನಿ ಎತ್ತಾರೆ, ನಾನು ಧ್ವನಿ ಎತ್ತೀನಿ. ಆದರೆ ಅವ್ರ ಧ್ವನಿ ಯಾವುದೋ ವೈಯಕ್ತಿಕವಾಗಿ ಒಬ್ಬಂದೇ ಟಾರ್ಚರ್ ಮಾಡೋದಾಗಿರ್ಬೋದು, ನಿನ್ನೆ ಮಾಡುವಾಗ ನಾನು ಧ್ವನಿ ಎತ್ತಿದ್ದೀನಿ ಹೊರತು ಅವ್ರಿಗೂ ನಮ್ಗೆ ಯಾವುದೋ ವೈಯಕ್ತಿಕ ಅವ್ರ ಕೆಲಸ ಅವ್ರದ್ದು, ನನ್ನ ಕೆಲಸ ನಂದು. ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರ ಕರವಿಯಲ್ಲಿ ತಾವೊಬ್ಬ ನಿಷ್ಠಾವಂತ ಹೋರಾಟಗಾರರಾಗಿ ಬಹಳಷ್ಟು ವರ್ಷಗಳಿಂದ ಕನ್ನಡಾಂಬೆಯ ಸೇವೆಯನ್ನ ಮಾಡ್ತಾ ಇದ್ದೀರಿ. ಹೇಗಿದೆ ಈ ಹೋರಾಟದ ಒಟ್ಟಾರೆ ಜರ್ನಿ? ಹೋರಾಟ ನೀವು ಅಂದಂಗೆ ಹೇಳಿದ್ರಲ್ಲ, ಇಷ್ಟು ವರ್ಷ ಮಾಡ್ಕೊಂಬಂದಿನಿ ಅಂದರೆ ನನಗೂ ಬೇಜಾರಾಗುತ್ತೆ. ನಾನು ಮೊದಲಾಗಿ ನಾನು ಈ ಹೋರಾಟಗಳು ಕೈಗೆತ್ಕೊಂಡಾಗ ಯಾಕಪ್ಪ ಬೇಕು ಅನಿಸ್ಬಿಡೋದು. ಯಾಕೆ ಅಂದರೆ ನೀವು ಮೊದಲು ಏನೋ ನಾವು ಮಾಡಬೇಕಾದಾಗ ಸುತ್ತ ರೆಡಿಯಾಗಿರ್ತಾರೆ, ನಿಮ್ಗೆ ಹಳ್ಳ ಹೊಡೆದ್ಬಿಟ್ಟು ಕಾಯ್ತಾ ಇರ್ತಾರೆ. ಅಕ್ಕಪಕ್ಕ ಅಲ್ಲ, ಯಾ ಕಡೆ ತಿವಳಿ ಗುರುನ್ ಇಲ್ಲಿ ಬೀಳ್ಸೋಣ ಅಲ್ಲಿ ಬೀಳ್ಸೋಣ ಅಂದ್ಬಿಟ್ಟು ನಿಮ್ಮ ಕಾರ್ಯಕ್ರಮಗಳಾಗಿರ್ಬೋದು, ನಿಮ್ಮ ಹೋರಾಟಗಳನ್ನ ಮಾಡಕ್ ಬಿಡಲ್ಲ. ಯಾರೋ ನಿಮ್ಗಿಂತ ಮೇಲೆ ಬೆಳೆದಿರೋಂಥವ್ರು ಇದನ್ನ ಈ ಕೆಲಸ ಮಾಡ್ತಾರೆ. ಇವನೇನು ಮಾಡ್ತಾನೋ ಅದಕ್ಕೆ ವಿರುದ್ಧವಾಗಿ ಮಾಡಿ ಇವ್ನ ಮಲಗಿಸ್ಬೇಕು, ಇವನ್ನ ಮಟ್ಟ ಹಾಕ್ಬೇಕು, ಇವನ್ನ ಎದೊಳಬಾರ್ದು ಅಂದ್ಬಿಟ್ಟು ಸಾಕಷ್ಟು ಪಿತೂರುಗಳು ಮಾಡ್ತಾರೆ. ಆ ರೀತಿ ನನ್ಗೂ ಮಾಡ್ಕೊಂಡ್ ಬಂದಿದ್ದಾರೆ. ಯಾವುದೇ ಹೋರಾಟಗಳು ಮಾಡಕ್ ಹೋದಾಗನು ಕಾಣದ ಕೈ ಚೆಳ್ಕಂತಾರಲ್ಲ, ಒಬ್ಬ ಯಾರೋ ಹುಡುಗನ ಸಾಮಾನ್ಯವಾಗಿ ಬೆಳೆಯಕ್ ಬಿಡಲ್ಲ. ಎಲ್ಲೂ ಅಷ್ಟೇ, ಯಾವ ಕ್ಷೇತ್ರದಲ್ಲಿ ಅಷ್ಟೇ, ಯಾವ ಊರುಗಳಾಗೋ ಬಿಡಲ್ಲ. ಅವ್ರ ಕೆಲಸ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವರು ಬೆಳೆದಿರ್ತಾರೆ, ಇವನು ಬೆಳೆದ ನನ್ ಮುಂದಕ್ಕೆ ನಾಳೆ ಸಮಸ್ಯೆ ಆಗತ್ತೆ, ಎದುರು ಬಂದು ನಿಂತ್ಕೊಂಡಾಗ ಮಟ್ಟಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಕಿವುಚಿ ಎಲ್ಲ ಮಾಡಿ ಬಗ್ಗಿಸ್ತಾರೆ. ಅದು ಮಾಡ್ತಾರೆ. ಯಾವಾಗ ಅದೆಲ್ಲ ದಾಟ್ಕೊಂಡ್ ಬರ್ತೀವಿ ಅಂದ್ರೆ ಅದನ್ನ ಶಿಲೆ ಗೊತ್ತಲ್ಲ, ಕೆತ್ತಿ ಲಾಸ್ಟ್ ಬರುತ್ತಲ್ಲ,
ಆವಾಗ ಅವರೇ ಮುಗಿತಾರೆ. ಈ ಎಲ್ಲಾ ಅವಮಾನಗಳನ್ನ ಹಿಂಸೆಗಳನ್ನ ಮಾಡ್ಬೇಕು, ತ್ಯಾಜ್ಯವಾದನ್ ಕೇಳ್ಬೇಕು, ಹಿಂದೆ ಮಾತನ್ನ ಕೇಳ್ಬೇಕು, ಅವನ ಜೊತೆ ಹೋಗ್ಬೇಡ ಅಂತಾರೆ, ಸೇರ್ಬೇಡ ಅಂತಾರೆ, ಕೈ ಜೋಡಿಸ್ಬೇಡ ಅಂತಾರೆ, ಸಹಕಾರ ಕೊಡ್ಬೇಡ ಅಂತಾರೆ, ಅವ್ರ ಜೊತೆ ಎಲ್ಲಾ ಪ್ರತಿಯೊಬ್ಬರು ಮಾಡ್ತಾರೆ. ಆದ್ರೆ ನಮ್ಮನ್ನು ನಾನು ನಂಬಿರೋಂಥ ಭುವನೇಶ್ವರಿ ತಾಯಿ ನನ್ನ ಮಗನಾಗಿ ಸ್ವೀಕರಿಸಿ ನೀನು ಮಾಡೋ ಅಂತ ಆ ತಾಯಿ ನನಗೆ ಆಶೀರ್ವಾದ ಕೊಟ್ಟವ್ರೆ. ಆ ರಥ ಹೇಳಿ ಅಂತ ಕೆಲಸ ಮಾಡೀನಿ. ಇವತ್ತಿನಂತ 100 ಜನ 500 ಜನ ಬೇಕಾದ್ರೆ ನನ್ನ ಯುವಕರು ಬಂದು ಇವತ್ತು ನಾನು ಕರೆದ ತಕ್ಷಣ ಒಂದು ಕರೆ ಕೊಟ್ಟರೆ 500 ಜನ ಹುಡುಗರು ಬಂದು ನಿಂತ್ಕೊಂಡು ರಥ ಹೇಳಿ ಅಂತ ಕೆಲಸ ಇವತ್ತು ಮಾಡ್ತಾರೆ. ಅವತ್ತು ನಾನು ಒಂಟಿಯಾಗಿದ್ದೆ, ಸಾಕಷ್ಟು ತೊಂದರೆಗಳಿದೆ ಸರ್. ಸುಮ್ಮನೆ ನೀವು ಯಾವುದೇ ರೀತಿ ಮನೆಗಿರೋನು ಕೆಲ್ಸಕ್ಕೆ ಹೋಗಿ ಬಂದು ಮನೆಗಿರ್ಬೋದು, ಆಯ್ತಾ, ಸಂಬಳ ತಗೊಂಡು ತನ್ನ ಮನೆ ನೋಡ್ಕೊಂಡಿರೋನಿಗೆ ಸಮಸ್ಯೆ ಇರಲ್ಲ. ನೀವು ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ ಅಂದರೆ ಅಲ್ಲಿ ಜನಗಳಿಗೆ ಒಬ್ಬನು ನಿಮ್ಮನ್ನ ಸ್ವೀಕರಿಸ್ಬೋದು, ಎಲ್ಲ ನಿಮ್ಮನ್ನ ಸ್ವೀಕರಿಸೋಕೆ ಯಾರು ನಿಮಗೆ ಮನಸ್ಥಿತಿ ಇಲ್ಲ. ಏನೋ ಮಾಡ್ತಾನೆ ಕನ್ನಡ ಸೇವೆ ಅಂತ ಹೇಳಿದ್ರೆ ಅಲ್ಲಿ ಏನೋ ನಿಮ್ದು ಹುಡುಕ್ತಾರೆ ಹೊರ್ತನೋ ಕನ್ನಡ ಸೇವೆ ಮಾಡ್ತಾವಣೆ, ನಮ್ಮ ಹುಡುಗ ಈ ನಾಡಿನ ಸೇವೆ ಮಾಡ್ತಾವಣೆ, ಅವನಿಗೆ ಸಹಕಾರ ಹಾಕೋಣ ಅನ್ನೋದು ಎಲ್ಲೂ ಇಲ್ಲ ಸರ್. ಯಾರು ಅದು ಮಾಡೋದೇ ಇಲ್ಲ. ಎಸ್ ಸರ್, ಖಂಡಿತ ಸರ್. ಬಹಳ ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಿಷ್ಠಾವಂತನಾಗಿ ಕನ್ನಡ ತಾಯಿ ಸೇವೆ ಮಾಡ್ತಾ ಇದ್ದೀರಿ. ಶಿವರಾಮೇಗೌಡರ ಜೊತೆಯಾಗಿ ಗೌಡರ ಬಗ್ಗೆ ತಮ್ಮ ಅಭಿಪ್ರಾಯ? ಶಿವರಾಮಣ್ಣ ಅವರು ನನ್ನ ಭಾಗಕ್ಕೆ ದೇವರಂತೂ, ಒಂದು ಕಲ್ಮಶ ಇಲ್ಲ, ಒಂದು ನಿಸ್ವಾರ್ಥ ಸೇವೆನ ಆ ಮನಸ್ಸಲ್ಲಿ ಆ ಅಪ್ಪನಿರಲ್ಲಿ ನಾನು ಕಂಡಿದ್ದೀನಿ. ಇವಾಗ ಅವ್ರು ಶಿವರಾಮೇಗೌಡರು ಒಬ್ಬ ಕ್ಷತ್ರಿಯ, ನನಗೆ ಅವರು ಒಂದು ಪಾಠ ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿ ಮಾಡಬೇಕೋ ಹೋರಾಟಗಳನ್ನ. ನನಗೆ ನೀವು ನಂಬ್ತೀವೋ ಬಿಡ್ತೀವೋ, ವೇದಿಕೆ ಮೇಲೆ ನಾನು ನಿಂತವನೇ ಅಲ್ಲ. ಅವತ್ತಿಂದ ನಾನು ಕೆಲಸ ಮಾಡ್ಕೊಂಡೆ, ಕ್ಯಾಂಟ್ರಲ್ಲಿ ಜನಗಳು ತುಂಬ್ಕೊಂಡು ಹೋಗ್ತಾ ಇದ್ದೆ ಹೋರಾಟಕ್ಕೆ ಅಲ್ವಾ. ಕಾಲೇಜಲ್ಲೂ ಅಷ್ಟೇ, ನೀವು ನಂಬ್ತೀವ, ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಏನು ಮಾಡೋರು, ಅಲ್ಲಿ ಸ್ಪೋರ್ಟ್ಸ್ ಆಡೋಕೆ ಹೋಗೋರು, ಸ್ವಿಮ್ಮಿಂಗ್ ಆಡೋಕೆ ಹೋಗೋರು, ಥಿಯೇಟ್ರ್ಗಳಿಗೆ ಹೋಗೋರು. ಆ ಕಾಲೇಜಿಂದಲೂ ಅಷ್ಟೇ ನಾನು ಜನ ಅಂದರೆ ನಾನು ಆ ಥರ ಜನ ಯಾವಾಗ ಜನಗಳ ಜೊತೆಗೆ ಬೆಳಿಬೇಕು, ಯುವಕರ ಜೊತೆಗೆ ಬೆಳಿಬೇಕು ಅನ್ನೋ ನನ್ನ ಸ್ನೇಹಿತರು ಹಂಗೆ ಕೊಟ್ಟಿದ್ದಾರೆ ಸರ್ ನನಗೆ ಸಾಥು. ಇವತ್ತು ನಾನು ಏನೇ ಇರ್ಬೋದು, ಯಾರು ನಂಗೆ ದೊಡ್ಡವ್ರು ಯಾರು ಸಾಥ್ ಕೊಟ್ಟಿಲ್ಲ ಸರ್. ಎಲ್ಲ ನನ್ನ ವಯಸ್ಸು ನನಗಿಂತ ಕಿರಿಯರು ನನಗೆ ಸಾಥ್ ಕೊಟ್ಬಿಟ್ಟು ಅಣ್ಣ ಮಾಡು, ನೀನು ನುಗ್ಗು, ನಾನು ಮಾಡ್ತೀನಿ, ನಿನ್ನ ಜೊತೆಗೆ ಇಡ್ತೀನಿ ಅಂತ ಬಂದವರು. ಅವತ್ತು ನಾನು ಮಾಡಬೇಕು ಬರಬೇಕು ಅಂದಾಗ ನಾನು ಮಾತಾಡೋಕೆ ಬರ್ತಾ ಇದ್ದಿಲ್ಲ. ಅವತ್ತು ನಾನು ಈ ನಮ್ಮ ಕಾಲೇಜಿಗೆ ರಜೆ ಹಾಕ್ಬಿಟ್ಟು ಹೋರಾಟಗಳಿಗೆ ಬರ್ತಾ ಇದ್ವಿ. 3 ಜನ, ಇವತ್ತು ಹೇಳ್ಬಾರ್ದು, 3 ಜನ ಆಟೋದಲ್ಲಿ 5 ಜನ 6 ಜನ ಹೋರಾಟಕ್ಕೆ ಹೋಗ್ತಾರೆ. ಅವತ್ತು ನಮಗೆ ಕಾಸಿನ ಅಭಾವ ಇತ್ತು. ಅವಾಗೆಲ್ಲ ಹುಡುಗರು ಹಾಕ್ಕೊಂಡು ಏನೋ ಒಂದೇನಂದ್ರೆ ಹೋರಾಟ ಅನ್ನೋದು ಏನೋ ಒಂಥರ ನನಗೆ ಒಂಥರ ಆಸೆ ಸರ್. ಈ ಹೋರಾಟ ನುಗ್ಗಬೇಕು, ಮಾಡಬೇಕು, ನ್ಯಾಯ ಕೇಳಬೇಕಂದ್ರೆ ನನಗೆ ಅವತ್ತಿನ ಒಂಥರ ಕೆಚ್ಚು, ನುಗ್ಗಬೇಕು ಮಾಡಬೇಕು ಅಂದ್ಬಿಟ್ಟು. ಯಾವತ್ತು ನಾನು ಆ ಥರ ನುಗ್ದವನು ಇಲ್ಲಿ ಮಾಧ್ಯಮದ ಮಾತಾಡೋಕೆ ಬರ್ತಾ ಇದ್ದಿಲ್ಲ, ಭಯ ಬೀಳ್ತದೆ, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅವಾಗ ಶಿವರಾಮಣ್ಣ ಅವ್ರು ಮಾತಾಡೋದಾಗಿ ಶೈಲಿ ಆಗಿರ್ಬೋದು, ಅವ್ರು ಹೋರಾಟದಲ್ಲಿ ಮಾತಾಡೋಂಥ ಶೈಲಿಗಳಾಗಿರ್ಬೋದು, ಕಾರ್ಯಕ್ರಮದಲ್ಲಿ ಅವ್ರು ಯಾವ ರೀತಿ ಮಾತಾಡೋದನ್ನ ನಾನು ಕುಂತ್ಕೊಂಡು ಅದನ್ನು ನಾನು ಕಲಿತಾ ಇದ್ದೆ. ಯಾವ ರೀತಿ ಅಣ್ಣ ಮಾತಾಡ್ತಾ ಮೇಡಮ್ ಶಿವರಾಮಣ್ಣ ಅವ್ರದ್ದು ಇವತ್ತು ನಾನು ಏನನ್ನ ಶಿವರಾಮಣ್ಣ ಅವ್ರ ಮಾತಿನ ಶೈಲಿಯೆಲ್ಲ ನಾನು ನೋಡಿಕೊಂಡು ಕಲ್ತ್ಕೊಂಡು ಅವ್ರು ನನಗೆ ವೇದಿಕೆ ಕೊಡೋದು, ಮಾತಾಡೋ ತಪ್ಪರ ಪರವಲ್ಲ ಮಾತಾಡೋ, ಈ ರೀತಿ ನನ್ನನ್ನು ಅವರು ಮಾಧ್ಯಮದಲ್ಲಾಗಿರ್ಬೋದು ಎಲ್ಲೇ ಆಗಲಿ ಸಮಸ್ಯೆಗಳಾದಾಗ ನೀನು ನೇರವಾಗಿ ಒಬ್ಬನೇ ಯಾರು ನಿಂತು ಕಣಿಸೋಂಥ ಪದಗಳನ್ನ ನೀವು ಉಪಯೋಗಿಸ್ಬೇಕು, ನುಗ್ಗಬೇಕು ಅನ್ನೋದನ್ನ ಅವ್ರು ನನಗೆ ಹೇಳ್ಕೊಟ್ಟಿದ್ದು. ಇವತ್ತು ನಾನು ಏನೇ ಮಾತಾಡ್ತೀನಿ ಅದು ನಮ್ಮ ಶಿವರಾಮಣ್ಣಯಿಂದ ಸರ್ ಎಲ್ಲ ರೀತಿ ಸಹಕಾರ ಕೊಟ್ಟವ್ರೆ. ಇವತ್ತು ಏನಿಲ್ಲ ಹುಡುಗ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಒಂದು 100 ಅಡಿ ದೂರದಲ್ಲಿ ನಿಂತ್ಕೊಳ್ಳೋಂಥ ಹುಡುಗ ಇವತ್ತು ಒಬ್ಬನೇ ನಿಂತ್ಕೊಂಡು ಮಾತಾಡ್ತಾನೆ. ಆ ಶಕ್ತಿ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ನನಗೆ ಕೊಟ್ಟಿದೆ. ಅದರಲ್ಲಿ ಸಂಘಟನೆ ಪ್ರತಿಯೊಬ್ಬರೂ ಪದಾಧಿಕಾರಿಗಳು ನನ್ನ ತಮ್ಮನ ರೀತಿಗೆ ಬೆಳೆಸಿದ್ದಾರೆ ಸರ್. ಆ ಕುಟುಂಬನೇ ನನಗೆ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕುಟುಂಬ ಅಂದರೆ ಗುರು ಇವತ್ತು ಏನೇ ಬೆಳೆದಿದ್ರೆ ಆ ಕುಟುಂಬದವ್ರು ನನ್ನ ಬೆಳೆಸವ್ರೆ ಸರ್. ಅದನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಇವರೆಲ್ಲರ ಜೊತೆ ತಾವು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ, ತಾವು ನೋಡಿದಂತ ರೀತಿ, ಅವರ ಒಂದು ಬದುಕನ್ನ, ಒಬ್ಬ ಹೋರಾಟಗಾರನ ಬದುಕನ್ನ ಒಬ್ಬ ಹೋರಾಟಗಾರ ನೋಡಿದ ರೀತಿ, ಅರ್ಥ ಮಾಡ್ಕೊಂಡ ರೀತಿ ಹೇಗೆ ಅನ್ನೋದನ್ನ ತಮ್ಮ ಒಂದು ಅರ್ಥದಲ್ಲಿ ಹೇಳಿ ಸರ್. ವಾಟಾಳ್ ನಾಗರಾಜ್ ಅವರು ನಾಗರಾಜನವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಅವ್ರಿಗೆ ಲೆಕ್ಕ ಹಾಕೊಂಡೆ ನಾನು ಮೊಮ್ಮಗನ ಥರ ಆಗ್ತೀನಿ. ಅವರು ವಯಸ್ಸಿಗೆ, ಅವ್ರ ಹೋರಾಟಕ್ಕೆ, ಅವ್ರ ಸಾಧನೆಗೆ ಅವ್ರು ಎಸೆತ ಅಂತ ಇದು ಅರ್ಹತೆ ನಮಗಿಲ್ಲ, ಯಾರಿಗಿಲ್ಲ ಬಿಡಿ. ಯಾಕಂದ್ರೆ ಅವ್ರ ಸ್ಥಾನ ಬೇರೆ, ಅವ್ರ ಬಗ್ಗೆ ಮಾತಾಡೋಕೆ ಒಂದು ತೂಕ ಇರಬೇಕು. ಆ ರೀತಿ ನಾವು ಚಿಕ್ಕ ವಯಸ್ಸಿಂದ ನಮಗೆ ಅವರು ಇಷ್ಟ ಆಗ್ತಿದ್ದೆ. ಬಂದು ನಾವು ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ಅವ್ರದ್ದೇನ ಬಂದು ಅದಿದಂದರೆ ನಮ್ಗೆ ರಜಾ ಸಿಕ್ಬಿಟ್ಟು ಅದೇ ನಮಗೆ ಖುಷಿ. ಆದರೆ ಅವ್ರ ಹೋರಾಟಗಳು ನಮ್ಮಂಥ ಯುವಕರು ಎತ್ಕೊಬೇಕು. ಇವತ್ತು ನೋಡ್ತೀನಿ ಸಾಮಾಜಿಕ ಜಾಲತಾಣೆಲ್ಲ ಒಂಥರ ಹೇಳ್ಸೋದು ಇವೆಲ್ಲ ಮಾಡ್ತಾರೆ. ವಾಟಾಳ್ ನಾಗರಾಜ್ ಅವರು ಇವತ್ತು ಅಂಥವ್ರಿಂದ ಮಾಡ್ಕೊಂಬಂದಿದ್ದಕ್ಕೆ ಇವತ್ತು ನಮ್ಮಂಥವ್ರು ಇದ್ದೀವಿ. ಇನ್ನು ಮುಂದಕ್ಕೂ ಇದು ಎತ್ಕೊಳ್ಬೇಕಾ ಅಂಥವ್ರ ಮಾರ್ಗದರ್ಶನ
ಇವತ್ತು ಅಂಥವ್ರನ್ನೆಲ್ಲ ನೋಡಿ ನಾವು ಬಂದಿರೋಂಥದ್ದು. ಇವತ್ತು ಅವ್ರು ಹೋರಾಟಗಳು ಮಾಡಿಲ್ಲ ಅಂದರೆ ಇನ್ನೂ ನಾವು ಬೆಂಗಳೂರಲ್ಲಿ ಇನ್ನೂ ಒಂದು ಹೀನಾಯ ಸ್ಥಿತಿಗೆ ಹೋಗ್ಬಿಡ್ತಾರೆ. ಅವತ್ತು ಅವರು ರಫ್ ಆ್ಯಂಡ್ ಟಫ್ ಆಗಿ ನಿಂತ್ಕೊಂಡು ಈ ಬೆಂಗಳೂರಲ್ಲಿ ಕರೆಕ್ಟಾಗಿ ಗ್ರಿಪ್ ಆಗಿ ಇದ್ದಿದ್ದಕ್ಕೆ ಇವತ್ತು ನಾವು ಹೊಸಾಟ ಆಡ್ತಾ ಇದ್ದೀವಿ. ಅಂಥವ್ರು ಬೇಕು, ಅಂಥವ್ರ ಮಾರ್ಗದರ್ಶನ ಬೇಕು, ಅಂಥವ್ರ ಇತಿಹಾಸನ ಪ್ರತಿಯೊಬ್ಬರು ತಿಳ್ಕೊಬೇಕು ಸರ್. ಯುವಕರು ಏಳ್ಸ್ಬಿಡೋದಲ್ಲ, ಎಲ್ಲೋ ಒಂದು ಟ್ರೋಲ್ ಮಾಡಿಬಿಡೋದಲ್ಲ. ಅವ್ರ ಸಾಧನೆ ಏನು, ಅವ್ರ ವಯಸ್ಸಿಗೆ ಇವತ್ತವರೆಗೂ ಈ ನಾಡು ನುಡಿಗೆ ಈ ಇಳಿ ವಯಸ್ಸಲ್ಲಿ ಕೂಡ ಅವ್ರು ಬಂದು ಹೋರಾಟಕ್ಕೆ ನಿಂತ್ಕೊಂಡು ಅವ್ರ ಶಕ್ತಿ ಇದೆಯಲ್ಲ, ನಮ್ಮಂಥ ಯುವಕರು ಅಳವಡಿಸ್ಕೊಬೇಕನ್ನ ಕೇಳಕ್ಕೆ ಇಚ್ಛೆ ಮಾಡ್ತೀನಿ. ಸೂಪರ್ ಸರ್. ಸಾರಾ ಗೋವಿಂದ್ ಅವರು, ಸಾರಾ ಗೋವಿಂದಣ್ಣ ನಾವು ನೋಡಿದ್ದೀವಿ. ರಾಜ್ಕುಮಾರ್ ಅಭಿಮಾನ ಸಂಘದಿಂದ ನೋಡ್ಕೊಂಬಂದಿನಿ. ಅವತ್ತಿಂದ ಇವತ್ತವರೆಗೂ ಅವ್ರು ಯಾವತ್ತು ಕೂಡ ಈ ನಾಡು ನುಡಿ ಅಂತ ಬಂದಿದ್ದ ತಕ್ಷಣ ಯಾವುದೇ ಸ್ಥಿತಿಗೆ ಎದ್ದು ಬಂದು ನಿಂತ್ಕೊತಾರೆ. ಇವತ್ತು ನಾನು ಕೂಡ ಅವ್ರ ಹತ್ತದಲ್ಲಿ ನೋಡಿದ್ದೀನಿ. ವಾಟಲ್ ನಾಗರಾಜಣ್ಣ ಆಗಿರ್ಬೋದು, ಸಾರಾ ಗೋವಿಂದಣ್ಣ ಆಗಿರ್ಬೋದು, ಅವ್ರ ಹತ್ತದಿಂದ ನೋಡ್ಕೊಂಬಂದಿನಿ. ಅವ್ರದ್ದು ನಿಯಮ ನಿಷ್ಠ ಕನ್ನಡ ನಾಡು ನುಡಿಗೆ ಅವ್ರ ಜೀವನನೇ ಮುಡುಪಾಗಿ ಇಟ್ಟಿದ್ದಾರೆ. ಸಾರಾ ಗೋವಿಂದಣ್ಣ ಆಗಿರ್ಬೋದು, ವಾಟಲ್ ಅಣ್ಣ ಆಗಿರ್ಬೋದು, ಅವ್ರನ್ನ ನಾವು ನೋಡಿದ್ದೀವಿ. ಅವರಿಂದ ನಾವು ಅವ್ರು ಮಾತಾಡಬೇಕಾದಾಗ ಅವ್ರ ವೇದಿಕೆಗಳು ಮಾತಾಡಿರ್ಬೋದು, ಅವ್ರ ನಿಲುವಾಗಿರ್ಬೋದು, ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಈ ನಾಡು ನುಡಿ ಈ ವಿಷಯಕ್ಕೆ ಬಂದಾಗ ಅವ್ರದ್ದು ಛಲ ಇದೆಯಲ್ಲ, ಅದನ್ನು ನಾವು ಯುವಕರು ಅಳವಡಿಸ್ಕೊಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆ ನಾವು ಅವ್ರು ನೋಡಬೇಕಾಗುತ್ತೆ. ಸುಮ್ಮನೆ ನಾವು ದೂರದಿಂದ ಹತ್ತದಿಂದ ನೋಡಿದ್ದೀನಿ. ನೆಲ ನಾಡು ನುಡಿ ಅಂತ ಹೇಳಿದಾಗ ಅವ್ರದ್ದು ಬದ್ಧತೆ ಇದೆಯಲ್ಲ, ಅದನ್ನು ನಾವು ಯುವಕರು ಅಳವಡಿಸ್ಕೊಬೇಕನ್ನೋದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಎಸ್ ಶಿವರಾಮೇಗೌಡ. ಶಿವರಾಮಣ್ಣ ಬಗ್ಗೆ ಏನು ಹೇಳಂಗಿಲ್ಲ. ನಮ್ಮ ಗುರುಗಳವರು ಇವತ್ತು ನಾವೇನಿರೋನೋ ಅವರಿಂದ ನನ್ನಂಥ ನೂರಾರು ಜನ ರಾಜ್ಯದಲ್ಲಿ ಯುವ ನಾಯಕನ ಸೃಷ್ಟಿ ಮಾಡಿರೋಂಥ ಕೆಲಸನ ನಮ್ಮ ಶಿವರಾಮೇಗೌಡರು ಮಾಡಿದ್ದಾರೆ. ಯಾವುದೇ ಜಾತಿ ಧರ್ಮ ಇಲ್ಲ, ಯಾವುದೇ ಸ್ವಾರ್ಥ ಇಲ್ಲದ ರಾಜ್ಯಾಧ್ಯಕ್ಷ ನಾನು ನೋಡಿದಂತೆ ಕಂಡಂತೆ ಅಂದರೆ ನಮ್ಮ ಅದು ಕೆಲವು ಇದರಲ್ಲಿ ನಮ್ಮ ಶಿವರಾಮಣ್ಣನ ಬರ್ತಾರೆ. ಯಾಕಂದರೆ ನಿಸ್ವಾರ್ಥ ಪ್ರತಿಯೊಬ್ಬ ಯುವಕನ ಬೆಳಿತಾನೆ ಅಂದರೆ ನೀನು ಮಾಡಪ್ಪ ಅಂತ ಹೇಳೋದು ಯಾವುದೇ ಒಳಗಡೆ ಕಲ್ಮಶ ಇಲ್ಲ. ಬೆಳೀಲಿ, ಈ ನಾನುಡಿ ಸೇವೆ ಮಾಡೋಕ್ಕೆ ಮಾಡಲಿ ಅನ್ನೋದಕ್ಕೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಯಾರನ್ನ ಇದ್ದಾರೆ ಅಂದರೆ ನಮ್ಮದು ಎಚ್ ಶಿವರಾಮೇಗೌಡರನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಣ್ಣ. ಸೂಪರ್ ಸರ್. ನಿಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಚ್ ವಿಶ್ವನಾಥ್ ಅವರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ಹೇಳಂಗಿಲ್ಲ ಸರ್. ನಮ್ಮ ಊರಲ್ಲಿ ನಾವು ಏನೇ ಮಾಡ್ಬೇಕನ್ನೋ ನಮ್ಮ ವಿಶ್ವನಾಥಣ್ಣ ಅವರು, ನೀವು ನಂಬ್ತೇ ಬಿಡ್ತೀವ, ಜಾಸ್ತಿ ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆಗಿದ್ದೀನಿ. ಇವತ್ತವರೆಗೂ ಅದೇ ನಾನು ಒಂದು ಮನೋಭಾವದಲ್ಲಿ ಅವ್ರ ಜೊತೆಗಿದ್ದೀನಿ. ಇವತ್ತವರೆಗೂ ಗುರು ಅಂತ ಹೇಳಿದ್ರೆ ಅವರು ಅದು ಅಷ್ಟೇ ಪ್ರೀತಿ ವಿಷಯ ನಾನು ಗಳಿಸ್ಕೊಂಡಿದ್ದೀನಿ. ಯಾವತ್ತೂ ಅಷ್ಟೇ ನಮ್ಮ ವಿಶ್ವನಾಥಣ್ಣವ್ರಿಗೆ ಒಂದು ಕಪ್ಪು ಚಿಕ್ಕೆ ಆಗೋಂಥ ಕೆಲಸ ನಾನು ಇರೋವರೆಗೂ ನನ್ನ ಭಾಗದಲ್ಲಿ ಮಾಡಿಲ್ಲ. ಆಮೇಲೆ ಅವರು ನನ್ನ ಮೇಲೆ ಅಷ್ಟೇ ಪ್ರೀತಿ ಕೊಂಡವ್ರೆ. ನಾನು ಯಾವಾಗ ಅವ್ರ ಜೊತೆ ಚಿಕ್ಕ ವಯಸ್ಸಿನ ಸೇರ್ಕೊಂಡು ಇವತ್ತವರೆಗೂ ಗುರು ಅಂದರೆ 1000 ಜನ 1000 ಮಾತಾಡಲಿ, ಆದರೆ ನನ್ನ ಗುಣ ಏನನ್ನೋದು ಅವ್ರಿಗೆ ಗೊತ್ತು, ಅವರು ಹೆಂಗೆ ಅನ್ನೋದು ನಮ್ಗೆ ಗೊತ್ತು. ಪ್ರತಿಯೊಂದಕ್ಕೂ ಯುವಕರಿಗೆ ಸಹಕಾರ ಕೊಡ್ತಾರೆ. ಇವತ್ತು ಅವರಲ್ಲೂ ಅಷ್ಟೇ ಜಾತಿ ಭೇದ ಇಲ್ಲ. ನಮ್ಮ ವಿಶ್ವನಾಥಣ್ಣವ್ರು ಇದಲ್ಲ, ಜಾತಿ ಭೇದ ಇಲ್ಲ, ಪ್ರತಿಯೊಬ್ಬರಿಗೂ ಸಹಕಾರ ಕೊಡ್ತಾರೆ. ಪ್ರತಿಯೊಬ್ಬರು ಹುಡುಗರಿಗಾಗಲಿ ಒಳ್ಳೇದೇ ಬೇಯಿಸ್ತಾರೆ. ಇವತ್ತು 4 ಸರಿ ಗೆದ್ದಿದ್ದಾರೆ ಅಂದರೆ ತಮಾಷೆ ಅಲ್ಲ. ಅವ್ರು ಹೇಳ್ತಾ ಇಲ್ವಾ, ಅವರು ಅಷ್ಟು ಗುಣ ನಾವು ರೂಢಿಸ್ಕೊಬೇಕು. ಇವತ್ತು ನಾವು ಅವ್ರ ಜೊತೆಗೆ ಇರ್ತೀವಲ್ಲ, ಆ ಪ್ರೀತಿ ವಿಶ್ವಾಸ ಕುಂದುಕೊರತೆನ ಅವರು ಬಗೆಹರಿಸೋ ರೀತಿ ನಾವು ಅದನ್ನು ಕಲಿಬೇಕು. ಹುಡುಗರಾಗಿ ನಮ್ಗೆ ಅವರು ಮಾರ್ಗದರ್ಶನ ಆಗಿದ್ದಾರೆ. ದೇವರನ್ನ ನಾವು ಪ್ರತಿಯೊಂದು ನಮ್ಮ ಭಾಗದಲ್ಲಿ ಅಂತ ಹುಡುಗರಿಗೆ ದೇವ್ರಂತವ್ರು ಅವರು ವಿಶ್ವನಾಥ್ ಅವರು ತುಂಬಾ ಸಹಕಾರ ಕೊಡ್ತಾರೆ. ಕಷ್ಟ ಅಂತವ್ರೆ ಯಾರಿಗೇ ಆಗಲಿ ಅವ್ರಿಗೊಂದು ಪರಿಹಾರ ಮಾಡೋರ್ಗೂ ಬಿಡಲ್ಲ ಅವರು. ಆಮೇಲೆ ಯಾರೇ ಆಗಿರಲಿ, ಒಂದು ಚಿಕ್ಕವರಾಗಲಿ ದೊಡ್ಡವರಾಗಲಿ, ಗೌರವ ಕೊಡೋದಾಗಿರಲಿ, ಹುಡುಗರನ್ನ ಬೆಳೆಸೋ ರೀತಿ ಆಗಿರ್ಬೋದು, ಒಳ್ಳೆತನಕ್ಕೆ ಇದ್ರೆ ಅವರು ರಾತ್ರಿ 12 ಗಂಟೆ ಆಗಲಿ ಸಹಕಾರ ಕೊಡ್ತಾರೆ. ಆ ರೀತಿ ಅಂಥ ವ್ಯಕ್ತಿ ಹತ್ರ ನಾವು ಇದೀವಿ ಅನ್ನೋದು ನಮಗೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಅವ್ರ ಅಭಿವೃದ್ಧಿನ ಮಾಡ್ತಾನೆ, ಇನ್ನೂ ಹೆಚ್ಚೆಚ್ಚು ಅವ್ರಿಗೆ ಶಕ್ತಿ ಕೊಡಲಿ ವಿಶ್ವನಾಥಣ್ಣ ಅವ್ರಿಗೆ. ನಾವು ಅವರೊಂದಿಗೆ ಬಲಪಡಿಸೋಂಥ ಕೆಲಸ ಮಾಡೋಣ. ಇನ್ನು ನನ್ನಂಥ 100 ಜನ ಅವ್ರು ಬೆಳೆಸ್ತವ್ರೆ. ನನಗೂ ಅದೇ ತುಂಬ ಖುಷಿ ಆಗುತ್ತೆ. ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಿಮ್ಮ ಕ್ಷೇತ್ರದವ್ರು ಅದಕ್ಕೆ ಕೇಳ್ತಾರೆ? ನಮ್ಮ ಕ್ಷೇತ್ರ ಪಕ್ಕ ಕ್ಷೇತ್ರ ಅವರು, ಬ್ಯಾಟ್ರಾಂಪುರ ಕ್ಷೇತ್ರ. ಇರಲಿ, ಅವ್ರ ಕೆಲಸ ಅವ್ರು ಮಾಡಲಿ, ಅವ್ರ ಹೋರಾಟಗಳು ಅವ್ರು ಮಾಡಲಿ, ನಮ್ಗೇನು ಅಭ್ಯಂತರ ಇಲ್ಲ. ಯಾರ್ದವ್ರು ವೈಯಕ್ತಿಕ ಟೀಕೆಗಳು ಮಾಡಿದಾಗ ನಮಗೂ ಅವ್ರಿಗೆ ಪರಸ್ಪರ ವಾದ ವಿವಾದ ಆಗಿದೆ ಹೊರತು ಯಾವುದೇ ರೀತಿ ಅವ್ರು ಮಾತಾಡಿದ್ದು ಅವ್ರು ಹೋರಾಟ ಮಾಡಿದ್ದಕ್ಕೆಲ್ಲ ನಾನು ಯಾವುದೇ ರೀತಿ ಧ್ವನಿ ಹಾಕಿಲ್ಲ, ನಾನು ಮಾಡೋದಿಲ್ಲ. ಅವ್ರ ಕೆಲಸ ಅವ್ರದ್ದು, ಅವ್ರ ಹೋರಾಟಗಳು ದೃಷ್ಟಿನೇ ಬೇರೆ ಇದೆ, ನನ್ನ ಹೋರಾಟನ ಆದಿನೇ ಬೇರೆ ಇದೆ. ಅವ್ರ ಕೆಲಸ ಅವ್ರು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ಅದೇನೋ ಒಂದು ಕೆಲವು ಇದರಲ್ಲಿ ಸಂಘರ್ಷಗಳಾಗುತ್ತೆ, ಅದು ಬಿಟ್ಟರೆ ವೈಯಕ್ತಿಕವಾಗಿ ಅವ್ರಿಗೂ ನಮ್ಗೇನಿದೆ. ಬಹಳಷ್ಟು ವಿಚಾರಗಳಲ್ಲಿ ತಾವು ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ವಿಚಾರಗಳನ್ನ ತಾವು ಧ್ವನಿ ಎತ್ತುತ್ತೀರಿ. ಅದರಲ್ಲಿ ಬಿಗ್ ಬಾಸ್ ಕೂಡ ಒಂದು. ಈಗ ಸದ್ಯಕ್ಕೆ ಬಿಗ್ ಬಾಸ್ ನಡೀತಾ ಇದೆ. ಆ ಬಿಗ್ ಬಾಸ್ ಬಗ್ಗೆ ಕೂಡ ತಾವು ಅಸಮಾಧಾನವನ್ನ ಹೊರ ಹಾಕಿದ್ರಿ ಕೆಲವೊಂದು ವಿಚಾರದಲ್ಲಿ, ಕೆಲವೊಂದು ವ್ಯಕ್ತಿಗಳ ಬಗ್ಗೆ. ಯಾಕೆ, ಏನಾಯ್ತು, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಳ್ಳೆ ಕಾರ್ಯಕ್ರಮ, ಸುದೀಪ್ ಅಣ್ಣ ಅವ್ರು ನಡೆಸ್ಕೊಡ್ತಾರೆ.
ನಮಗೆ ಅಭ್ಯಂತರ ಇಲ್ಲ. ಯಾಕಂದರೆ ಒಂದು ಬಿಗ್ ಬಾಸ್ ಅಂತ ನೆನೆಸ್ಕೊಳೋಂಥ ಅರ್ಹತೆ ಸುದೀಪ್ ಅಣ್ಣ ಅವ್ರಿಗಿದೆ. ಆ ಶೋಗೂ ಅವ್ರಿದೇನೆ ಅದು ಗತ್ತು, ಅದು ಬಿಟ್ಟು ಬೇರೆಯವ್ರು ಹೋಗೋಕ್ಕಾಗಲ್ಲ. ಹಾಗೆ ಬಿಗ್ ಬಾಸ್ ಅಂತ ತೊಗೊಂಡಾಗ ಈ ಸರಿ ನೋಡಿದ್ರಿ ಈ ಯಾರೋ ಡಾಕ್ ಸತೀಶು ಇಂಥವ್ರು ಏನು ನಾನು ಕೇಳ್ತಿರು. ಈ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಸಾಧನೆ ಮಾಡಿರೋಂಥವ್ರು. ಇವಾಗ ಡಾಕ್ ಸತೀಶು ಇನ್ನ ಕೆಲವರೆಲ್ಲ ಇದ್ದಾರೆ. ಏನು ಅವಶ್ಯಕತೆ ಇದೆ? ನೀವೊಂದು ಪ್ರಾಮಾಣಿಕವಾಗಿ ಸೇರಿಸ್ಕೊಬೇಕಲ್ಲ ಬಿಗ್ ಬಾಸ್ ಅನ್ನೋದಕ್ಕೆ. ಎಲ್ಲರಿಗೂ ಅವಕಾಶ ಕೊಡಬೇಕು. ಎಲ್ಲಿ ಕೊಡ್ತಾ ಇದೀವ? ಯಾರು ರೈತರನ್ನ ಕರ್ಕೊಂಬಂದು ಕೊಡ್ತಾ ಇದೀವ? ಇವಾಗ 20 ಜನದಲ್ಲಿ ನಿಮ್ಮ ಬಿಗ್ ಬಾಸ್ ಟೀಮ್ ಅವ್ರು ಕೇಳ್ತೀನಿ, ನಿಮ್ಗೆ ಯಾರು ಕಣ್ಣಿಗೆ ಬಿದ್ದೇ ಇಲ್ವ ರೈತರು? ಸಾಧಕರು ಯಾರೋ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಏನು ಸಾಧಕರು ಅಂದರೆ? ಇಂಥ ಸಾಧಕರನ್ನ ಬಿಟ್ಬಿಟ್ಟು ಯಾರೋ ಮಾಡ್ಲಿಂಗ್ ಮಾಡಿರೋನು ಯಾರೋ ಒಬ್ರು ಕರೆದು ಏನೋ ಒಂದು ಅವನ್ನ ಒಳಗಡೆ ಅವನ್ನ ನೋಡಿ ಕಲಿಯಂತ ಯುವಕರದು ಏನು ಸಾಧನೆ? ನೀನು ಮಾಡ್ಲಿಂಗ್ ಕಟ್ಕೊಂಡು ಏನೋ ಹೊಟ್ಟೆ ತುಂಬತ್ತಾ? ಈ ನಾಡೋ ನುಡಿಗೆ ಏನಾನ ಪ್ರಯೋಜನ ಇದೆಯಾ? ಇಲ್ಲ. ಹಾಗೆ ಇವಾಗ ಡಾಕ್ ಸತೀಶ್ ನಾನು ಸಹ ಒಂದು ಇದು ಮಾಡಿದ್ದೀನಿ. ಏನು ಅವನದು ಕರ್ಸಿ ಒಳಗಡೆ ಬಿಡುವಂತ ಏನೋ ಒಂದು ಸಾಧನೆ ಮಾಡಿದ್ದಾನೆ. ಹಂಗಾದ್ರೆ ನೀವು ನ್ಯಾಯಯುತವಾಗಿ ಕರ್ನಾಟಕದಲ್ಲಿ ಬೆಳೆದಂಥವ್ರು ಪ್ರಾಮಾಣಿಕವಾಗಿ ಬೆಳೆದ ನಿಮ್ಗೆ ಕಾಣಿಸ್ತಾ ಇಲ್ಲ. ಯಾವುದೋ 500 ಕೋಟಿ ಅಂದರೆ ಒಳಗಡೆ ಹೋಗ್ಬಿಡ್ತೀವ. ನಿಮಗೆ ಲೈಕ್ಸು ವ್ಯೂವ್ಸು ಜನ ನೋಡಲಿ ಅನ್ನೋದು ಇದೆ ಹೊರತುನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದವ್ರನ್ನ, ಪ್ರಾಮಾಣಿಕವಾಗಿ ರೈತರಲ್ಲಿ ಆ ಧ್ವನಿ ಎತ್ತಂಥವ್ರನ್ನ ಅಂಥವ್ರಿಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ? ಅದನ್ನು ನಾಡಿಗೆ ಪರಿಚಯ ಮಾಡಿಕೊಡ್ತಾ ಇಲ್ಲ. ಕೆಲ್ಸಕ್ಕೆ ಬರೋರ್ನೆಲ್ಲ ನೀವು ಬಿಗ್ ಬಾಸ್ ಒಳಗಡೆ ಹಾಕೊಂಡು ಮಾಡೋಂಥದ್ದು ಏನಿದೆ? ಆಚೆ ಕೆಟ್ಟ ಪದಗಳನ್ನ ಉಪಯೋಗಿಸೋನ್ನ ಕರ್ಕೊಂಬಂದು ಒಳಗೆ ಬಿಡ್ತೀವ. ಫ್ಯಾಮಿಲಿ ಮ್ಯಾಟ್ರಲ್ಲಿ ಹೆಚ್ಚು ಕಮ್ಮಿ ಆಗಂತವ್ರನ್ನ ಒಳಗೆ ಬಿಡ್ತೀವ. ಹಂಗಂದ್ರೆ ನಿಮ್ ಕರ್ನಾಟಕದಲ್ಲಿ ಆಯ್ಕೆ ಮಾಡಕ್ಕೆ ನೆಗೆಟಿವ್ ಇಮೇಜ್ ಬಿಡ್ತಾ ಇದೀವ. ಡೈವರ್ಸ್ಗಳಾಗಿರೋನು ಒಳಗಡೆ ಬಿಡ್ತೀವ. ಆಮೇಲೆ ಆಚೆ ಇನ್ನು ಕಾಂಟ್ರವರ್ಸಿಗಳಾಗಿರೋನ ಒಳಗಡೆ ಬಿಡ್ತೀವ. ಆಮೇಲೆ ಇದು ಆಚೆ ನಾವ್ ಯಾರು ನೋಡೇ ಇಲ್ಲ ಅಂತವ್ನ ಒಳಗ್ ಬರ್ತಾನೆ ಅಂದ್ರೆ ಏನದ ಅರ್ಥ? ನಾವ್ ಹೆಂಗೆ ಬಿಗ್ ಬಾಸ್ ನ ನಂಬೋದು? ಅದು ಏನ್ ಹಿಂದ್ಗಡೆ ಯಾರಿದ್ದಾರೆ? ಇವತ್ತು ಏನು ಕೊಡುಗೆ ಇಲ್ದ ಒಳಗಡೆ ನೀವು 5 ಕೊಟ್ಟು ಒಳಗ್ ಕಳಿಸ್ತೀವಂದ್ರೆ ಒಂದ್ ವಿಡಿಯೋ ಮಾಡಿ ಯಾವ ರೀತಿ? ಅದರಿಂದ ಯಾರೇ ಆಗಿರ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಎಲ್ಲರಿಗೂ ಸರ್ವರಿಗೂ ಅವಕಾಶ ಕೊಡ್ಬೇಕು ಹೊರತು ಯಾರೋ ನಿಮ್ಗೆ ಬೇಕಾಗಿರೋರು ಇಂಥವ್ರಿಗೆ ಕೊಡೋದ್ರಿಂದ ಬಿಗ್ ಬಾಸ್ ಜನಕ್ಕೆ ಮುಟ್ಟಬೇಕಂದ್ರೆ ಏನನ್ನ ಒಂದು ಮಾನವೀಯತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಬೇಕು ಹೊರತು ಇಲ್ಲಿ ಮರ್ಯಾದೆ ಬಿಟ್ಟವನ್ನೆಲ್ಲ ಒಳಗೆ ಕರ್ಕೊಂಡ್ರೆ ಕಾರ್ಯಕ್ರಮ ಯಶಸ್ವಿಗೊಳ್ಳಲ್ಲ. ಅದ ಉಕ್ಕೊಬೇಕು ಜನ, ಉಗಿಯೋಕ್ಕೆ ನೀವು ಕಾರ್ಯಕ್ರಮ ಮಾಡ್ತಾ ಇದೀವಿ ಆಚೆ ಅಂದ್ಬಿಟ್ಟು ಹೇಳಕ್ ಇಚ್ಛೆ ಪಡ್ತೀನಿ. ಈ ಒಂದು 17ರಿಂದ 18, 19 ವರ್ಷದ ಜರ್ನಿಯಲ್ಲಿ ಯಾರ್ಯಾರ ಜೊತೆ ಎಲ್ಲ ತಾವು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರಿ? ಯಾವ್ಯಾವ ಹೋರಾಟಗಳಲ್ಲೆಲ್ಲ ತಾವು ಪಾಲ್ಗೊಂಡಿದ್ದೀರಿ? ನಾನು ಸುಮಾರು 18 ವರ್ಷದಿಂದ ಪ್ರತಿಯೊಂದು ಸರ್, ಈ ವಾಟ ನಾಗರಾಜಣ್ಣ ಅವರಾಗಿರ್ಬೋದು, ಸಾರಾ ಗೋವಿಂದಣ್ಣ ಆಗಿರ್ಬೋದು, ಶಿವರಾಮೇಗೌಡರು ಆಗಿರ್ಬೋದು. ನಾನು ಮೊದಲು ಜೈ ಕರ್ನಾಟಕದಲ್ಲೇ ಮುತ್ತಾಪುರ ಅವರು ಸಂಘಟನೆಯಲ್ಲಿ ಇದ್ದವನು. ಅವತ್ತೂ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳಲ್ಲೆಲ್ಲ ಭಾಗವಹಿಸಿದ್ದೀನಿ. ನಾನು 17 ವಯಸ್ಸಿಗೆ ಅವಾಗೇ ಸೇರ್ಕೊಂಡಿದ್ದೆ. ನಾನು ಅವಾಗ ಜೈ ಕರ್ನಾಟಕ ಹೊಸದು. ಅವತ್ತು ನಾನು ಸಂಘಟನೆಗೆ ಸೇರಿ ಅವಾಗ ಮುತ್ತಾಪುರ ಅವರು ಹೆಗ್ಲ ಮೇಲೆಲ್ಲ ಕೈ ಹಾಕಿ ಅದು ಇದು ಘೋಷಣೆ ಮಾಡಿದಾಗೆಲ್ಲ ಬಿಡ್ದಿಗೆಲ್ಲ ಹೋಗಿದೆ. ಅವಾಗಂತರ ಹುಮ್ಮಸ್ಸು, ಮುತ್ತಾಪುರ ಸಂಘದಲ್ಲಿ ನಾನು ಇದ್ದೀನಿ, ಮುತ್ತಾಪುರ ಜೊತೆ ಫೋಟೋ ಇಡ್ಸ್ಕೊಂಡೆ ಅಂದರೆ ಆಗ ಅವರು ಆ ಥರ ಇತ್ತು ಹೆಸರು. ಒಂಥರ ನಮ್ಗೆ ಉತ್ತೇಜನ ಕೊಡೋದು ಹೋರಾಟಕ್ಕೆ. ಒಬ್ಬನಾಗ ಇನ್ನೊಂದು 50 ಜನಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸಕ್ತಿ ಆ ರೀತಿ ಇತ್ತು. ಅವಾಗ ಆ ಥರ ಕ್ರೇಜ್ ಇತ್ತು ಸಂಘಟನೆಗೆ. ಆ ರೀತಿ ಎಲ್ಲ ರಾಜ್ಯದಲ್ಲಿ ಇರೋಂಥ ಎಲ್ಲ ದೊಡ್ಡ ದೊಡ್ಡ ಹೋರಾಟದಲ್ಲೂ ಭಾಗಿಯಾಗಿದೆ ಸರ್. ನಮ್ಮ ಭಾಗದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಎಲ್ಲ ರೀತಿ ಹೋರಾಟಗಳು ಮಾಡಿದ್ದೀನಿ. ಎಲ್ಲ ರೀತಿ ಹೋರಾಟಗಳು ಮಾಡಿ ಎಲ್ಲ ರಾಜ್ಯದ ನಾಯಕರ ಜೊತೆಗೆಲ್ಲ ನಾನು ಸೇರಿ ಹೋರಾಟಗಳು ಮಾಡಿದ್ದೀನಿ. ಅದು ರೈತ ಪರವಾಗಿರ್ಬೋದು, ಕಾರ್ಮಿಕರದಾಗಿರ್ಬೋದು, ಕರ್ನಾಟಕ ಬಂಧುಗಳಾಗಿರ್ಬೋದು, ಆಮೇಲೆ ಕಾವೇರಿ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಪ್ರತಿಯೊಂದು ಹೋರಾಟದಲ್ಲೂ ಮುಂಚಿನಲ್ಲಿ ಹೋಗಿ ನಿಂತ್ಕೊಳ್ಳೋಂಥ ಇದು ಆಸೆ ಆಗೋದು ನನಗೆ. ಹೋರಾಟ ಮಾಡಬೇಕು, ನಮ್ಮ ನಾಡು ನುಡಿ ಅನ್ನೋದು. ಆ ರೀತಿ ನಾನು ಎಲ್ಲ ನಮ್ಮ ಸ್ನೇಹಿತರು ಕರ್ಕೊಂಡು ಹೋಗಿ ಹೋರಾಟಗಳು ಮಾಡಿದ್ದೀನಿ ಸರ್. ಎಲ್ಲರ ಜೊತೆಗೂ ಮಾಡಿದ್ದೀನಿ. ಅಂದ್ರೆ ನಾನು ಬರೀ ರಕ್ಷಣಾ ವೇದಿಕೆಯಲ್ಲೇ ತಾವು ಗುರುತಿಸ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೆ ಶುರುವಿಂದನೂ ಕೂಡ. ನೀವು ಜೈ ಕರ್ನಾಟಕದಲ್ಲೂ ಕೂಡ ಹೋರಾಟಗಳು? ನಾನು ಮೊದಲಿಗೆ ಪಾದಾರ್ಪಣೆ ಮಾಡಿದ್ದೆ ಜೈ ಕರ್ನಾಟಕಕ್ಕೆ. ನಾನು ಆಗ ವಿದ್ಯಾರ್ಥಿ ಇದ್ದಾಗೇನೆ ಅವಾಗ ನಾನು ಜೈ ಕರ್ನಾಟಕ ಮಾಡಿ ಯಲಹಂಕ ಅಧ್ಯಕ್ಷ ಆಗಿದ್ದೆ ಅವಾಗ ನಾನು. ಅವಾಗ ಅವ್ರು ಮಾಡಿದ್ರು. ಅವಾಗ ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಬರ್ತಾ ಆಮೇಲೆ ಜಿಲ್ಲೆಗೆ ಹಾಕೊಂಡ್ರು. ಹುಡುಗ ಸಕ್ರಿಯವಾಗಿ ಕೆಲಸ ಮಾಡ್ತೇನೆ ಅಂದ್ಬಿಟ್ಟು
ಅವಾಗ ಅಲ್ಲಿ ಆ ಬೆಲ್ಟಲ್ಲಿ ಚೆನ್ನಾಗಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಕಾರಣ ಅಂತ ಅಲ್ಲಿ ಬಿಟ್ಟಾಗ ನಾನು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ್ಣಕ್ಕೆ ಬಂದಾಗ ಅಲ್ಲಿ ನಾನು ಸೇವೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಒಟ್ಟಲ್ಲಿ ಸೇವೆ ಅವತ್ತಿಂದ ಇವತ್ತವರೆಗೂ ಎಲ್ಲೂ ನಿಲ್ಲಿಲ್ಲ. ಒಂದು ಸಂಘಟನೆ ಬಿಟ್ಟಿರ್ಬೋದು, ಬಿಟ್ಟು ಇನ್ನೊಂದು ಸಂಘಟನೆಗೆ ಸೇರದೆ ಹೊರತು ಯಾವುದೇ ನಮ್ಮ ಹೋರಾಟಗಳು ಯಾವುದೇ ರೀತಿನ ಅರ್ಧಂದಲ್ಲಿ ನಿಲ್ಸಿಲ್ಲ, ಹಂಗೆ ಮಾಡ್ಕೊಂಡ್ ಬಂದಿದ್ದೀನಿ. ಸೂಪರ್ ಸರ್. ಹೋರಾಟಕ್ಕೆ ಬಂದು ಯಾವೆಲ್ಲ ಸಮಸ್ಯೆಗಳನ್ನ ಒಬ್ಬ ಹೋರಾಟಗಾರನಾಗಿ ತಾವು ಅನುಭವಿಸಿದ್ರಿ? ಹೋರಾಟಕ್ಕೆ ಅಂದ್ರೆ ಸರ್, ಇವಾಗ ನಾವು ಏನೇ ಒಂದು ಹೋರಾಟಗಳು ಮಾಡ್ಬೇಕಂದ್ರೂ ಮನಸ್ಸು ಗಟ್ಟಿ ಇರಬೇಕು. ಹೌದು, ಮನಸ್ಸನ್ನ ಕುಗ್ಸೋಂಥ ಕೆಲಸ ಮಾಡ್ತಾರೆ. ಇವಾಗ ನಾವು ಏನೋ ಒಂದು ಹೋರಾಟಕ್ಕೆ ಕರೆ ಕೊಟ್ಟ ಮೇಲೆ ಜನಕ್ಕೆ ಕಣಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಅದು ಹಿನ್ನೆಲೆ ಎಷ್ಟಿರುತ್ತೆ ಗೊತ್ತಾ? ಸರ್ಕಾರಗಳಿರುತ್ತೆ, ಹೋರಾಟ ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ. ಯಾರಿಂದ ಮಾಡ್ತಾರೆ? ಪೊಲೀಸ್ ಇಲಾಖೆಯಿಂದ ಮಾಡ್ತಾರೆ. ಪೊಲೀಸ್ ಅವ್ರು ಏನು ಮಾಡ್ತಾರೆ? ಸರ್ಕಾರ ಹೇಳಿದ ಕೆಲಸ ಮಾಡಬೇಕು. ಪೊಲೀಸ್ ಅವ್ರು ತಪ್ಪಿಲ್ಲ ಇರಲಿ, ಸರ್ಕಾರ ಏನು ಹೇಳುತ್ತೆ ಮಾಡಬೇಕು ಮಾಡಬಾರ್ದು ಅಂತಲ್ಲ, ಅದ್ರ ಮೇಲೆ ಸರ್ಕಾರ ಪೊಲೀಸರು ನಮಗೆ ಬಿಡಲ್ಲ ಸರ್. ನಂಬ್ತೀವಿ ಬಿಡ್ತೀವಿ, ಮನೆಗಳ ಹತ್ರ ಬಿಡೋದು, ನಮ್ಮ ಸ್ನೇಹಿತರು ಇರ್ತಾವಲ್ಲ ಹೋಗೋದು, ನಾಳೆ ಇನ್ನೇನನ್ನ ಬಂದಿದೆ ಅದಿದೆ ಅಂದರೆ ನಂಬ್ತೀವಿ ಬಿಡ್ತಾವೆ, ಉಳುಬಾಲ್ ಕೊಡಲ್ಲ ಅವ್ರು ನಮಗೆ. ಹೋರಾಟ ಹತ್ತಿಕ್ಕ ಕೆಲಸ ಸರ್ಕಾರಗಳು ಮಾಡೇ ಮಾಡುತ್ತೆ, ಯಾವುದೇ ಸರ್ಕಾರ ಬರಲಿ. ಹಾಗೇ ರೀತಿ ನಮಗೂ ನೋಟಿಸ್ಗಳು ಕೊಡೋದು, ನಿಮ್ಗೆ ಒಂದೊಂದು ನೋಟಿಸ್ ಅಲ್ಲ, ಇನ್ಸ್ಪೆಕ್ಟರ್ಗಳು, ACPಗಳು, DCPಗಳು ನಮಗೆ ನೋಟಿಸ್ಗಳು ಮಾಡಿಕೊಡ್ದು, ಹೋರಾಟ ಮಾಡಿಕೊಡ್ದು ಹತ್ತಿಕ್ಕುವಂಥ ಕೆಲಸನ ಸರ್ಕಾರಗಳು ಪೊಲೀಸ್ ಮುಖಾಂತರ ಮಾಡುತ್ತೆ. ಇಷ್ಟೆಲ್ಲ ತುಂಬಾ ಸಮಸ್ಯೆಗಳಿರುತ್ತೆ, ಆದ್ರೂ ಕೂಡ ತಾವುಗಳು ಹೋಗ್ತಿರಲ್ಲ. ಮಾಡ್ಬೇಕು, ಬಿಡಲ್ಲ ಸರ್. ನೋಡಿ, ನಾನು ಮಾಡ್ತಾ ಇರೋದು, ನಾನು ಈ ನಾಡಿನ ಜೋತ್ ಕೆಲಸ ಮಾಡ್ತಾ ಇಲ್ಲ ನಾನು. ಹೌದು, ಆಯ್ತಾ? ಈ ನಾಡಿನ ಕಾಪಾಡೋಂಥ ಕೆಲಸ ನನ್ನ ಜವಾಬ್ದಾರಿ ಇದೆ, ಪ್ರತಿಯೊಬ್ಬರು ಜವಾಬ್ದಾರಿ ಸರ್. ಏನಾಗುತ್ತೆ ಗೊತ್ತಾ, ಬರೀ ಹೋರಾಟಗಾರದು ಜವಾಬ್ದಾರಿ ಅಲ್ಲ. ಒಂದು ಬಂದು ಕರೆ ಕೊಟ್ರೆ ಪ್ರತಿಯೊಬ್ಬರು ಬರಬೇಕು. ಅವ್ರು ಯಾರೋ ಬಂದು ಕರೆ ಕೊಟ್ರು ನಾನು ಸುಮ್ಮನೆ ಅಂತಂದ್ರೆ ಅಲ್ಲಿಗೆ ನಾವು ಕನ್ನಡಿಗರು ಗಟ್ಟಿ ಇಲ್ಲ ಅಂತ ಬರುತ್ತೆ. ಆಮೇಲೆ ಹೋರಾಟಕ್ಕೆ ಯಶಸ್ವಿ ಆಗಿಲ್ಲ ಅಂದ್ರೆ ಹೊರ ರಾಜ್ಯದವ್ರ ಮುಂದೆ ನಮಗೆ ಅವಮಾನ ಆಗುತ್ತೆ. ನಾವು ತಕ್ಕ ಪಾಠ ಹೊರ ರಾಜ್ಯದವ್ರು ಕೊಡ್ಬೇಕಂದ್ರೆ ಯಾರೇ ಆಗಿಲಿ ಹೋರಾಟಕ್ಕೆ ಬಂದು ಕೊಟ್ಟಾಗ ಎಲ್ಲರೂ ಸಹಕರಿಸ್ಬೇಕು. ಇದು ಮಾಡೋದೇನು ಸರ್? ಯಾರೋ ಪೊಲೀಸರು ನಮ್ಗೆ ಹಾಕಿರ್ಬೋದು, ನಿಮಗೆ ಕೇಸ್ ಹಾಕ್ತೀನಿ, ಇದು ಮಾಡ್ತೀನಿ ಅಂದ್ಬಿಟ್ಟು. ಇವಾಗ ಇನ್ನೊಂದು ಬಂದಿದೆ, ಇವಾಗ ನಾನೇನ ಹೋರಾಟ ಮಾಡ್ತೀನಿ ಅಂದ್ರೆ ನಿಮ್ಗೊಂದು ನೋಟಿಸ್ ಕೊಡ್ತಾರೆ. ಈ ರೀತಿ ಬಂದ ದಿವಸ ಒಬ್ರಿಗೆ ತಿರೋದ್ರು, ಅದರಿಂದ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಈ ಥರ ಇದೆ, ದಯವಿಟ್ಟು ನೀವು ಹೋರಾಟ ಮಾಡಂಗಿಲ್ಲ, ನೀವು ಹಂಗೂ ಹೋರಾಟ ಮಾಡಂಗಿದ್ರೆ ಫ್ರೀಡಮ್ ಪಾರ್ಕ್ ಹೋಗಿ ಮಾಡಬೇಕು, ಬೇರೆ ಯಾವುದೇ ಬೆಂಗಳೂರಾದ್ಯಂತ ಎಲ್ಲೂ ನೀವು ಹೋರಾಟ ಮಾಡಂಗಿಲ್ಲ ಅಂದ್ಬಿಟ್ಟು ಇದು ನಿಮ್ಗೆ ನೋಟಿಸ್ ಕೊಡ್ತಾರೆ ಪೊಲೀಸಿಂದ. ಹಂಗ ಮಾಡಿದ್ರೆ ಅದ್ರ ಮೇಲೆ ಒಂದು ನಿಮಗೆ FIR ಮಾಡ್ತಾರೆ, ಒಂದು ಕೇಸ್ ಮಾಡ್ತಾರೆ. ಆ ರೀತಿ ಹೋರಾಟ ಹತ್ತಿಕ್ತಾರೆ ಹೊರತು ಹಂಗನ್ಬಿಟ್ಟು ನಾವು ಇರಲ್ಲ. ಕೇಸ್ ಹಾಕೋಣ ಪರವಾಗಿಲ್ಲ ಅಂದ್ಬಿಟ್ಟು ಇವತ್ತವರೆಗೂ ನಿಮಗೆ ದಾಖಲೆ ಸಮೇತ ಕೊಡ್ತೀನಿ. ಎಷ್ಟೇ ಏನೇ ಮಾಡೋಣ ಹೋರಾಟ ಮಾಡೇ ಮಾಡ್ತೀವಿ. ಅದು ಹೋರಾಟನ ನಿಲ್ಸಕ್ಕಾಗಲ್ಲ. ಮಾಡ್ತಾ ಇರೋದು ನಮ್ಮ ತಾಯ್ನಾಡಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಆ ಕೆಲಸ ನಮ್ಮ ಜವಾಬ್ದಾರಿ ಇದೆ, ಮಾಡೇ ಮಾಡ್ತೀವಿ. ಪೊಲೀಸ್ ಅವ್ರೇನು ಬೇರೆ ಸ್ಟೇಟಿಂದ ಸರ್, ಅವರು ನಮ್ಮ ಸ್ಟೇಟ್ ಅದ, ಅವ್ರಿಗೂ ಸಹಕಾರ ಇರುತ್ತೆ ನಮ್ಮ ನಾಡು ನುಡಿನ ರಕ್ಷಣೆ ಮಾಡ್ಬೇಕನ್ಬಿಟ್ಟು. ಏನಂದ್ರೆ ಸರ್ಕಾರದ ಒತ್ತಡದಿಂದ ಅವ್ರು ಪೊಲೀಸ್ ಅವ್ರು ಹಂಗೆ ಮಾಡ್ತಾರೆ ಹೊರತು ಯಾವುದೇ ಹೋರಾಟಗಾರರ ಮೇಲೆ ಅವ್ರಿಗೆ ತುಂಬ ಖುಷಿ. ಬಟ್ ಅವ್ರು ಕೆಲಸ ಮಾಡಬೇಕು ಮಾಡ್ತಾವ್ರೆ ಹೊರತು ಅವ್ರಿಗೂ ಇದೆ. ಯಾಕಂದ್ರೆ ಇವತ್ತು ಬೆಂಗಳೂರು ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಕನ್ನಡ ಪರ ಹೋರಾಟಗಾರರಿಂದನೇ ಕನ್ನಡ ಉಳಿದಿರೋ ಪೊಲೀಸ್ ಇಲಾಖೆಗೂ ಗೊತ್ತು. ಹೋರಾಟ ಅಂದ್ರೆ ಇವತ್ತು ಕೇವಲ ಶೋ ಅಪ್ ಮಾತ್ರ ಅಲ್ಲ, ಲಾಠಿ ಏಟ್ನ ತಿನ್ಲೇಬೇಕು. ತುಂಬಾ ನೂಕುನುಗ್ಲು ರಸ್ತೆಯಲ್ಲೆಲ್ಲ ದರ ಅಂತ ಹೇಳ್ಕೊಂಡು ಕತ್ತಿಂಪಟ್ಟೆ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ. ಯಾವಾಗ್ಲೂ ಅಲ್ಲ, ಕೆಲವೊಂದು ಸಂದರ್ಭ, ಕೆಲವೊಂದು ಹೋರಾಟಗಳಲ್ಲಿ ಮಾತ್ರ. ಇಂಥ ಸಂದರ್ಭಗಳೆಲ್ಲನೂ ನೀವು ಅನುಭವಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಅದೆಲ್ಲವನ್ನು ಕೂಡ ಅನುಭವಿಸ್ಕೊಂಡು ಇನ್ನೂ ಹೋರಾಟ ಮಾಡಬೇಕು ಅಂತ ಒಬ್ಬ ಯುವಕ ಆಗಿ, ತಾವು ಒಬ್ಬ ಯುವ ಹೋರಾಟಗಾರನಾಗಿ ಒಂದು ಕಿಚ್ಚು ಇನ್ನೂ ಕೂಡ ತಮ್ಮಲ್ಲಿ ಉಳಿಯೋಕೆ ಏನೆಲ್ಲ ಕಾರಣಗಳಿರ್ಬೋದು? ಇವತ್ತು ನಾನು ನೋಡ್ದಂಗೆ ಸುಮಾರು 2010 ಹೋರಾಟಗಳೇ ಬೇರೆ ಥರ ಇತ್ತು. 10 ಮೇಲೆ 15 ಮೇಲೇ ಹೋರಾಟಗಳು ಬೇರೆ ಥರ ಇದೆ. ಇವತ್ತು ಯಾರೇ ಹೋರಾಟಗಳು ಮಾಡೋನು ಅತಿ ಸೂಕ್ಷ್ಮಗಳಿರುತ್ತೆ. ಇವತ್ತು ನಾವು ಒಂದು ಬಂದು ಕರೆ ಕೊಡ್ಬೋದಾಗಿಲ್ಲ. ಇಂಥ ಜಾಗದಲ್ಲಿ ಏನಾಗುತ್ತೆ ಅಂದರೆ ಹೋರಾಟದಲ್ಲಿ ವಿಧಾನಗಳಿದೆ. ನಿಮಗೆ ಒಂದು ಸಣ್ಣ ಹೋರಾಟ ಆಗಿರ್ಬೋದು, ರಾಜ್ಯ ವ್ಯಾಪ್ತಿ ನಡೆಯುವಂಥ ಹೋರಾಟಗಳಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿರ್ತಾರೆ. ಹೋರಾಟ ಹತ್ತಿಕ್ಕಂಥ ಕೆಲಸನ ರಾಜ್ಯ ಸರ್ಕಾರಗಳು ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ನೂರಾರು ಜನಗಳು ಹೋದಾಗ ಒಂದು ನಮ್ಮ ಹಕ್ಕನ್ನು ನಾವು ಪಡಿಬೇಕಾದಾಗ ನಾವು ಕಚೇರಿಗಳಿಗೆ ನುಗ್ಗುವಂಥದ್ದಾಗಿರ್ಬೋದು. ಆಮೇಲೆ ರೋಡಲ್ಲಿ ಬಂದು ನಾವು ಅದನ್ನು ನಮ್ಮ ನೋವನ್ನ, ನಮ್ಮ ಸಂಕಟನ ವ್ಯಕ್ತಪಡಿಸೋದು ಎಲ್ಲಿ ನಾವು ಮನೆಯಲ್ಲಿ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ರೋಡುಗಳಲ್ಲಿ ಮಾಡ್ತೀವಿ, ಕಚೇರಿಗಳಲ್ಲಿ ಮಾಡ್ತೀವಿ. ಒಂದೊಂದು ಜಾಗದಲ್ಲಿ ಮುತ್ತಿಗೆ ಹಾಕೋಂಥ ಕೆಲಸ ಮಾಡಿದಾಗ ಪೊಲೀಸರು ವ್ಯಾಪಕವಾಗಿ ಇರ್ತಾರೆ.
ಅಲ್ಲಿದ್ದಾಗ ಏನಾಗುತ್ತಂದ್ರೆ ಮಾತಿನ ಚಕಮಕಿಗಳಾಗುತ್ತೆ. ನೂರಾರು ಜನ ಸಾವಿರಾರು ಜನ ಹೋಗ್ಬೇಕಾದಾಗ ಅವರು ತಡೆಯಂಥ ಕೆಲಸ ಅವ್ರು ಕೊಟ್ಟಿರ್ತಾರೆ ಜವಾಬ್ದಾರಿ ಪೊಲೀಸ್ ಇಲಾಖೆ. ಆ ಟೈಮಲ್ಲಿ ಅವರು ಲಘುಲಾಠಿ ಪ್ರಹಾರ ಮಾಡ್ತಾರೆ. ಅದು ನಾವು ಸ್ವೀಕರಣೆ ಮಾಡಬೇಕು. ನಮ್ಮನ್ನು ದರ್ದರ ಅಂತ ಹೇಳ್ಕೊಂಡು ಹೋಗ್ತಾರೆ, ನಮ್ಮನ್ನು ಇದು ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ಎತ್ತಿ ಬಸ್ಗಳಲ್ಲಿ ತುಂಬ್ಕೊಬೇಕಾಗುತ್ತೆ. ಯಾಕಂದರೆ ಅವರು ಅತ್ತಿಕಂತ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ನಾವು ಹೋರಾಟ ಮಾಡಬಾರ್ದಂದ್ರೆ ಮೇನು ಮುಖಂಡರುಗಳನ್ನ ಫಸ್ಟ್ ಅವರು ಅಲ್ಲಿಂದ ಸಾಗಿಸಿ ಬೇರೆ ಒಂದು ಜಾಗಕ್ಕೆ ಸ್ಥಳಾಂತರ ಮಾಡೋಂಥ ಕೆಲಸ ಮಾಡಿದಾಗ ಅವ್ರು ಕರೆದಿದ ತಕ್ಷಣ ಹೋಗಕ್ಕೆ ನಾವು ಆಗಲ್ಲ. ಭುವನೇಶ್ವರಿ ಮಕ್ಕಳು ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ನಮ್ಮ ಅಕ್ಕ ನಾವು ಪಡೆಯೋಕೆ ನಾವು ಹೋರಾಟ ಮಾಡ್ಬೇಕಾದಾಗ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವಾಗ ಎತ್ಕೊಳ್ತಾರೆ. ನನಗೆ ಸರ್ ಹಿಂಗೆ ಎತ್ತಾರಲ್ಲ, ನೀವು ಅನ್ಬೋದು ಇವೆಲ್ಲ ಬೇಕಾ ಮಾಡ ಅಂತ ಹೇಳ್ತಾರೆ. ಒಬ್ಬರು ನಗೆ ಪಾಟ್ಲಾಗ ಮಾತಾಡ್ತಾರೆ ಜನಗಳು, ಏನ್ರಿ ಇವರು ಹಿಂಗೆ ಹಂಗೆ ಅಂದ್ಬಿಟ್ಟು. ದೇವರಾಣಿಗಳು ನೀವು ಒಂದು ಸರಿ ಹೋರಾಟಗಾರರು ಹೋಗಿ ಏಟ್ಗಳು ತಿನ್ಬಿಟ್ಟು ಆ ಎತ್ತಿ ಜನ ಸರ್ ಮೈ ಕೈಗಳೆಲ್ಲ ಹಿಡ್ಕೊಂಡ್ಬಿಡುತ್ತೆ ಸರ್. ಅವರು ಮುಲಾಜ್ ನೋಡಲ್ಲ. ಯಾಕಂದರೆ ಪೊಲೀಸ್ ಅವ್ರಿಗೆ ಅಲ್ಲಿ ಸ್ಥಳ ಖಾಲಿ ಮಾಡಬೇಕು ನಾವು. ಅದರಿಂದ ಅವರು ಎಷ್ಟೇ ಏನೇ ಮಾಡೋನು ನಮ್ಮ ಕೈಗಳು ಇದುಗಳೆಲ್ಲ ಟಿಸ್ಟ್ಗಳಾಗ್ಬಿಡುತ್ತೆ. ವಾರ 15 ದಿವಸ ಆಗುತ್ತೆ ಸರ್. ಎಷ್ಟೋ ಜನಕ್ಕೆ ಜಾಯಿಂಟ್ ಇದಾಗ್ಬಿಡುತ್ತೆ. ಕಾಲುಗಳು ಹಿಂಗೆ ಎತ್ತಿ ಅವರು ಬಸ್ಸಲ್ಲಿ ಹಾಕ್ತಾರಲ್ಲ, ಸುಮ್ಮನೆ ಏನು ನಿಧಾನಕ್ಕೆ ಎತ್ಕೊಂಡು ಹೋಗಿ ಇಕ್ಕಲ್ಲ. ಆ ನಿಧಾನಕ್ಕೆ ಎತ್ಕೊಂಡು ಹೋಗೋದಂದ್ರೆ ವಾಟರ್ ನಾಗರಾಜ್ ಅವರು ಬಿಟ್ಟರೆ ಮಿಗ್ದವ್ರು ನಮ್ಮನ್ನೆಲ್ಲ ಅವರು ಗಣತೆಗೆ ತಗೊಳಲ್ಲ. ಪೊಲೀಸರು ಎತ್ತಿ ಬಿಸಾಕ್ತಾರೆ. ಎತ್ತು ಒಳಗೆ ಹಾಕಿದ್ರೆ ಆ ನೋವುಗಳು ನಮ್ಗೆ ವಾರಲ್ ಗಟ್ಟಲೆ ನೋವು ಇರುತ್ತೆ. ಲಾಠಿ ಇಟ್ಟು ತಿನ್ನಬೇಕು, ಪ್ರತಿಯೊಂದು ಅನುಭವಿಸ್ಬೇಕಾದ್ರೆ ಸರ್. ಅದೆಲ್ಲ ನಮಗೆ ಅದು ನೋವು ತಗೊಳಲ್ಲ. ನಮ್ಮ ದೇಹಕ್ಕೆ ಆ ನೋವು ತಗೊಂಡು ನಮ್ಗೇನು ನಮ್ಮ ತಾಯಿನ ರಕ್ಷಣೆ ಮಾಡ್ತಾ ಇದ್ದೀವಿ. ಈ ನಮ್ಮ ಅಕ್ಕನ ನಾವು ಪಡಿಬೇಕು ಅನ್ನೋದಕ್ಕೆ ಹೊರ್ತನೋ ಈ ಪೊಲೀಸವ್ರು ಏನೇ ಮಾಡೋಣ ಅದು ನಮ್ಗೇನು ಅನ್ಸಲ್ಲ, ಮೈ ಜುಮ್ ಅನ್ಸಲ್ಲ. ನಮ್ಗೊಂದೇ ನಮ್ಮ ತಾಯಿನಾಡನ್ನ ನಾವು ಕಾಪಾಡಬೇಕು, ನಮ್ಮ ಭುವನೇಶ್ವರ ನಾವು ಕಾಪಾಡಬೇಕು, ಈ ನಾಡನ್ನು ಕಾಪಾಡಬೇಕು, ಈ ನೀರನ್ನು ಕಾಪಾಡಬೇಕು ಅನ್ನೋ ಹೋರಾಟ ಮಾಡ್ತೀವಿ ಹೊರತು ಪೊಲೀಸವರು ಏನೋ ಒಂದು ಲಾಟಿನಲ್ಲಿ ಹೊಡೆದಿದ ತಕ್ಷಣ ನೋವು ನಮ್ಗೇನು ಅನಿಸಲ್ಲ. ಈ ಭುವನೇಶ್ವರಿ ಮುಂದೆ ಈ ನೋವೆಲ್ಲ ನಮ್ಗೊಂಥರ ಪ್ರಸಾದ ಇದ್ದಂಗೆ ನಾವು ಮುಂದೆ ನುಗ್ತಾನೆ ಇರ್ತೀವಿ. ಸೂಪರ್ ಸರ್. ಇಷ್ಟೆಲ್ಲ ನೋವನ್ನ ತಿನ್ಕೊಂಡು ಹೋರಾಟ ಮಾಡಿಕೊಂಡು ಮನೆಗೆ ಹೋದಾಗ ಕುಟುಂಬದವರ ರಿಯಾಕ್ಷನ್ ಹೇಗಿರುತ್ತೆ? ಕುಟುಂಬದವ್ರು ಅಂದರೆ ಸರ್ ಒಂದೊಂದು ಮನೆಯಲ್ಲೇ ಒಂದೊಂದು ಥರ ಇರುತ್ತೆ. ನನಗೆ ಆ ಭುವನೇಶ್ವರಿ ತಾಯಿ ರಕ್ಷಣೆ. ನನಗೆ ನಾನು ಪ್ರತಿಯೊಂದು ಏನೇ ನಾನು ಸೇವೆ ಮಾಡಲಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿನಾಗಲಿ ನಮ್ಮ ತಂಗಿನಾಗಲಿ ನಮ್ಮ ಮನೆಯವರಲ್ಲಿ ಆ ಸ್ಥಾನ ಕೊಟ್ಟಿರ್ತೀನಿ. ಅವ್ರು ಯಾವತ್ತೂ ಅಷ್ಟೇ ನೀನು ಏನು ಮಾಡ್ತೀಯ ಮಾಡು, ಹೋರಾಟಕ್ಕೆ ಮಾಡೋದು ನೋಡ್ಕೊಂಡು ಸ್ವಲ್ಪ ಹುಷಾರಪ್ಪ, ಪೊಲೀಸವ್ರು ಇದು ಮಾಡೋದು ಹೇಳೋದು ಮಾಡೋದು ಸ್ವಲ್ಪ ನೋಡ್ಕೊಂಡು ಹುಷಾರಂತ ಹೇಳ್ತಾರೆ. ಅದು ಬಿಟ್ಟರೆ ನೀನು ಹೋರಾಟಕ್ಕೆ ಹೋಗ್ಬೇಡ ಮಾಡೋದು ಸಾಕಾರ ತುಂಬ ಇದೆ ಸರ್. ನೋಡಿ ಪ್ರತಿಯೊಂದು ಯಾರೇ ಒಬ್ಬ ಮನುಷ್ಯ ಮನೆ ಬಿಟ್ಟು ಆಚೆಗೆ ಬಂದು ಒಂದು ಏನಾನ ಕೆಲಸ ಮಾಡ್ತಾನಂದರೆ ಮನೆಯಲ್ಲಿ ನೆಮ್ಮದಿ ಇರಬೇಕು, ಮನೆಯಲ್ಲಿ ಸಹಕಾರ ಇರಬೇಕು. ಮನೆಯಲ್ಲಿ ಇಂಥ ಹೆಣ್ಮಕ್ಳಾಗಿರಿ ಪ್ರತಿಯೊಬ್ಬರು ಸಹಕಾರ ಕೊಟ್ರೇ ನೀವು ಒಂದು ಸ್ಥಾನ ಒಂದು ಏನನ್ನ ಗೆಲ್ಲಕ್ಕಾಗೋದು. ನಮ್ಮ ತಂದೆನಾಗಿರ್ಬೋದು, ಹೋಗ ಮಾಡ ಅಂತ ಹೇಳ್ತಾರೆ. ಯಾವತ್ತೂ ನೀನು ಹೋಗ್ಬೇಡ, ಹಿಂದಕ್ಕೆ ಬರಬೇಡ, ಸೋಲು ಒಪ್ಕೊಂಬೇಡ ಅಂತ ಹೇಳ್ತಾರಲ್ಲ ನಮ್ಮ ತಂದೆಯವರು. ನಮ್ಮ ತಾಯಿಯವರು ಅಷ್ಟೇ. ಹಿಂಗಾಗಿದೆನಾ ಅವ್ರಿಗೂ ಒಂಥರ ಉತ್ಸಾಹ ಉಲ್ಲಾಸ, ಏನೋ ಮಗನ ಹೋರಾಟ. ಯಾಕಂದರೆ ಅವರು ನಮ್ಮ ತಾಯಿಯಾಗಿ ಅವ್ರಿಗೂ ಈ ನೆಲ ಜಲ ನಾಡು ನುಡಿ ತುಂಬ ಅಭಿಮಾನ ನಮ್ಮ ತಾಯಿಗೆ. ಯಾಕಂದರೆ ಒಬ್ಬ ತಾಯಿ ಈ ನೆಲ ಜಲ ನಾಡು ನುಡಿಗೆ ಅದ್ರ ಗೌರವಿಸೋದಕ್ಕೆ ತನ್ನ ಮಗನ್ನ ಹೋರಾಟಕ್ಕೆ ಬಿಟ್ಟಿದ್ದಾರೆ. ಇದು ಪ್ರತಿಯೊಂದೂ ಆಯಿತಾ. ನಮ್ಮ ತಾಯಿನ ಯಾರು ನೋಡಿರಲ್ಲ, ಮನೆಗಿರ್ತಾರೆ. ಆದರೆ ಮಗನು ಈ ಥರ ಮಾಡ್ತಾನೆ ಅಂತ ಹೇಳಿದ್ರೆ ಹೇಳ್ಬೋದಲ್ಲ, ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ನೀನು ಇಷ್ಟು ಎತ್ಕೊಂಬರ್ಬೇಕು ಅನ್ನೋ ತಾಯಿಗಳ ನಡುವೆ ಈಗಿನಿರಲ್ಲಿ ನೀನೊಂದು ಸೇವೆ ಮಾಡೋಂಥ ಯಾವ ತಾಯಿನೂ ಅಷ್ಟು ಸಲೀಸಾಗಿ ಬಿಡಲ್ಲ. ನೀನು ಎತ್ತಿರೋದು ನಿನ್ಗೆ ಊರಿಗೇನೋ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ನಿನ್ನ ಕೆಲಸ ನೋಡೋ ಯಾರೂ ಆಗಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಒಂದು ತಾಯಿಗೆ ಅವ್ರಿಗೆ ಈ ದೇಶದ ಅಭಿಮಾನ ಆಗಿರ್ಬೋದು, ಈ ನಾಡಿನ ಅಭಿಮಾನ ಇದೇನೆ ತನ್ನ ಮಗನಿಗೂ ಅವ್ರು ಬಿಟ್ಕೊಡೋಕ್ಕಾಗೋದು. ಅದೇ ರೀತಿ ಮನೆಗಿರೋ ಹೆಣ್ಮಕ್ಳು ಬಿಟ್ಟಿದ್ಕೆ ಇವತ್ತು ನಾನು ನೆಲ ಜಲ ನಾಡುನುಡಿಗೆ ಹೋರಾಟ ಮಾಡೋಂಥ ಅವಕಾಶ ನನಗೆ ಸಿಕ್ಕಿದೆ ಸರ್. ಇಷ್ಟು ವರ್ಷದ ಜರ್ನಿಯಲ್ಲಿ ತಮ್ಮ ಹೋರಾಟದ ಬದುಕಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಯಾರನ್ನೆಲ್ಲ ನೆನಪು ಮಾಡ್ಕೊಳ್ಳೋಕೆ ಬಯಸ್ತೀರಾ? ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು, ನಿಮ್ಮ ಹೋರಾಟದ ನಿಮ್ಮ ಬೆಂಬಲಿಗರು ಅಥವಾ ನಿಮ್ಮ ನಾಯಕರು, ಯಾರನ್ನಾರು ಸರಿ ಈ ಒಂದು ಕ್ಷಣದಲ್ಲಿ ಯಾರೆಲ್ಲ ನೆನಪಾಗ್ತಾರೆ? ಅವಾಗ ನಾನು ಮಾಡಬೇಕಾದಾಗ ನಿಮ್ಗೆ ಹೇಳಿದೆ, ನನಗೆ ಕಾನೂನಾತ್ಮಕ ನನಗೆ ಅಷ್ಟಿದ್ದಿಲ್ಲ. ನಾನು ಏನೇ ಮಾಡಬೇಕಾದ್ರೂ ನನ್ನ ಹತ್ರ ಒಂದು ಯುವ ಪಡೆ ಇತ್ತು ಸರ್ ನಮ್ಮೂರಲ್ಲಿ. ಪ್ರತಿಯೊಬ್ಬರು ಯುವಕರು ಹೇಳೋಕ್ಕಾಗಲ್ಲ, ಯಾಕಂದರೆ ನೂರಾರು ಜನ ಇದ್ದಾರೆ. ನಾನು ಯಾವುದೋ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಂಥವನು, ನನಗೆ ಹಿಂದೆ ಯಾರು ಸಪೋರ್ಟ್ ಇಲ್ಲ. ನನ್ನ ಹೋರಾಟಕ್ಕೆ ನಾನು ಒಬ್ಬನೇ ನಿಂತ್ಕೊಂಡಾಗ ನನಗಿಂತ ದೊಡ್ಡವರು ನನಗೆ ಸಹಕಾರ ಕೊಟ್ಟಿಲ್ಲ. ಪ್ರತಿಯೊಬ್ಬರು ನನ್ನ ಸ್ನೇಹಿತರು ಕಿರಿಯರು ಏನೋ ಮಾಡ್ಬೇಕಂದಾಗ ನಾನೆಲ್ಲ ಮಾಡ್ಕೊಂಡು ಬಂದ್ಬೇಕಾದಾಗ ಪ್ರತಿಯೊಂದು ಯುವಕರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಪೊಲೀಸ್ ಇಲಾಖೆನೂ ಅಷ್ಟೇ ಸರ್. ಪೊಲೀಸ್ ಇಲಾಖೆಯಲ್ಲಿ ನಾನು ಹೋರಾಟಗಳು ಮಾಡೋ ಇದಾಗಲಿ ಪ್ರತಿಯೊಂದು ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ನನಗೆ ಕಾನೂನಾತ್ಮಕ ಹೇಳೋರು, ಈ ರೀತಿ ನೀನು ಹೋರಾಟಗಳಿಗೆ ಪರ್ಮಿಷನ್ ತೊಗೊಂಡು ಈ ರೀತಿ ಹೋರಾಟ ಮಾಡಬೇಕು, ಇಲ್ಲಿ ಹಿಂಗೆ ಮಾಡಬೇಕು. ನಾನು ಪ್ರತಿಯೊಂದು ಹೋಗಿ ಕೇಳಿದಾಗ
ನನಗೆ ಆ ಸಮಯದಲ್ಲಿ ನಾನು ಏನೇ ಒಂದು ಮಾಡಬೇಕಾದಾಗ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳು ನನಗೆ ಮಾರ್ಗದರ್ಶನ ಮಾಡೋದಾಗಿರ್ಬೋದು, ಆಮೇಲೆ ನಮ್ಮ ಶಾಸಕರಾಗಿರ್ಬೋದು ವಿಶ್ವನಾಥಣ್ಣವರು ಅವರು ಮಾರ್ಗದರ್ಶನ ಮಾಡೋರು, ನಿನ್ನಲ್ಲಿ ಇದೆ ಒಳ್ಳೆ ರೀತಿ ರೂಢಿಸ್ಕೊಂಡು ಬಾ, ಒಳ್ಳೆ ಹುಡುಗರನ್ನ ಪಡೆ ಕಟ್ಟಿದ್ಯಾ, ಒಳ್ಳೆ ಈ ನಾಡು ನುಡಿಗೆ ಹೋರಾಟ ಮಾಡೋ ಅಂತ ಹೇಳೋದಾಗಿರ್ಬೋದು, ಪ್ರತಿಯೊಂದು ಬೆಂಬಲ ಕೊಟ್ಕೊಂಡು ಬಂದಿದ್ದಾರೆ. ಈ ರೀತಿ ನಮ್ಮ ಮನೆಯವರು ಸಹಕಾರ ಅಷ್ಟೇ, ನಮ್ಮ ಮನೆಯ ಹೆಣ್ಮಕ್ಳೆಲ್ಲ ಅಷ್ಟೇ, ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂದೆ ಸಹಕಾರ ಕೊಟ್ಕೊಂಡು ಏನೋ ಮಾಡ್ತಾ ಇದೆ ಒಳ್ಳೆ ಕೆಲಸ ಮಾಡು, ಪ್ರತಿಯೊಬ್ಬರು ಹೇಳೋದಷ್ಟೇ ಒಳ್ಳೆ ಕೆಲಸ ಮಾಡಿ ನಿನ್ನ ಗುರಿ ಒಳ್ಳೇದಾಗಿರಬೇಕು. ಈ ರಾಜ್ಯಕ್ಕಾಗಲಿ ನಾಡಿಗಾಗಲಿ ಪ್ರತಿಯೊಂದಕ್ಕೂ ನಿನ್ನ ಗುರಿ ನಿನ್ನ ಹೋರಾಟ ಒಳ್ಳೆ ದಾರಿ ಇರಬೇಕು ಅಂದ್ಬಿಟ್ಟು ಎಲ್ಲರೂ ಸಹಕಾರ ಕೊಟ್ಕೊಂಡ್ಬಂದಾರೆ. ಹಂಗೆ ಪ್ರತಿಯೊಬ್ಬರು ಮಾಡಿದ್ದಾರೆ ಸರ್. ಇವತ್ತು ಶಿವರಾಮೇಗೌಡ ಆಗಿರ್ಬೋದು, ಅವತ್ತು ಜೈ ಕನ್ನಡದಲ್ಲಿ ಅವತ್ತು ಅಲ್ಲಿರುವಂಥ ಮುಖಂಡಗಳು ಸಹಕಾರ ಕೊಟ್ಟವ್ರೆ, ಇಲ್ಲಿರುವಂಥ ಮುಖಂಡಗಳು ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಸಹಕಾರದಿಂದನೇ ಇವತ್ತು ಇಲ್ಲಿವರೆಗೂ ನಾನು ಹೆಜ್ಜೆ ಇಡೋಕ್ಕೆ ಸಾಧ್ಯ ಆಗಿದೆ ಸರ್. ನಿಮ್ಮ ಹೋರಾಟದ ಜರ್ನಿಯಲ್ಲಿ ನೀವು ಬದುಕಿರುವವರೆಗೂ ಕೂಡ ಈ ಎಲ್ಲ ಹೋರಾಟಗಳು ನನ್ನ ನೆನಪುಗಳು, ಮಾಸದ ನೆನಪುಗಳು ಅಂತ ಈ ಒಂದು ಜರ್ನಿ, ಇಷ್ಟು ವರ್ಷದ ಜರ್ನಿಯಲ್ಲಿ ಯಾವೆಲ್ಲ ನೆನಪುಗಳು ತಮ್ಮನ್ನ ಕಾಡುತ್ತೆ, ನೆನಪಾಗುತ್ತೆ ಪ್ರತಿ ಕ್ಷಣ? ಪ್ರತಿ ಕ್ಷಣ ಅನ್ನೋದ್ರೆ ಹೋರಾಟ ಒಂದು ದಿವಸಕ್ಕೆ ಅಂತ್ಯ ಆಗಲ್ಲ. ಅಲ್ಲ ಖಂಡಿತ, ಆದ್ರೆ ನೂರಾರು ಹೋರಾಟಗಳು ಪ್ರತಿಯೊಂದು ಸರ್, ಕೆಲವೊಂದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ತುಂಬಾ ಅಂದ್ರೆ ಈ ಕಾವೇರಿ ಕೋರ್ಟಲ್ಲಿ ನಡಿಬೇಕಾದ್ರೆ ಕಾವೇರಿ ತೀರ್ಪುಗಳಿಗೆ ಬಂದಾಗ ಹೋರಾಟಕ್ಕೆ ಕೈ ಎತ್ಕೊಂಡ್ರಿ. ಆಗ ಹೆಂಗಾಯ್ತಂದ್ರೆ ಅವಾಗ ಇನ್ನೂ ಅಷ್ಟು ಇದಿಲ್ಲ, ನಾನು 2009-10 ಒಳಗಡೆ ಇದ್ದೆ. ಆ ಇದರಲ್ಲಿದ್ದಾಗ ನಾನೇ ನೇತೃತ್ವದಲ್ಲಿ ಅವಾಗ ಏನಂದರೆ ನಾಳೆ ತೀರ್ಪು ನಮ್ಮ ಕಡೆ ಬರುತ್ತೆ ಇದು ಮಾಡೋದು. ಆವಾಗ ಒಂದಿನ ಹಿಂದ್ಗಡೆ ತುಂಬ ತೀವ್ರತೆ ಇರುತ್ತೆ. ಆ ಟೈಮಲ್ಲಿ ಕೂಡ ಕಾವೇರಿ ತೀರ್ಪುಗಳು ಬಂದಾಗ ನಾನೇ ಸ್ವಂತ ಪಡೆಗಳು ಎತ್ಕೊಂಡು ಅಂಗಡಿಗಳು ಮುಚ್ಚೋಂಥ ಕೆಲಸ ಮಾಡೋದು, ನಾವು ಧ್ವನಿ ಎತ್ತಂತಿದ್ವಿ, ನಮ್ಮ ಆಕ್ರೋಶನ ವ್ಯಕ್ತಪಡಿಸ್ತೀವಿ. ಆ ತಮಿಳ್ನಾಡದ್ದು ಅಲ್ಲಿರೋರ್ದಂಥದ್ದು ಇಲ್ಲಿ ನಾವು ಏನೋ ಒಂದು ಸುಡೋಂಥ ಕಾರ್ಯಕ್ರಮಗಳಾಗಿರೋ ಇಂಥದ್ದೆಲ್ಲ ಮಾಡಿದಾಗ ನನ್ನ ಸ್ವಇಚ್ಛೆಯಿಂದ ನಾನು ನನ್ನ ಬೆಂಬಲಿಗರನ್ನ ಹಾಕ್ಕೊಂಡು ಹೋಗಿ ನಾನು ಹೋರಾಟಗಳು ಮಾಡೋದಾಗಿರ್ಬೋದು, ಪ್ರದರ್ಶನ ಎಲ್ಲ ಕಡೆನೂ ನಮ್ಮ ಹಕ್ಕನ್ನು ನಾವು ಪಡಿಬೇಕು ಅನ್ನೋದನ್ನ ನಾವು ಗೌರವ ಖಂಡಿಸ್ಕೊಂಡು ನಾವು ಹೋರಾಟಗಳು ಮಾಡೋಕ್ಕೆ ಹೋಗ್ತೀವಿ. ಇಂಥದ್ದೆಲ್ಲ ಸುಮಾರು ಇದೆ, ನನ್ನ ಬಾಲ್ಯದಿಂದ ಮಾಡ್ಕೊಂಬಂದಿದ್ದ ಇದು ನಿಮಗೆ ನೆನಪಿಂದ ಫೋಟೋಗಳು ನೋಡ್ತೀನಿ, ನೀವು ನೋಡ್ಬೋದು. ಇವಾಗಿಂದ ಗುರುಗೂ ಅವಾಗಿಂದ ಅಜಗತ್ಯ ಅಂತ ವ್ಯತ್ಯಾಸ ಇದೆ. ಸುಮಾರು ಏನೋ ಒಂದು 20 kg 25 kg ಇದ್ನೇನು ಆ ತೂಕ. ಆಗಿಂದನೂ ಈಗವರೆಗೂ ಅದೇ ಒಂಥರ ಆಸೆ ನನಗೆ, ಹೋರಾಟ 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 ಅಂತ ಆಸೆ ಸರ್, ತುಂಬ ಆಸೆ. ಯಾವತ್ತೂ ಬೇರೆ ಏನೋ ನಾನು ಹೋಗ್ಬೋದಾಯ್ತು, ಬೇರೆ ದಾರಿ ಹುಡುಕ್ಬೋದಾಯ್ತು. ಭುವನೇಶ್ವರಿ ತಾಯಿ ನನಗೆ ಕೆಡಕ್ಕೆ ಬಿಟ್ಟಿಲ್ಲ, ನೀನು ಈ ಸೇವೆಯಲ್ಲಿ ಸೇವೆ ಮಾಡೋಂಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಇವತ್ತವರೆಗೂ ಆ ತಾಯಿಗೆ ಒಂದು ಕಪ್ ಚುಕ್ಕೆ ಬರೋವಂಥ ಕೆಲಸ ಮಾಡಿಲ್ಲ, ಎಲ್ಲೂ ಯಾರ ಹತ್ರ ನಾವು ಬಯಸ್ಕೊಂಡಿಲ್ಲ, ಎಲ್ಲೂ ಯಾರೋ ಈ ತಾಯಿ ಹೆಸರು ಹೇಳ್ಕೊಂಡು ಭುವನೇಶ್ವರಿ ತಾಯಿ ಹೆಸರು ಹೇಳ್ಕೊಂಡು ಎಲ್ಲೂ ನಾನು 100 ರೂಪಾಯಿ ನಾನು ತಿಂದಿಲ್ಲ. ನಾನು ನಿಯತ್ತಾಗಿ ನಿಷ್ಠೆಯಿಂದ ಆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ಅದೇ ನನಗೆ ಮನಸ್ಫೂರ್ತಿ ಸರ್, ಇನ್ನೇನು ಬೇಡ ನನಗೆ. ಯುವ ಹೋರಾಟಗಾರರಾಗಿ ತಾವು ಇವತ್ತಿನ ಒಂದು ಯುವ ಸಮಾಜಕ್ಕೆ ಏನನ್ನು ಹೇಳೋಕೆ ಬಯಸ್ತೀರಾ? ಹೋರಾಟ ಅಂದ್ರೆ ಕೆಲವರಿಗೆ ಕಾಮಿಡಿ, ಹೋರಾಟಗಾರರು ಅಂದ್ರೂ ಕೂಡ ಕಾಮಿಡಿ, ಯಾರಿಗೂ ಬೇಕಾಗಿಲ್ಲ ಹೋರಾಟಗಳು. ಇಂತಹ ಸಂದರ್ಭದಲ್ಲಿ ನಾವಿದ್ದೀವಿ, ಏನನ್ನ ಇವತ್ತಿನ ಯುವ ಸಮಾಜಕ್ಕೆ ಹೇಳಕ್ ಬಯಸ್ತೀರಿ? ಇವತ್ತು ಯುವಕರು ಇವತ್ತು ಆಗಿನ ಕಾಲಕ್ಕೆ ಸುಮಾರು 40-50 ವರ್ಷ ಹಿಂದ್ಗಡೆ ಹೋದಂಥ ಒಗ್ಗಟ್ಟಾಗಿರ್ಬೋದು, ಒಂದು ಯಾರನ್ನ ಒಂದು ಒಳ್ಳೆಯ ಕೆಲಸ ಒಂದು ಹೋರಾಟ ಕೈ ಎತ್ಕೋತಂದರೆ ಜನ ಬೆಂಬಲ ಹಂಗಿರೋದು ಸರ್. ಇವತ್ತು ಬೆಂಗಳೂರು ಆದ್ಯಂತ ನೀವು ನೋಡ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಇವತ್ತು ಅವ್ರದ್ದೇ ಆದಂಥ ಸಮಸ್ಯೆಗಳಿದೆ. ಇವತ್ತು ಜೀವನ ನಡೆಸೋದೇ ಸಮಸ್ಯೆ ಆಗಿದೆ. ಇಂಥದ್ರಲ್ಲಿ ಇವತ್ತು ಬೆಂಗಳೂರಾದ್ಯಂತ ನೀವು ನೋಡ್ಬೋದು, ಯಾರೋ ಒಬ್ಬ ಯುವಕರು ಮಾಡ್ತಾನೆ, ಸಹಕಾರಗಳು ಸಿಗ್ತಾಯಿಲ್ಲ, ಒಬ್ಬ ಯುವಕರು ಗಟ್ಟಿಯಾಗಿ ನಿಲ್ಲಕ್ಕಾಗ್ತಾಯಿಲ್ಲ. ಇವತ್ತು ಏನಾಗಿದೆ ಅಂದರೆ ಸಾಮಾಜಿಕ ಜಾಲತಾಣ, ಮೋಜು ಮಸ್ತಿ, ಈ ರೀತಿ ಯುವಕರು ಆ ಕಡೆ ವಾಳ್ತಿರೋದ್ರಿಂದ ಇವತ್ತು ಹೋರಾಟಗಳಿಗೆ ಯುವಕರು ಬರ್ತಾಯಿಲ್ಲ, ರಾಜಕೀಯಕ್ಕೆ ಬರ್ತಾಯಿಲ್ಲ, ಎಲ್ಲ ಹೋರಾಟಗಳು ಹಿಂದಕ್ಕೆ ಹೋಗ್ತಿದೆ. ಇವತ್ತು ನಮ್ಮ ಹಿಂದೆಯವರೆಲ್ಲ ಮಾಡ್ಕೊಂಬಂದಿದ್ದಾರೆ, ಮುಂದಕ್ಕಿದೆ ನಿಂಗೆ ನಮ್ಮ ನಾಡು ನಮ್ಮ ನೆಲ ಜಲ ಅಂತ ಉಳಿಸ್ಕೊಂಡು ಹೋಗೋಕ್ಕೆ ಪಡೆ ಸಿಗ್ತಾಯಿಲ್ಲ. ಯುವಕರು ಪಡೆ ಸಿಕ್ಕದೇನೋ ಸ್ವಲ್ಪ ದಿನ ಬರ್ತಾರೆ, ಬಿಟ್ಟು ಬರ್ತಾರೆ, ಸುಸ್ತಾಗ್ಬಿಡ್ತಾರೆ. ಇವತ್ತು ಬಿಡು ನಮ್ಮ ನೋಡ್ಕೊಳೋಣ, ಬೇರೆದೇನು ನೋಡೋದ್ರೆ ಮನೆಯದ ವಾತಾವರಣ ಆಗಿರ್ಬೋದು, ಈ ರೀತಿ ಆಗೋದ್ರಿಂದ ಯುವಕರು ನಾನು ನೋಡ್ದಂಗೆ ಹುಡುಗರಲ್ಲೇ ಆಸಕ್ತಿ ಕಮ್ಮಿ ಇದೆ. ನೆಲ ಜಲ ನಾಡು ನುಡಿ ಅನ್ನೋದಕ್ಕೆ ನಾನು ಹೇಳೋದೇನೆಂದರೆ, ಎಲ್ಲೋ ನಾವು ನವಂಬರ್ ಬರುತ್ತೆ, 1 ತಿಂಗಳು ಸೀಮಿತವಾಗಿ ಎಲ್ಲೋ ಕನ್ನಡ ಹಾಡು ಹಾಕೋದು, ಸ್ಟೇಟಸ್ ಹಾಕ್ಕೊಳೋದು, ಇದು ಅಲ್ಲ. ಕನ್ನಡಕ್ಕೆ ಕನ್ನಡಿಗರಿಗೆ ಏನೇ ತೊಂದರೆ ಅದನ್ನು ಪ್ರತಿಯೊಬ್ಬರೂ ಪ್ರತಿಭಟಿಸುವಂಥದ್ದು ಯಾವಾಗ ಬರುತ್ತೋ ಆವಾಗ ಇದಾಗುತ್ತೆ. ಏನು ಶಾಲೆ ಹಾಕ್ಕೊಂಡು ಗುರುನೇ ಮಾಡಬೇಕು ಅನ್ನೋದಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲಿ ಇರ್ತ ಪ್ರತಿಯೊಬ್ಬರು ಕನ್ನಡಿಗರೇ. ಯಾರಿಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿ ನಾವೆಲ್ಲ ಒಂದಾದರೆ ಸಮಸ್ಯೆ ಪರಿಹಾರ ಆಗುತ್ತೆ. ಇವಾಗ ಹೆಂಗಾಗಿದೆ ಅಂದರೆ, ಏನೇ ಸಮಸ್ಯೆ ಕನ್ನಡ ಪರ ಸಂಘಟನೆಗಳಿದೆ, ಬರ್ಬೇಕ್ರಿ,
ನಿನ್ ಜವಾಬ್ದಾರಿ ಏನು? ನೀನ್ ಕನ್ನಡಿಗನಲ್ಲ, ನಾನು ಇಲ್ಲಿಂದ ಅಲ್ಲಿ ಬಂದು ಸಮಸ್ಯೆ ಬಗೆಹರಿಸ್ಕೊಂಡು ನೀನೇನ್ ಮಾಡ್ತಾ ಇರ್ತೀಯ? ಆಯ್ತಾ? ಒಬ್ಬನ್ನ ಕಮೆಂಟ್ ಇನ್ನೊಂದು ಹಾಕಿ ದೂಷಣೆ ಮಾಡಿಬಿಡ್ತಾರೆ. ಯಾವನೊಬ್ಬನು ಏಸ್ಗೆ ತಿಂದಿರ್ತಾನೆ, ಅದಕ್ಕೆ ಎಲ್ಲರೂ ತಿಂದ್ಬಿಟ್ರೆ ಅಂದ್ರೆ ಆಗಲ್ಲ. ಇವತ್ತು ನಮ್ಮನ್ನು ನಾವು ಕಾಪಾಡ್ಕೊಬೇಕಂದ್ರೆ, ನಮ್ಮ ನೆಲ ನಾವು ಜಲ ಕಾಪಾಡ್ಕೊಬೇಕಂದ್ರೆ ಪ್ರತಿಯೊಬ್ಬರು ಹೊಣೆ ಇದೆ. ಬೇರೆ ಗುರು ಒಬ್ಬಂದೆ ಇನ್ನೊಬ್ಬನ ಸಂಘಟನೆ ಕಾರಣ ಪ್ರತಿಯೊಬ್ಬರು ಬರ್ಬೇಕು ಮುಂದಕ್ಕೆ. ಯುವಕರು ಬಂದೇನೆ, ಯುವಕರು ಮೋಜು ಮಸ್ತಿ ಪಾರ್ಟಿ ಪಬ್ಬುಗಳು ಸುತ್ತೋದು ಇದು ಮಾಡೋದು ಅನ್ನೋದು. ನವಂಬರ್ದಲ್ಲಿ ಶಾಲೆ ಹಾಕ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡಿ ಕನ್ನಡ ಹಾಡು ಕೇಳ್ಬಿಡೋದಲ್ಲ ಸರ್. ದಿನನಿತ್ಯ ಶೋಷಣೆ ಆಗ್ತಿದೆಯಲ್ಲ, ಅಲ್ಲಿ ನಾವು ತಡೆಗಟ್ಟಬೇಕು, ಅಲ್ಲಿ ನಾವು ಬಗೆಹರಿಸ್ಬೇಕು. ಅಲ್ಲಿ ನಮಗೆ ಆಗ್ತಾರೋ ತೊಂದರೆ ಬಗೆಹರಿಸಿದ್ರೆ ಅಲ್ಲಿ ನಾವು ಭುವನೇಶ್ವರಿ ಪುತ್ರನಾಗಿ ನಾವು ಜನಿಸಿದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ನಾವು ಕಾಪಾಡ್ಕೊಬೇಕು, ನಮ್ಮವ್ರನ್ನ ಕಾಪಾಡುವಂಥ ಪ್ರತಿಯೊಂದು ಇವ್ರಿಗೂ ಮನೋಭಾವ ಬೆಳೆಸ್ಕೊಬೇಕು. ನವಂಬರ್ ಕನ್ನಡಿಗನಾಗೋದು ಬೇಡ, ವರ್ಷ ಪೂರ್ತಿ ಕನ್ನಡಿಗನಾಗಿದ್ರೆ ಪ್ರತಿಯೊಂದು ಯುವಕರು ಸೇರಬೇಕು, ಹೆಣ್ಮಕ್ಳು ಸೇರಬೇಕು. ಎಲ್ಲರೂ ಸೇರೇನೆ ನಮ್ಮನ್ನು ನಾವು ಗಟ್ಟಿ ಮಾಡ್ಕೊಳಕ್ಕಾಗತ್ತೆ ಸರ್. ನೀವು ಅನುಭವಿಸಿದಂತಹ ಇಷ್ಟು ಸಮಸ್ಯೆಗಳು, ನೋವುಗಳನ್ನ ಕಂಡು ಯಾವತ್ತಾದರೂ ಕೂಡ ಯಾರಿಗೆ ಬೇಕಪ್ಪ ಈ ಹೋರಾಟ, ಸಾಕಪ್ಪ ಸಾಕು, ನೆಮ್ಮದೇ ಇದ್ಬೇಡ ಎಲ್ಲರೂ ಅಂತ ತಮ್ಗೆ ಅನ್ಸಿದ್ದು ಉಂಟಾ? ಆಗುತ್ತೆ ಸರ್. ಎಲ್ಲೋ ಹೋದಾಗ ನಾವೇನೋ ಒಂದು ಆಗುತ್ತೆ, ಒಂದು ಹೋರಾಟಕ್ಕೆ ಹೋದಾಗ ಅದನ್ನು ಹೇಳಿದ್ರಲ್ಲ, ತಳ್ಳಿ ಮಾಡಿ ಹಿಂಗೇನೇದ ಇದಾದಾಗ ಆಗುತ್ತೆ, ನೋವುಗಳು ಹಿಡ್ಕೊಳುತ್ತೆ. ವಾರ ಅದನ್ನು ಹೋಗಲ್ಲ, ಮೂಗೇಟಿಗೆ ಬೆಣ್ಣುಗಳೆಲ್ಲ ಕೈಯಲ್ಲಿ ತಿರುಬಿಡ್ತಾರೆ ಸರ್, ಎತ್ತಾಕ್ಬೇಕು. ಆಮೇಲೆ ನಿಮ್ಮನ್ನು ಪೊಲೀಸರು ಬಂಧಿಸಿದಾಗ ಹಾಗೆಲ್ಲ ಅನಿಸುತ್ತೆ, ಏನಕ್ಕೆ ಇದು ಬೇಕಾಗಿತ್ತ, ದೇವರೆಲ್ಲ ಕೊಟ್ಟ ನಮಗೆ ಇದು ಬೇಕಾಗಿತ್ತ ಅನಿಸುತ್ತೆ. ಆದರೆ ಒಂದು ಸ್ವಲ್ಪ ಹೊತ್ತಿಗೆ ತಿರ್ಗಾ ಅದು ಮಾಮೂಲಿ ಅದೇ ಕೆಲಸ. ನಾವು ಹೋರಾಟಕ್ಕೆ ಬಂದೇ ಬರ್ತೀವಿ, ಇನ್ನೆಲ್ಲ ಜಲ ನೋಡೋದು ಅದು ಬರುತ್ತೆ ಎಲ್ಲರಿಗೂ ಬರುತ್ತೆ. ನಮ್ಗೊಂದು ಸ್ವಲ್ಪ ಬೇಜಾರಾಗುತ್ತೆ, ಇವು ಏನಕ್ಕಪ್ಪ ಆಗೈತಿ ಇವೆಲ್ಲ, ನಮಗೆ ಎಲ್ಲ ಒಂದು ಜಾಗದಲ್ಲಿ ಅವಮಾನ ಆದಾಗೂ ಆಗುತ್ತೆ. ಆದ್ರೂ ಅದನ್ನ ಒಂದು ಸ್ವಲ್ಪ ಕ್ಷಣಕ್ಕೆ ಮರ್ತೋತೀವಿ. ತಿರ್ಗಾ ನಮ್ಮ ಸೇವೆ ನಿರಂತರವಾಗಿ ಬರ್ತಾನೆ ಇರುತ್ತೆ. ಅದು ಬರುತ್ತೆ ಹೋಗುತ್ತೆ ಸರ್. ನಮ್ಮ ಕೆಲಸ ಏನು, ಈ ಭುವನೇಶ್ವರಿನ ಕಾಪಾಡೋಂಥದ್ದು, ರಕ್ಷಣೆ ಮಾಡೋಂಥ ಕೆಲಸ, ಜವಾಬ್ದಾರಿಗಳು ಪ್ರತಿಯೊಬ್ಬರೂ ತಾಯಿ ಭುವನೇಶ್ವರಿ ರಥ ಎಳಿ ಅಂತ ಕೆಲಸ ಇದೆ, ಅದು ಮಾಡೋ ಜವಾಬ್ದಾರಿ ನಮ್ದಿದೆ, ಮಾಡೇ ಮಾಡ್ತೀವಿ. ಎಲ್ಲೋ ರಥ ಹೇಳ್ಕೊಂಡು ಹೋಗ್ಬೇಕಾದಾಗ ಅಡ್ಡ ಬಂತಂದರೆ ರಥ ನಿಲ್ಲಿಸ್ತೀವ, ಅಡ್ಡ ಬರೋದನ್ನ ಮಟ್ಟ ಹಾಕಿ ಹೋಗ್ತಾ ಇರ್ಬೇಕು. ನಾವು ರಥ ಎಳೆಯೋ ಕೆಲಸ ನಾವು ಇದ್ದೀವಿ, ಯಾವುದಕ್ಕೂ ಜಗ್ಗಲ್ಲ. ಏನೋ ಕ್ಷಣಕ್ಕೆ ನೋವು ಆಗುತ್ತೆ, ಅದು ಹಂಗೆ ಮರ್ತ್ಬಿಟ್ಟು ಮುನ್ನುಗ್ತಾ ಇರ್ಬೇಕು ಸರ್ ಹೋರಾಟ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ನೀವೊಬ್ಬ ಯುವ ನಾಯಕನಾಗಿ ಇವತ್ತಿನ ಪ್ರಮುಖ ಅಂಗ ಅಸ್ತ್ರ ಅಂತಾನೆ ಹೇಳೋಕ್ ಬಯಸ್ತೀನಿ. ಒಂದು ರಾಜಕಾರಣದ ಬಗ್ಗೆ ಏನನ್ನ ಹೇಳಕ್ ಬಯಸ್ತೀರಿ ಒಟ್ಟಾರೆ ಇವತ್ತಿನ ವ್ಯವಸ್ಥೆಯನ್ನ ನೋಡಿದಾಗ? ಇವತ್ತಿಂದು ರಾಜಕೀಯ ಅಂದ್ರೆ 100ರಲ್ಲಿ ಯಾರೋ ಒಬ್ರು ಇಬ್ಬರು ಒಂದು 4 ಜನ ಬೆಳೆಸ್ಬೋದೇ ಹೊರ್ತುನು, ಇನ್ನು 90-96 ಜನನು ಅವ್ರು ಬೆಳೀತಾರೆ, ಅವ್ರ ಮಕ್ಕಳು. ಇಷ್ಟೇ ಸರ್ ರಾಜಕೀಯದಲ್ಲಿ ಇರೋದು. ಇವತ್ತೇನಾಗಿದೆ ಅಂದ್ರೆ ಏನೇ ಮಾಡೋದನ್ನು ಯಾವ ಯುವಕರು ಮುಂದಕ್ಕೆ ಬರ್ತಾ ಇಲ್ಲ. ಆಸಕ್ತಿನಿಲ್ಲ ಹುಡುಗರಿಗೆ. ಹಂಗೂ ಆಸಕ್ತಿ ಇರೋ ಹುಡುಗರಿಗೆ ಅವಕಾಶಗಳು ಸಿಗಲ್ಲ, ಏನೋ ಒಂದು ಜಾಗದಲ್ಲಿ ತಪ್ಪಿಸ್ತಾರೆ. ಇವತ್ತೇನಾಗಿದೆ ಅಂದ್ರೆ MLA ಮಗನ MLA ಆಗ್ತಿದ್ದಾನೆ, ಕಾರ್ಪೊರೇಟರ್ ಮಗನ ಕಾರ್ಪೊರೇಟರ್ ಆಗ್ತಾನೆ, ಇನ್ನೊಬ್ಬನ ಬಡವನ ಮಗನು, ಒಬ್ಬ ಕಾರ್ಮಿಕನ ಮಗನು, ರೈತನ ಮಗನು ಬೆಳೆಯಕ್ಕೆ ಬಿಡಲ್ಲ, ಅಲ್ಲಲ್ಲೇ ಚೂಟಾಗ್ತಾರೆ. ಅವ್ರ ಅಧಿಕಾರದ ಮುಖಾಂತರವಾಗಿ ಬೆಳೆಯಂಥ ಹುಡುಗನ ಎಲ್ಲೆಲ್ಲಿ ಕಟ್ ಮಾಡಿ ಅವನ್ನ ಗೂಡಿಗೆ ಸೇರಿಸೋಂಥ ಕೆಲಸನ ಬಲಾಢ್ಯರು ರಾಜಕೀಯದಲ್ಲಿರುವಂಥ ಮಾಡ್ತಾರೆ. ಇವನು ನಾಳೆ ಇನ್ನೊಂದು 5 ವರ್ಷಕ್ಕೆ ಇವನು ನನ್ನ ಎದುರಾಳಕ್ಕೆ ಬರ್ತಾನೆ, ಎದುರು ನಿಂತ್ಕೊಂತಾನಂದ್ರೆ ರಾಜಕೀಯದವರು ಅವನಿಗೆ ಎಲ್ಲಿ ಕುಣಿಸ್ಬೇಕು ಅಲ್ಲಿ ಕುಣಿಸ್ತಾರೆ. ಆ ರೀತಿ ಯಾರೋ ಒಬ್ಬೊಬ್ಬ MLAಗಳು ಸಾಕಾರ ಕೊಟ್ಟು ಒಬ್ಬ ಹುಡುಗರನ್ನ ಬೆಳೆಸ್ತಾರೆ. ಎಲ್ಲರೂ ಒಂದೇ ಥರ MLAಗಳಿರಲ್ಲ, ಎಲ್ಲರೂ ಒಂದೇ ಥರ ಕಾರ್ಪೊರೇಟರ್ ಇರಲ್ಲ. ಅದರಿಂದ ಯುವಕರು ಬರಬೇಕು, ಹೆಚ್ಚೆಚ್ಚು ಬಂದಿರೋ ಯುವಕರನ್ನ ಇವ್ರು ತುಳಿದು ಬಿಡ್ತಾರೆ. ಯಾಕಂದ್ರೆ ಇವ್ರು ರಾಜಕೀಯದಲ್ಲಿ ಬೆಳೆದು ಆಲದ ಮರ ಥರ ಇರ್ತಾರಲ್ಲ, ಬಡವ್ರ ಮಕ್ಕಳನ್ನ ಬೆಳೆಸಲ್ಲ, ಇದು ರೈತರ ಮಕ್ಕಳನ್ನ ಬೆಳೆಸಲ್ಲ. ಈ ರೀತಿ ಮಾಡಿ ಹುಡುಗರು ಕೂಡ ಬೇಸರ ತಗೊಬಿಡ್ತಾರೆ. ಹುಡುಗರನ್ನ ಎಲ್ಲಿಗೆ ಇಕ್ಕಿದ್ದಾರೆ ಗೊತ್ತಾ ಸರ್? ಎಲ್ಲ ಪ್ರಚಾರಕ್ಕೆ ಜನ ಕರ್ಕೊಂಬರಕ್ಕೆ, ಆವತ್ತಿನ ಕರ್ಕೊಂಬಂದು ಊಟ ಕೊಡಿಸಿ ಕಳ್ಸೋಕ್ಕೆ ಮಾತ್ರ ಹಿಡಿದ್ದಾರೆ ಹೊರತು ಪ್ರತಿಯೊಂದು ಯುವಕರನ್ನ ರಾಜಕೀಯ ತಂದು ತಮ್ಗೆ ಆಗ್ಬೇಕಾರಂಥ ಕೆಲಸಗಳೇನು, ತಮ್ಮ ಏರಿಯಾದಲ್ಲಿ ಆಗ್ಬೇಕಾದಂಥ ಕೆಲಸಗಳೇನು, ಅದು ನಿಂತು ಕೆಲಸ ಮಾಡಿಸೋಂಥ ತಾಕತ್ತು ಹುಡುಗರು ಬೆಳೆಸ್ಕೊಬೇಕು. ಏನು ಪ್ರತಿಯೊಬ್ಬರು ಜನನಾಯಕರೇ ಮಾಡ್ಬೇಕು ಅನ್ನೋದಿಲ್ಲ. ಯುವಕರಾಗಿ ನಾನು ನನ್ನ ಭಾಗದಲ್ಲಿ ಏನಾಗಬೇಕು, ಏನು ಸಮಸ್ಯೆ ಜನಗಳಿಗಿದೆ ಅದನ್ನ ಕೇಳಿ ಅಧಿಕಾರಿನ ದಂಡಿಸೋವಂಥದ್ದು ಪ್ರತಿಯೊಬ್ಬ ನಾಗರಿಕನ ಅಧಿಕಾರ ಇರುತ್ತೆ. ಕೇಳಿ ಮಾಡಿಸ್ಬೋದು. ಆದರೆ ನಮ್ಮ ಯುವಕರು MLAಗಳ ಮೇಲೆ ಹಾಕ್ಬಿಡ್ತಾರೆ, ಕಾರ್ಪೊರೇಟರ್ ಮೇಲೆ ಹಾಕ್ತಾರೆ. ನೀನು ನಾಯಕನಾಗೋದೇ ಭಯ ಅಲ್ವಾ ಅಂತ. ಭಯ ಅಂದ್ರೆ ಸರ್, ಭಯ ಬಿದ್ದರೆ ಆಗಲ್ಲ. ಇಂಥ ಬೆಂಗಳೂರಲ್ಲಿ ನಾವು ನಿಂತ್ಕೊಬೇಕಾ ಸರ್? ನೋಡಿ, ಹುಟ್ಟ ಮೇಲೆ ಸಾಯ್ತೀವಿ. ಇವತ್ತು ಹುಟ್ಟ ಮೇಲೆ ಯಾರು ಹೆಂಗ್ ಸಾಯ್ತಾರ ಅಂತ ಗೊತ್ತಿಲ್ಲ. ಯಾರೋ ನಾವು ಗುಲಾಮ್ಗಿರಿಯಾಗಿ ಜೀವನ ಮಾಡೋದಾಗಿರ್ಲಿ, ನಾನು 100 ವರ್ಷ ನೀನು ಏನೋ ಮಾಡಿದೆ, 100 ವರ್ಷ ಏನು ಬದುಕಿ ಏನು ಸಾಧ್ಯ?
ನೀನು ನಾನು ಯಾರ ತಂಟೆಗೂ ಹೋಗಲ್ಲ, ನಮ್ಮ ಮನೆಯನ್ನ ನಾನು ತಿಂತೀನಿ, ನಾನು ಒಬ್ರಿಗೆ ಉಪಯೋಗ ಆಗಲ್ಲ, ನಾಯಿನರಿಗೆ ಉಪಯೋಗ ಆಗಲ್ಲ, ದಾನ ಧರ್ಮ ಇಲ್ಲ, ಇಂಥ 100 ವರ್ಷ ಬದುಕಿರೋ ಬದಲು ಎಲ್ಲ ಮಾಡಿ 50 ವರ್ಷಕ್ಕೆ ಹೋಗಯ್ಯ. 4 ಜನ ನಿನ್ನ ನೆನೆಸ್ಕೊಬೇಕು. ನೀನು ಬಂದಿದ್ದು ಗೊತ್ತಿಲ್ಲ, ಜೀವನ ಮಾಡ್ತಾ ಇರೋದು ಗೊತ್ತಿಲ್ಲ, ನೀನು ಸತ್ತಾಗ ನೀನು 4 ಜನ ನಿನ್ನಿಂದ ಬಂದು ಎತ್ತಾಕೋರು ಇಲ್ಲ. ನೀನು 100 ವರ್ಷ ಬದುಕಿ ಏನು ಸಮಾಜಕ್ಕೆ ಪ್ರಯೋಜನ? 50 ವರ್ಷ ಬದುಕೇನೋ ಗತ್ತಾಗ 4 ಜನಕ್ಕೆ ಸಹಾಯ ಮಾಡು. ನಾನು ಸಾಕಷ್ಟು ಮಾಡ್ತೀನಿ ಸರ್. ಇವಾಗ ನನ್ನ ಇದರಲ್ಲಿ, ನನ್ನ ವ್ಯಾಪ್ತಿನಲ್ಲಿ ನನಗೆ ಬರೋಂಥ ಏನು ಸಮಸ್ಯೆಗಳಾಗಿರ್ತಲ್ಲ, ಇವಾಗ ಹೆಣ್ಮಕ್ಳೆಲ್ಲ ಕೆಲ್ಸಗಳಿಗೆ ಮಾಡಿ ಸಂಬಳ ಕೊಟ್ಟಿರಲ್ಲ, ಇಂಥವ್ರು ಕೊಡಿಸ್ತೀನಿ. ಸುಮಾರು ಲವ್ ಮ್ಯಾರೇಜ್ಗಳು ಮಾಡಿಸಿದ್ದೀನಿ. ಹೌದಾ? ಸುಮಾರು ಹತ್ತ ಒಂದು 50 ಮದುವೆಗಳು ಮಾಡಿಸಿದ್ದೀನಿ, ಲವ್ ಮ್ಯಾರೇಜ್. ಕಾನೂನು ಅವ್ರಿಗೆ ನೋಡ್ತೀನಿ. ದುಡ್ಗ ಸಾಕಂತ ಅರ್ಹತೆ ಇರೋಂಥ ಪ್ರತಿಯೊಬ್ಬ ಹುಡುಗ ನಾನು ಸಹಕಾರ ಕೊಟ್ಟು, ಅದು ಯಾವುದೇ ಜಾತಿ ಏನೇ ಇರಲಿ ನಾನು ಮದುವೆಗಳು ಮಾಡಿಸಿದ್ದೀನಿ. ನಾನು ಸಹಕಾರ ಕೊಟ್ಟಿದ್ದೀನಿ. ಮೊನ್ನೆ ಒಂದು ಮಾಡಿಸಿದೆ, ಸಹಕಾರ ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ ಕಾನೂನು ಆ ಮದುವೆ ಆಗಂತ ಹುಡುಗರಿಗೆ ಭಯ ಇರುತ್ತೆ. ಈ ಕಡೆ ಆ ಕಡೆ ತಂದೆ ತಾಯಿಗಳದು ಯಾರು ಏನು ಮಾಡ್ಬಿಡ್ತಾರೆ ಮೇಡಮ್, ಅಂಥ ಜಾಗದಲ್ಲಿ ಹೋಗಿ ನಾನು ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವ್ರಿಗೆ ಸಹಕಾರ ಕೊಟ್ಟು ಮದುವೆ ಮಾಡಿ ಅವ್ರದ್ದು ಸ್ಟೇಷನ್ ಕಟ್ಸಿ, ಇಬ್ಬರು ಅವ್ರ ಪೇರೆಂಟ್ಸ್ನ ಕಟ್ಸಿ ಮಾಡೋಂಥ ಕೆಲಸ ಮಾಡಿದ್ದೀನಿ. ಅದು ಮಾಡಿದ್ದೀನಿ. ವಿದ್ಯಾರ್ಥಿಗಳು ಬರ್ತಾರೆ ತಂದೆ, ಏನು ನಾವು ಪ್ರಚಾರದಲ್ಲಿ ಇದ್ದಾಗ ಮಾಡೋದು ಅದು ಮಾತಲ್ಲ, ಹಿಂದೆ ಎಷ್ಟೋ ಇರುತ್ತೆ ಸಮಸ್ಯೆ. ನೀವು ಬೆಳೀತಾನೂ ನಿಮಗೆ ಕರೆಗಳು ಬರ್ತಾ ಇರುತ್ತೆ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಕಾಲೇಜುಗಳಿರುತ್ತೆ, ದಿನನಿತ್ಯ ಇದೆ ಸರ್. ಸಂಘಟನೆ ಅನ್ನೋದು ಒಂದು ನೆಲ ನಾಡು ನುಡಿ ಬಿಟ್ಟರೆ ತಿರ್ಗ ವರ್ಷ ಪೂರ್ತಿ ನಿಮಗೆ ಇರೋದು ಅಕ್ಕಪಕ್ಕ ಇದನ್ನ ಹೆಣ್ಮಕ್ಳಿಗೆ ಸಹಕಾರ ಕೊಡೋದಿಲ್ಲ, ಅವ್ರಿಗೆ ನಾವು ಪ್ರೋತ್ಸಾಹ ಕೊಡೋದಾಗಲಿ, ಅವ್ರಿಗಾಗಿರೋ ಸಮಸ್ಯೆಗಳನ್ನ ನಾವು ಬಗೆಹರಿಸೋಕ್ಕೆ ಹೋಗಿ ನಿಲ್ಲಬೇಕಾಗತ್ತೆ. ಕನ್ನಡ ಪರ ಸಂಘಟನೆ ಪ್ರತಿಯೊಂದಕ್ಕೂ, ರೈತರಿಂದ ಪ್ರತಿಯೊಂದಕ್ಕೂ ನಾವು ಹೋಗಿ ಸಹಕಾರ ಕೊಡಬೇಕು ಸರ್. ಅವಾಗ ನಾವು ಹುಟ್ಟಿದ್ಕೋ ಸಾಧಕ, ಈ ತಾಯಿ ಹೆಸರು ಹೇಳಿದ್ಕೋ ಸಾಧಕ ಆಗ್ಬೇಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳ ಪರವಾಗಿ ನಾವು ನಿಂತ್ಕೊಂಡು ಹೋರಾಟಗಳು ಮಾಡಬೇಕು, ಅವ್ರಿಗೆ ಸಹಕಾರ ಕೊಡೋದೇ ನನ್ನ ಕೆಲಸ ಸರ್. ಹಾಗೆ ಕೊನೆಯದಾಗಿ ಬಹಳಷ್ಟು ವಿಚಾರಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ, ನಾಡಿನ ಜನತೆ ಮುಂದೆ ತಮ್ಮ ಮನದಾಳದ ಮಾತುಗಳನ್ನ, ತಮ್ಮ ಅಂತರಂಗದ ಭಾವನೆಗಳನ್ನ ತಾವು ಹೇಳಿದಿರಿ. ಈ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ನಾನು ನಿಮ್ಮ ಕಾರ್ಯಕ್ರಮ ನೋಡ್ಕೊಂಡು ಬರ್ತಾ ಇದ್ದೀನಿ, ಭಾಳ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲಿ ಸುಮಾರು ಈ ನಾಡಿನ ಪರ ಹೋರಾಟ ಮಾಡಿದವರೆಲ್ಲ ಎಲ್ಲೋ ಒಂದು ಜಾಗದಲ್ಲಿ ಇದ್ದಾಗ ಅವರು ಯಾವ ರೀತಿ ಬೆಳೆದು ಬಂದಿದ್ದಾರೆ, ಅವ್ರು ಯಾವ ರೀತಿ ಹೋರಾಟದಲ್ಲಿ ಮುನ್ನುಗ್ತಾರೋ ಪ್ರತಿಯೊಂದು. ಯಾಕಂದರೆ ಕೆಲವು ನಾವು ಅವರು ಚಿತ್ರನ ನೋಡಿರ್ತೀವಿ, ಅವ್ರದ್ದು ಏನು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅನ್ನೋದು ನಮಗೆ ಮಾಹಿತಿಗಳಿರಲ್ಲ, ಅವ್ರ ಹಿನ್ನೆಲೆ ಗೊತ್ತಿರಲ್ಲ, ಮಾಹಿತಿಗಳು ಗೊತ್ತಿರಲ್ಲ. ಅವ್ರ ಹೆಸರು ಕೇಳಿರ್ತೀವಿ, ಅವ್ರು ಯಾವ ರೀತಿ ಅಂತ ನಮ್ಗೆ ಗೊತ್ತಿರಲ್ಲ. ಅದನ್ನು ತಾವುಗಳು ಅವ್ರನ್ನ ಕಟ್ಸಿ ಒಂದು ಹೋರಾಟಗಾರರಿಗೆ ಗೌರವ ಕೊಟ್ಟು ನೀವು ಕಟ್ಸಿ ಆ ಒಂದು ಇದು ಮಾಡಿದಾಗ, ಕಾರ್ಯಕ್ರಮ ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ. ಅವ್ರದ್ದು ನೀವು ಕರೆದು ಮಾತಾಡಬೇಕಾದ್ರೆ ಅವ್ರ ಹೋರಾಟಗಳ ಬಗ್ಗೆ ನಾವು ಅದನ್ನು ತಿಳ್ಕೊಂಡಾಗ ಈ ರೀತಿ ಎಲ್ಲ ಇದ್ರ ನಾವು ಅವ್ರು ನೋಡಿ ನಾವು ಕಲಿಯೋಂಥದ್ದು ಇರುತ್ತೆ. ಯಾವ ರೀತಿ ಒಬ್ಬ ಹೋರಾಟಗಾರ ಇನ್ನೊಬ್ಬ ಹೋರಾಟಗಾರನ ಸೃಷ್ಟಿ ಆಗ್ಬೇಕಂದ್ರೆ ಆ ಹೋರಾಟಗಾರನ ಹಿನ್ನೆಲೆ ತಿಳ್ಕೊಬೇಕು ನಾವು. ಯಾವ ರೀತಿ ಈ ರೀತಿ ನ್ಯಾಯ ಕೊಡಿಸೋದಂತೆ, ಈ ರೀತಿ ಉಗ್ರವಾದಿ ಹೋರಾಟಗಳು ಮಾಡೋದಂತೆ ಅನ್ನೋದೆಲ್ಲ ನಾವು ನೋಡಿದಾಗ ನಾವು ಆ ರೀತಿ ಬೆಳಿಬೇಕು, ಒಂದು ಸಾಧಕರ ಥರ ಬೆಳಿಬೇಕು ಅನ್ನೋದು ನಾವು ಆಸೆ ಇಟ್ಕೊಬೇಕು ಯುವಕರು. ಆ ರೀತಿ ಮಾಡೋಂಥ ಕಾರ್ಯಕ್ರಮ ನೀವು ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಹೋರಾಟಗಾರ ನೀವು ಕುಣಿಸಿ ಮಾತಾಡಬೇಕಾದಾಗ ತುಂಬ ಖುಷಿ ಆಗುತ್ತೆ. ಅವ್ರ ನೋವುಗಳೇನು, ಅವ್ರ ಸಂಕಟ ಏನು, ಎಷ್ಟು ಕಷ್ಟ ಬಿದ್ದು ಆ ಹೋರಾಟಗಳು ಮಾಡಿ ಅವರು ಗೆದ್ದಿರ್ತಾರೆ ಅನ್ನೋದನ್ನ ನೋಡಿದಾಗ ನಾವು ಇನ್ನೂ ಏನೋ ಮಾಡಬೇಕು, ಸಾಧನೆ ನಾವು ಮಾಡಿರೋದು ಇನ್ನೂ ನಾವು ಎಳ್ಳಷ್ಟು ಮಾಡಿಲ್ಲ, ಇನ್ನೂ ಸಾಧನೆ ಎಷ್ಟೋ ಇದೆ ಅನ್ನೋದನ್ನ ನಿಮಕ್ಕಂತ ಇದು ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ. ಇನ್ನೂ ಹೆಚ್ಚು ನಾವು ಅಂತ ನೋಡಿದಾಗ ಪ್ರೇರೇಪಣೆ ಆಗ್ತೀವಿ ನಾವು ಹೋರಾಟಗಳು ಮಾಡೋಕ್ಕೆ. ಅದನ್ನು ಮುಂದಿನ ದಿವಸದಲ್ಲಿ ಅಂಥವ್ರದ್ದೆಲ್ಲ ನಾವು ರೂಢಿಸ್ಕೊಂಡು ಮಾಡೋಂಥ ಕೆಲಸ ಇನ್ನೂ ಹೆಚ್ಚಿದೆ, ಮಾಡ್ತೀವಿ ಸರ್. ನಿಮ್ಮ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಇನ್ನೂ ಹೆಚ್ಚಿನತನ್ನ ಹೋರಾಟಗಾರನ ಕಟ್ಸಿ ಮಾಡಿ ನಾವು ಅದ್ರ ಮಾಹಿತಿಗಳೆಲ್ಲ ತಿಳ್ಕೊಂಡು ನಾವು ಮುಂದಕ್ಕೆ ಒಳ್ಳೆ ಸಾಧಕರಾಗಕ್ಕೆ ನಿಮ್ಮಿಂದ ನಾವು ಅದು ಪ್ರಯತ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳಷ್ಟು ವಿಚಾರಗಳನ್ನ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡ್ರಿ ಸರ್. ಧನ್ಯವಾದಗಳು ಸರ್ ತಮಗೆ.